ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್वीयानामृतं प्रयच्छति समां पायाद्गुणोद्यन्मणिः सच्छास्त्रोदितवर्त्मना पदमिदं ध्यायन्मदङ्काङ्कितो मन्मन्त्रं जपशास्त्रसम्पदमथो दास्यामि भाग्यैः सह तत्तत्त्वान्यपि बोधयामि तदनुप्राप्यो मदङ्घ्रिर्भवेत् इत्याघोषयतीव यः करचयैः तं वाजिवक्त्रं भजे सिञ्जन्नूपुरशोभिपादकमलां मन्दस्मितोद्यन्मुखीं कञ्जाक्षीं कुचभारभीरुविलसन्मध्यां कुणत्कङ्कणां शम्भ्वाद्यैः परिसेवितां सुवसनां जाम्बूनदालङ्कृताम् अम्बां तां प्रणतोऽस्मि कृष्णरमणीं लम्बालकां रुक्मिणीं सत्सङ्गमानससरोवरमध्यवर्ती कृष्णाङ्घ्रिचारुकमलार्पितचित्तवृत्तिः शास्त्रातिमञ्जुपदरञ्जितरम्यसंसत् आस्माकहृत्सरसिजेस्तु समध्वहंसः हयास्य नासा पुटजातवात विघातद्दुहूताघपलालजातः मुनीशवागीशसुतस्सुरम्यां हरेः कथां शंसति वादिराजः मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ವಾದಿರಾಜರು ಸಮಾಜ ಕಲ್ಯಾಣಕ್ಕಾಗಿ ಸಜ್ಜನರ ಅನುಗ್ರಹಕ್ಕಾಗಿ ರಚನೆ ಮಾಡಿದ ಕೃತಿ ರುಕ್ಮಿಣೀಶ ವಿಜಯ. ಹರೇಃ ಕಥಾಂ ಸಂಶತಿ ವಾದಿರಾಜ, ಹರಿಯ ಕಥೆಯನ್ನು ವಾದಿರಾಜರು ಹೇಳ್ತಾರೆ ಅಂತ ಪ್ರಾರಂಭ ಮಾಡಿದ್ದಾರೆ. ಹರಿಯ ಕಥೆಯನ್ನು ಹೇಳೋದ್ರಿಂದ ಲಾಭ ಏನು? ಅವರೇ ಹೇಳಿದ್ದಾರೆ, ಈ ಕಥೆ, ಈ ಕಾವ್ಯ, ಇದನ್ನು ಕೇಳೋದ್ರಿಂದ ಏನು ಫಲ ಬರ್ತದೆ ಅಂತ ಅವರೇ ಹೇಳ್ತಾರೆ ವಾದರಾಜರು. ಬಹಳ ದೊಡ್ಡ ವ್ಯಕ್ತಿ. ಸಮಾಜದ ಯಾರೊಬ್ಬರ ದುಃಖವನ್ನು ಕೂಡ ಅವರು ತಮ್ಮ ದುಃಖದಂತೆ ಪರಿಗಣಿಸಿ ಅವನಿಗೆ ಆ ದುಃಖ ಆಗದಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪರಿಹಾರ ಮಾಡ್ತಿದ್ರಂತೆ. ಇದೇ ಅಲ್ವೇ ಮಹಾತ್ಮರು ಅಂತನ್ನೋದು. ಅವನಿಗಾದ್ರೆ ಏನಂತೆ, ನನಗೇನು ಅಂತನ್ನೋರೇ ಬಹಳ. ಮಹಾತ್ಮರು ಹಾಗಿರಲ್ಲ. ಯಾರೊಬ್ಬ ದೇವಭಕ್ತನಿಗೆ ದುಃಖ ಆದರೂ ನನಗೆ ದುಃಖ ಆಗ್ತಿದೆ ಅನ್ನೋ ಹಾಗೆ ಅದನ್ನು ಭಾವಿಸಿ ದೇವರಲ್ಲಿ ಪ್ರಾರ್ಥನೆ ಇಡ್ತಾರಂತೆ. ಅವರ ಮನೆಯಲ್ಲಿ ಸಮಸ್ಯೆ ಆಗ್ತಿದೆ, ಅವರ ಕುಟುಂಬದಲ್ಲಿ ಸಮಸ್ಯೆ ಆಗ್ತಿದೆ, ದೇವರೇ ಏನೇ ತಪ್ಪಿದ್ರೂ ಅದನ್ನು ಮನ್ನಿಸಿ ಅವರ ಮೇಲೆ ಕರುಣೆ ತೋರು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವನಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾರೆ. ಇದನ್ನು ಭಾಗವತ ಧರ್ಮ ಅಂತ ಹೇಳಿದೆ. ಭಾಗವತ ಧರ್ಮ ಅಂದರೆ ಇದು ಒಂದು. ಮನುಷ್ಯನಿಗೆ ದುಃಖ ಕಳ್ಕೊಳ್ಳಿಕ್ಕೂ ಇದೊಂದು ಉಪಾಯ ಅಂತೆ. ಭಗವಂತನ ಮುಂದೆ ನಮಗೆ ದುಃಖ ಆಗ್ತಿದೆ ಅಂತ ಒಂದು ಪಟ್ಟಿ ಇಡೋದಕ್ಕಿಂತ
ಅವನಿಗೆ ದುಃಖ ಆಗ್ತಿದೆ, ಅದನ್ನು ಕಳಿ ಅಂತ ಒಂದು ಪಟ್ಟಿ ಇಡಬೇಕಂತೆ. ಭಗವಂತ ಆವಾಗ ಅವನ ದುಃಖನೂ ಕಳಿತಾನೆ, ಅವನ ಪರವಾಗಿ ಬೇಡ್ಕೊಂಡದ್ದಕ್ಕೆ ನಿಂದು ಕಳಿತಾನೆ. ಇದು ಭಾಗವತದ ಧರ್ಮ. ನಾವೇನು ಮಾಡ್ಕೊಂಡಿದ್ದೇವೆ ಅಂದರೆ, ನಮ್ದೊಂದು ಸರಿಯಾಗಿ ಮಾಡಪ್ಪ ಸಾಕು, ಉಳಿದವ್ರದ್ದು ಆಮೇಲೆ ಅಂತಂತೀವಿ. ಹಾಗಿರಬಾರ್ದು. ಎಲ್ಲರ ದುಃಖ ಪರಿಹಾರ ಮಾಡು, ಎಲ್ಲರನ್ನು ನೆಮ್ಮದಿಯಿಂದ ಇಡು, ಎಲ್ಲರ ಮನೆಯಲ್ಲಿ ಒಳ್ಳೆಯದನ್ನು ಮಾಡು, ಹೀಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತಿದೆ. ಎಲ್ಲ ಧರ್ಮಕ್ಕಿಂತ ಅತಿ ಹೆಚ್ಚು ಶ್ರೇಷ್ಠವಾದ ಧರ್ಮ ಅಂದರೆ ಇದೇ ಧರ್ಮ ಅಂತ. ಬಹಳ ಧರ್ಮಗಳನ್ನು ಹೇಳ್ತಾರಲ್ಲ, ಅದರಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ ಇದು. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದ, ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಕೃಷ್ಣನ ಗೀತೆಯ ಮಾತು. ಕಲ್ಯಾಣಕೃತ, ಎಲ್ಲರಿಗೆ ಕಲ್ಯಾಣವನ್ನು ಮಾಡುವವನು, ಸಮಾಜಕ್ಕೆ ಒಳಿತನ್ನು ಮಾಡುವವನು, ಬಯಸುವವನು ಯಾವತ್ತೂ ದುಃಖಕ್ಕೀಡಾಗಲ್ಲ. ಅವನನ್ನು ನಾನು ಯಾವಾಗಲೂ ಒಳ್ಳೆಯವನನ್ನಾಗಿ ಮಾಡ್ತೇನೆ ಅಂತಾನೆ. ಅವನಿಗೆ ಒಳ್ಳೆಯದನ್ನೇ ನಾನು ಮಾಡ್ತೇನೆ. ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಇದನ್ನು ಯಾರಾದರೂ ಸ್ಲೋಗನ್ ಆಗಿ ಬಳಸ್ಕೋಬೋದು. ಬೇಕಂದರೆ ಯಾವುದಾದ್ರೂ ಒಂದು ಕಂಪ್ನಿಯ ಸ್ಲೋಗನ್ ಆಗಿ ಭಾಳ ಕಡಿಮೆ ಬಳಸ್ಕೊಳ್ಬೋದು. ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ದುರ್ಗತಿ ಅಂದರೆ ದುಃಖ ಅಂತ ಅರ್ಥ. ನಿಮ್ಮ ದುಃಖ ಪರಿಹಾರ ಆಗಬೇಕಾ, ನಿಮ್ಮ ಸಮಸ್ಯೆ ಪರಿಹಾರ ಆಗಬೇಕಾ? ಬಹಳ ಸುಲಭೋಪಾಯ ಕೃಷ್ಣ ಹೇಳಿದ್ದು. ನಿನ್ನ ಎದುರುಗಡೆಗೆ ಬರ್ತಾ ಇರುವವರ ಸಮಸ್ಯೆ ಪರಿಹಾರ ಮಾಡು, ನಿನ್ನ ಸಮಸ್ಯೆ ಪರಿಹಾರ ನಾನು ಮಾಡ್ತೀನಿ ಅಂತಂತಾನೆ. ಇದನ್ನು ಬಹಳ ಜನ ತಿಳ್ಕೊಳ್ತಾ ಇಲ್ಲ. ಇವತ್ತು ನಾವೇನಾಗಿದ್ದೇವೆ, ನಮ್ಮದನ್ನೇ ದೊಡ್ಡದು ಅಂತ ಭಾವಿಸಿ ಅದರದ್ದೇ ಲೆಕ್ಕ ಹಾಕಿ ಅಂಥ ಸಮಸ್ಯೆ ಬಂತು, ಇಂಥ ಸಮಸ್ಯೆ ಬಂತು, ಅದನ್ನು ಎದುರಿಸ್ಬೇಕಾಯ್ತು, ಇದನ್ನು ಎದುರಿಸ್ಬೇಕಾಯ್ತು ಅಂತ ನಮ್ಮದೇ ಯಾವಾಗಲೂ ಲೆಕ್ಕ ಹಾಕಿ ಅದು ಪರಿಹಾರನೂ ಆಗದೆ ಇರೋ ಹಂಗೆ ಮಾಡಿಕೊಂಡು, ಅದೇನೋ ಅಂತಾರಲ್ಲ, ಮೊದಲೇ ತಾಮ್ರದ ತಂಬಿಗೆ, ಅದು ಮೊದಲೇ ಒಂದರ್ಥದಲ್ಲಿ ಕಿಲಿಬಿತ್ತು ತಾಮ್ರದ ತಂಬಿಗೆ ಮೇಲೆ ಮತ್ತೆ ಹುಣಸೆ ಹಣ್ಣು ಹಚ್ಚಿ ತೊಳೆದೇ ಸುಮ್ಮನೆ ಇಟ್ಟಿದ್ವಂತೆ. ಹಾಗಾಗಿದೆ ನಮ್ದೆಲ್ಲ ಸ್ಥಿತಿ. ಕಿಲಿಬಿ ಹೋಗಿದೆ, ರಷ್ಟು ಹಿಡಿದಿದೆ, ಅದು ಏನಕ್ಕೂ ಉಪಯೋಗ ಬರದೇ ಇರೋ ಹಂಗೆ ನಾವು ಮಾಡಿಟ್ಟಿದ್ದೇವೆ. ನಮ್ಮ ಮನೆ ತಾಮ್ರದ ತಂಬಿಗೆ ಇದ್ದ ಹಾಗೆ ನಮ್ಮ ಮನಸ್ಸು. ಅದನ್ನು ಸ್ವಚ್ಛ ಮಾಡಲಿಲ್ಲ, ತೊಳಿಲಿಲ್ಲ. ಮನುಷ್ಯ ತನ್ನನ್ನು, ತನ್ನ ಮನಸ್ಸನ್ನು ಅಷ್ಟು ರಷ್ಟು ಹಿಡಿಯೋ ಹಾಗೆ ಮಾಡ್ಕೊಳ್ತಾನೆ. ಹೊರಗೆ ಹೇಗೆ ಬರಬೇಕು? ಬೇರೆ ಬೇರೆಯವರ ಸಮಸ್ಯೆಗಳಲ್ಲಿ ತಾನು ಪಾಲ್ಗೊಳ್ಬೇಕು. ಅವರ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರವನ್ನು ಸೂಚಿಸೋ ಪ್ರಯತ್ನ ಮಾಡಬೇಕು. ಕ್ರಮ ಬೇರೆ ಬೇರೆ ಇರ್ತದೆ, ಒಂದೇ ಥರದ ಸಮಸ್ಯೆಗಳಿರಲ್ಲ. ಅದರಲ್ಲಿ ಕ್ರಮ ವ್ಯತ್ಯಾಸ ಆಗ್ತವೆ. ಬುದ್ಧಿವಂತಿಕೆಯಿಂದ ಅದನ್ನು ನಿಭಾಯಿಸಬೇಕು. ಆವಾಗ ತನ್ನ ಸಮಸ್ಯೆಯನ್ನು ಮರೀಲಿಕ್ಕೂ ಕಾರಣ ಆಗ್ತದೆ. ಒಂದರ್ಥದಲ್ಲಿ ತನ್ನ ಸಮಸ್ಯೆಗೂ ಭಗವಂತ ಪರಿಹಾರ ಕೊಟ್ಬಿಡ್ತಾನಂತ. ಇದೇ ಹಿರಿಯರು ಮಾಡಿದ್ದು. ಬಹಳ ಎತ್ತರಕ್ಕೆ ಯಾರೆಲ್ಲ ಬೆಳೆದಿದ್ದಾರೆ ಇವತ್ತು, ಅವ್ರು ಹೇಗೆ ಬೆಳೆದ್ರು ಎತ್ತರಕ್ಕೆ? ಅವ್ರು ಎತ್ತರಕ್ಕೆ ಬೆಳಿಲಿಕ್ಕೆ ಬರೀ ಇನ್ವೆಸ್ಟ್ಮೆಂಟ್ ಮಾಡಿದ್ದಲ್ಲ, ಬರೀ ಹಣ ಇನ್ವೆಸ್ಟ್ಮೆಂಟ್ ಮಾಡಿ ಎತ್ತರಕ್ಕೆ ಬೆಳೆದದ್ದಲ್ಲ, ಅಥವಾ ದೇಹದ ಶಕ್ತಿ ಇದೆ ಅಂತ ನೂರಾರು ಕಡೆ ಯಾತ್ರೆ ಮಾಡಿ ಬಂದ ಕೂಡಲೇ ಅವ್ರು ಭಾರಿ ಎತ್ತರಕ್ಕೆ ಬೆಳೆದ್ರು ಅಂತಲ್ಲ. ಎಷ್ಟು ಪ್ರಾಣಿಗಳು ಎಲ್ಲೆಲ್ಲಿಗೋ ಹೋಗ್ತವೆ, ಅವು ಯಾಕೆ ಎತ್ತರಕ್ಕೆ ಬೆಳೀತಾ ಇಲ್ಲ? ಮತ್ತೆ ಅದಕ್ಕೆ ದಾಸರು ಯಾವಾಗಲೂ ಮನುಷ್ಯರನ್ನು ಬೈದರೆ ತುಂಬ ಹರಟಾಗ್ತದೆ ಅಂತ ಪ್ರಾಣಿಗಳ ಹೆಸರು ಹೇಳ್ತಿದ್ರಂತ. ಪ್ರಾಣಿಗಳ ಹೆಸರು ಹೇಳಿದರೆ ಸ್ವಲ್ಪ ಮನುಷ್ಯ ತಿದ್ದುಗೋತಾನೇನೋ ಅಂತ. ಮನುಷ್ಯ ತಿದ್ದುಕೊಳ್ಳೋದು ಅಂದ್ರೆ ಏನು? ಮನುಷ್ಯನ ಧಾರ್ಮಿಕ ಚಟುವಟಿಕೆಗಳಲ್ಲಿ ಸ್ವಾರ್ಥದ ಆಲೋಚನೆಗಳನ್ನು ಕಡಿಮೆ ಮಾಡಿ ಪರಾರ್ಥವನ್ನು ಆಲೋಚನೆ ಮಾಡ್ತಾ ತನ್ನ ಜೀವನವನ್ನು ನಡೆಸೋದೇನೆ ಧರ್ಮ. ಇದನ್ನೇ ಕೃಷ್ಣ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾಥ ಗಚ್ಚತಿ. ನೀನು ಕಲ್ಯಾಣ ಮಾಡಪ್ಪ ಸಮಾಜಕ್ಕೆ, ಅನೇಕರನ್ನು ಭೇಟಿ ಮಾಡು. ಯಾರಾದರೂ ನಿನ್ನ ಭೇಟಿಗೆ ಬರದೇ ಹೋದರೆ
ನೀನೇ ಹೋಗಿ ಭೇಟಿ ಮಾಡು. ಏನು ಸಮಾಚಾರ, ಹೇಗಿದ್ದೀರಿ, ಹಸನ್ಮುಖನಾಗಿರು. ನಿನ್ನ ದುಃಖ ಇನ್ನೊಬ್ಬರ ಮುಂದೆ ತೋಡ್ಕೋತಾ ಕೂಡಬೇಡ. 4 ಜನರ ಸಮಸ್ಯೆಗೆ ಪರಿಹಾರ ಹೇಳು. ನಿನ್ನ ಸಮಸ್ಯೆ ಪರಿಹಾರ ಆಗದೆ ಇದ್ರೆ ಕೇಳು ಅಂತಾರೆ. ಎಂಥ ರಹಸ್ಯ! ಇದನ್ನು ಹಿರಿಯರೆಲ್ಲ ಮಾಡ್ತಾ ಬಂದರು. ಬಹಳ ದೊಡ್ಡ ದೊಡ್ಡ ಹಿರಿಯರು ಅನಿಸ್ಕೊಂಡವ್ರು ಇದನ್ನೇ ಮಾಡಿದರು. ಬಹಳ ಜನರ ಮನೆಗೆ ಭೇಟಿ ಕೊಟ್ಟರು, ಕುಟುಂಬದ ಸಮಸ್ಯೆಗಳನ್ನು ಕೇಳಿದರು, ಅಹವಾಲುಗಳನ್ನು ಸ್ವೀಕಾರ ಮಾಡಿದರು, ಅವ್ರ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಇಟ್ಟರು. ಬಹಳ ದೊಡ್ಡ ದೊಡ್ಡ ಮಹಾರಾಜರ ಮನೆಗಳಲ್ಲಿ ಆಗಾಗ ಋಷಿಮುನಿಗಳು ಭೇಟಿ ಕೊಡ್ತಾ ಇದ್ದದ್ದು ಯಾಕೆ? ಆ ರಾಜರುಗಳ ಸಮಸ್ಯೆಗಳು ಏನು ಅಂತ ಕೇಳ್ತಿದ್ರು. ಕೇಳಿ ತಾವು ದೇವರಲ್ಲಿ ಪ್ರಾರ್ಥಿಸಿ ರಾಜನ ಮೂಲಕ ಮಾಡಿಸ್ಬೇಕಾದ ಒಳ್ಳೆಯ ಕೆಲಸ ಮಾಡಿಸ್ಬಿಟ್ರೆ ರಾಜನೂ ನೆಮ್ಮದಿಯಿಂದ ಇರ್ತಾನೆ, ಪ್ರಜೆಗಳು ಆರಾಮಿರ್ತಾರೆ ಅಂತ. ಒಬ್ಬ ರಾಜನನ್ನು ಸರಿಪಡಿಸಿದರೆ ಪ್ರಜೆಗಳೆಲ್ಲ ಆರಾಮಿರ್ತಾರ? ಇದೆಲ್ಲ ಯೋಚನೆ ಮಾಡ್ತಾ ಇದ್ರು ಹಿರಿಯರು. ಹಾಗೆ ನಾವು ಕೂಡ ಶ್ರೀ ಸಾಮಾನ್ಯರಲ್ಲಿ ನಾವು ಒಬ್ಬರು, ನಮಗೆ ಬರುವಂತೆ ಸಮಸ್ಯೆ ಮತ್ತೊಬ್ಬರಿಗೂ ಇರ್ತದೆ. ಅವರೊಟ್ಟಿಗೆ ನಾವು ಕಲಿತು ಬೆರೆತು ಅವರಿಗಿರುವ ಸಮಸ್ಯೆಗಳಿಗೆ ಸಾಧ್ಯವಾದರೆ ಪರಿಹಾರಗಳನ್ನು ಸೂಚಿಸಿ ಹೇಳಿ. ಮೊದಲು ಸ್ವಲ್ಪ ಸಮಸ್ಯೆ ಅನ್ನಿಸ್ಬೋದು ಈ ಥರ ಮಾತನಾಡೋದು, ಯಾಕಂದರೆ ಬಿಗುಮಾನ ಇರ್ತದೆ, ಬೇಕಂದ್ರೆ ಅವ್ರು ಮಾತಾಡಲಿ ಅಂತ ಇರ್ತದೆ. ನಾವ್ಯಾಕೆ ಮಾತಾಡೋದು, ಬೇಕಂದ್ರೆ ಅವ್ರು ನಮಗೆ ಫೋನ್ ಮಾಡಿ ಕೇಳಲಿ. ಹಂಗಿಲ್ಲ ಸಮಾಜದೊಳಗೆ, ವ್ಯವಸ್ಥೆ ಹಂಗಿಲ್ಲ. ನೀನು 4 ಜನರು ಮಾತಾಡಿಸಿದ್ರೆ 100 ಜನ ನಿನ್ನ ಹತ್ರ ಮಾತಾಡಿಸ್ಲಿಕ್ಕೆ ಬರ್ತಾರೆ. ಇದೇ ಗುಟ್ಟು. ನೀನು 4 ಜನರಿಗೆ ಒಳ್ಳೆಯದನ್ನು ಹೇಳಲಿಕ್ಕೆ ಶುರು ಮಾಡಿದರೆ 100 ಜನ ನಿನ್ನ ಹತ್ರ ಸಮಸ್ಯೆ ಕೇಳಲಿಕ್ಕೆ ಬರೋ ಹಾಗೆ ದೇವರು ಮಾಡ್ತಾನೆ. ನಿನ್ನ ಬಾಯಿಂದ ನುಡಿಸ್ಬೇಕು ಅಂತ ಭಗವಂತ ಅಪೇಕ್ಷೆ ಪಡ್ತಾನೆ. ಆ ಒಳ್ಳೆಯದನ್ನು ಹೇಳಿದ ಮೇಲೆ ಅವರಿಗದು ಪರಿಹಾರ ಆದಮೇಲೆ ನಿನಗೆ ಕೀರ್ತಿ ಕೊಡ್ತಾನೆ. ಇದೆಲ್ಲ ಕಲ್ಯಾಣಕೃತ್ ಕಚ್ಚಿತ್ ದುರ್ಗತಿಂ ತಾತ ಗಚ್ಚತಿ ನಹಿ ಗಚ್ಚತಿ. ಪಾದರಾಜರ ಕಾಲಕ್ಕೆ ಬಹಳ ಕಡೆ ಸಂಚಾರ ಮಾಡ್ತಾ ಒಂದೂರಿಗೆ ಬಂದಾಗ ವಧೂವರರಿಬ್ಬರಿಗೆ ಕಲ್ಯಾಣ ನಿಶ್ಚಯ ಆಗಿದೆ. ಎಲ್ಲ ಜನ ಸೇರಿದ್ದಾರೆ. ಕಲ್ಯಾಣ ಮಂಟಪದಲ್ಲಿ ಇನ್ನು ಹಸೆಮಣೆ ಮೇಲೆ ಇಬ್ಬರೂ ಕೂಡ ಅಂತಃಪಟ ಧರಿಸಿ ಎಲ್ಲರ ಕಡೆಯಿಂದ ಅಕ್ಷತೆ ಹಾಕಿಸ್ಕೊಳ್ಬೇಕು. ಮುಹೂರ್ತ ಬಂದಿದೆ. ಒಂದು ಸರ್ಪ ಕಚ್ಚಿ ವರನಿಗೆ ಸಾವು ಬಂದ್ಬಿಡ್ತಂತೆ. ವಾದರಾಜರ ಸನ್ಯಾಸಿಗಳು, ಅವರಿಗೆ ಯಾರು ಸತ್ರೇನು ಹುಟ್ಟಿದ್ರೇನು, ಇವಾಗೆಲ್ಲ ವೇದಾಂತ ಬಹಳ ನೆನಪಾಗ್ತದೆ ಇಂಥವೆಲ್ಲ. ಹುಟ್ಟು ಸಾವು ಯಾರಿಗೆ ತಪ್ಪಿದ್ದು? ಅದೇ ವೇದಾಂತ ಮನುಷ್ಯನ ನಿರ್ದಯತೆಯನ್ನು ಹುಟ್ಟಿಸೋದರಲ್ಲಿ ಕಾರಣ ಆಗಬಾರ್ದು. ಕೆಲವರು ವೇದಾಂತ ಓದಿ ವೈರಾಗ್ಯಕ್ಕಿಂತ ನಿರ್ದಯತೆ ಇಲ್ಲಿ ಪರ್ಯವಸಾನ ಆಗಿರ್ತದೆ. ನಿರ್ದಯಗಳಾಗೋದು ಬೇರೆ. ಮನುಷ್ಯರಲ್ಲಿ ವೇದಾಂತ ಯಾವತ್ತಿದ್ರೂ ಸಹೃದಯತೆಯನ್ನು ಹುಟ್ಟಿಸುವಂತಾಗಬೇಕು. ಇಲ್ಲದೇ ಇದ್ರೆ ಅದನ್ನು ವೇದಾಂತ ಅಂತ ಯಾಕೆ ಕರಿಬೇಕು? ಕಲ್ಲು ಹೃದಯ, ಯಾರ ದುಃಖಕ್ಕೂ ಸ್ಪಂದಿಸಲ್ಲ. ಎಂಥ ಕೆಲವ್ರ ಮನೆಯಲ್ಲೂ ಅಂಥ ಕಲ್ಲು ಹೃದಯದವರು ಇರ್ತಾರೆ. ಏನು ಕಲ್ಲು, ಒಂದು ಹನಿ ನೀರು ಕೊಡಲಿಕ್ಕೂ ಇಲ್ಲ. ಬೇಕಂದ್ರೆ ತಗೊಳ್ಳಿ, ಬೇಕಂದ್ರೆ ಮಾಡಿಕೊಳ್ಳಿ. ಇಂಥವ್ರು 8 ಜನ ನೋಡಿಲ್ಲ ಮನೆ ಒಳಗೆ. ನಂದೇನಂತೆ, ಅವನ ಪ್ರಾರಬ್ಧ, ಅವಳ ಪ್ರಾರಬ್ಧ, ಹಿಂಗೆ ಮನುಷ್ಯನ ಮನಸ್ಸು ಕಲ್ಲಾಗ್ಲಿಕ್ಕೆ ಶುರು ಆಗ್ತದೆ. ಅತಿಯಾದ ವೇದಾಂತ ಮಾಡುವಾಗ ಹೀಗೂ ಆಗ್ತದಕ್ಕೆ. ತರ್ಕದ ಬುದ್ಧಿ ಒಂದು ರೀತಿ ಪರಿಣಾಮ ಮಾಡ್ತದೆ, ವೇದಾಂತ ಮತ್ತೊಂದು ರೀತಿ. ನಿರ್ದಯತೆಯನ್ನು ಹುಟ್ಟಿಸ್ಲಿಕ್ಕೆ ಶಾಸ್ತ್ರ ಬೇಕಾಗಿಲ್ಲ. ಕೆಲವರು ನಾಸ್ತಿಕರಾಗ್ತಾರೆ. ನಾಸ್ತಿಕತೆ ತಾನಾಗೆ ಮನಸ್ಸಿನಲ್ಲಿ ಬರಲಿಕ್ಕೆ ಶುರು ಆಗ್ತದೆ. ಯಾವುದೋ ಒಂದು ಕೆಲಸ ಮಾಡ್ತಾರೆ, ಅದು ಫಲ ಕೊಡಲ್ಲ ಕೂಡಲೇ. ಅವನಿಗೆ ಬೇಕಾದಾಗ ಕೊಡಲ್ಲ, ಅದು ಕೊಡ್ತದೆ, ಅವನಿಗೆ ಬೇಕಾದಾಗ ಕೊಡಲ್ಲ. ಕೂಡಲೇ ಆ ಪೂಜೆಯ ಮೇಲೆ ನಾಸ್ತಿಕತೆ ಶುರು ಆಗ್ತದೆ. ಏನೋ ಮಾಡಿದ್ವಿ, ಏನು ಉಪಯೋಗ ಇಲ್ಲ. ಯಾಕೆ? ಫಲ ಕೊಡಲಿಲ್ಲಲ್ಲ. ಯಾಕಂದರೆ ನಮ್ಮಲ್ಲೆಲ್ಲ ಕ್ವಿಕ್ ಅಂತ, ಕ್ವಿಕ್ ಆಗಬೇಕೆಲ್ಲ. ಏನು ಮಾಡಿದ್ರು ಕ್ವಿಕ್ ಫಿಕ್ಸ್ ಅಂತ ಇವತ್ತೆಲ್ಲ ಒಂದು ಗಮ್ಮ ಹೆಸರು ಹಂಗೆ ಇಟ್ಬಿಟ್ಟಿದ್ದಾರೆ. ಕ್ವಿಕ್ ಆಗಬೇಕು ಅಂತ ಮನುಷ್ಯ. ನಾಸ್ತಿಕತೆ, ನಿಷ್ಕರುಣಿತೆ, ದೈವದ ಮೇಲೆ ಶ್ರದ್ಧೆ ಕಳ್ಕೊಳ್ಳೋದು, ತನಗೆ ತಾನು ಅನುಭವಿಸುವ ಅನೇಕ ಸಮಸ್ಯೆಗಳಿಂದ ಇನ್ನೊಬ್ಬರ ಸಮಸ್ಯೆಗಳಿಗೆ ಯಾವತ್ತೂ ಸ್ಪಂದಿಸದೇ ಇರೋದು, ಇದೆಲ್ಲ ಒಂದರ್ಥದಲ್ಲಿ
ಕಲ್ಲು ಮನಸ್ಸು ಇವೆಲ್ಲ ಪ್ರಾಣಿಗಳಲ್ಲಿ ನಾವು ನೋಡ್ತೇವೆ. ಮನುಷ್ಯರಲ್ಲಿ ಅದಿರಬಾರ್ದು ಅಂತಾರೆ. ಅದರಿಂದ ದೂರ ಆಗಬೇಕು, ಎಲ್ಲರಿಗೆ ಕಲ್ಯಾಣ ಆಗಲಿ ಅಂತನ್ನುವ ಭಾವ ಬರಬೇಕು, ಉದಾತ್ತವಾದ ಭಾವ. ಇದನ್ನು ವೇದ ಹೇಳಿಕೊಡ್ತದೆ. ವಾದಿರಾಜರು ಎಂಥ ಮಹಾತ್ಮರು. ವರನಿಗೆ ಹೀಗಾಗಿದೆ ಅಂತ ಕೇಳಿದ ಕೂಡಲೇ ಅವರ ಮನಸ್ಸು ತಡಿಲಿಲ್ಲ. ಏನೇ ಆಗಲಿ ಹಾಗಾಗಬಾರ್ದಾಗಿತ್ತು, ಅವ್ರ ಮನಸ್ಸಿಗೆ ಅದು ಬೇಸರ ಆಯಿತು. ಅವರಿಬ್ಬರು ವಧೂವರರು ಚೆನ್ನಾಗಿರಬೇಕು ಅಂತ ಆ ವಧೂವರರ ಮೇಲೆ ದೃಷ್ಟಿ ಬಿತ್ತು ವಾದಿರಾಜರದು. ತಾವೇ ಸ್ವತಃ ಹಯಗ್ರೀವ ದೇವರನ್ನು ಪ್ರಾರ್ಥನೆ ಮಾಡಿ ಲಕ್ಷ್ಮೀ ಶೋಭಾನ ಪದ್ಯಗಳನ್ನು ರಚನೆ ಮಾಡಿ ಇದನ್ನು ಹೇಳ್ರಿ ವರ ಬದುಕ್ತಾನೆ ಅಂತ ಹೇಳಿ ಸ್ತೋತ್ರ ರಚನೆ ಮಾಡಿಕೊಟ್ಟು ವರನನ್ನು ಬದುಕಿಸಿ ವಿವಾಹ ಮಾಡಿಸಿದಂಥ ಕೀರ್ತಿ ವಾದಿರಾಜರಿಗೆ ಬಂತಂತೆ. ಆಮೇಲೆ ಅವರೇ ಹೇಳ್ತಾರೆ ಕೊನೆಗೆ, ಇಂತೂ ಸ್ವಪ್ನದಿ ಕೊಂಡಾಡಿದ ಹೀಗೆ ಭಗವಂತ ಲಕ್ಷ್ಮೀಕಾಂತ ನನ್ನನ್ನು ತನ್ನ ಮುಖವಾಗಿ ಮಾಡಿಕೊಂಡು ತನ್ನ ಸ್ತೋತ್ರ ತಾನೇ ನನ್ನಿಂದ ಮಾಡಿಸ್ಕೊಂಡು ಆ ವಧುವರರಿಬ್ಬರಿಗೆ ಭಗವಂತನೇ ಕಲ್ಯಾಣ ಮಾಡಿಸಿದ. ಆವಾಗ ಅದು ಮುದ್ರೆ ಒತ್ತಿಬಿಟ್ರು. ಯಾರ್ಯಾರು ಹಾಗಾದರೆ ಮನೆ ಮನೆಗಳಲ್ಲಿ ಲಕ್ಷ್ಮೀ ಶೋಭನ ಪದಗಳನ್ನು ಹಾಡ್ತಾರೆ, ಹೇಳ್ತಾರೆ, ಕೇಳ್ತಾರೆ, ಚಿಂತಿಸ್ತಾರೆ, ಅವರೆಲ್ಲರ ಮನೆಯೊಳಗೆ ಕಲ್ಯಾಣ ಆಗಲಿ ಅಂತ ಮಾಡಿಬಿಟ್ರಂತೆ. ನೋಡಿ, ಒಬ್ಬ ವ್ಯಕ್ತಿ ಎಂಥ ದೊಡ್ಡ ಕಾರುಣ್ಯ ಮೆರೆದ್ರು, ದಯೆ ತೋರಿಸಿದ್ರು, ಕಲ್ಯಾಣವನ್ನು ಉಂಟು ಮಾಡಿದರು. ಇದಕ್ಕೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ಅಂತಂದದ್ದು ಇದೇ ಮಾತು. ಕಲ್ಯಾಣ ಮಾಡಿದರು ಸಮಾಜಕ್ಕೆ. ಅದೇ ವಾದಿರಾಜರೇ ರುಕ್ಮಿಣೀಶಿ ವಿಜಯ ಅಂತ ಕಾವ್ಯನೂ ರಚನೆ ಮಾಡಿಕೊಟ್ರು. ಇದನ್ನು ಮನೆ ಮನೆಗಳಲ್ಲಿ ಹೇಳ್ರಿ, ಇದನ್ನೇ ಕೇಳ್ರಿ, ಸಾಧ್ಯವಾದಷ್ಟು ಇದನ್ನು ಅರ್ಥ ಅನುಸಂಧಾನ ಮಾಡ್ರಿ, ಅವರಿಗೆ ಬೇಕಾದ ಅಭಿಲಾಷೆಗಳನ್ನು ಪೂರೈಸಿಕೊಳ್ಳಿ ಅಂತ ಮಾಡಿಕೊಟ್ಟಿದ್ದಾರೆ. ರುಕ್ಮಿಣಿ ಕಲ್ಯಾಣ ಒಂದಿಷ್ಟು ಭಾಗಗಳಲ್ಲಿ ಬರ್ತದೆ ಈ ಕಾವ್ಯದಲ್ಲಿ. ಕೃಷ್ಣನ ಕಥೆ ವಿಸ್ತಾರವಾಗಿ ಬರ್ತದೆ. ರುಕ್ಮಿಣಿ ಪತ್ರ ಬರೆದದ್ದು ಎಲ್ರಿಗೂ ಗೊತ್ತಿದ್ದಂತೆ ಕಥೆ. ಶ್ರೀಕೃಷ್ಣನಿಗೆ ತಗೊಂಡು ಹೋಗಿ ಕೊಟ್ರಂತೆ ಸುದೇವ ಅಂತ ಒಬ್ಬ ವಿಪ್ರ. ಕೃಷ್ಣ ಆ ಪತ್ರ ನೋಡಿ ತಾನೇ ಸ್ವತಃ ರುಕ್ಮಿಣಿನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ದ್ವಾರಕಾಪಟ್ಟಣದಿಂದ ಕುಂಡಿನಾಪಟ್ಟಣಕ್ಕೆ ಬಂದ. ಅವಳನ್ನು ರಥದಲ್ಲಿ ಕೂಡಿಸ್ಕೊಂಡು ಹೊರಟಾಗ ಯುದ್ಧ ಮಾಡಬೇಕಾಯಿತು ರುಕ್ಮಿಯ ಜೊತೆಗೆ. ರುಕ್ಮಿ ಸೈನ್ಯ ತಂದು ಯುದ್ಧ ಮಾಡಿಸಿದ. ಕೃಷ್ಣ ತನ್ನ ಶೌರ್ಯ ಮೆರೆದ, ಪರಾಕ್ರಮ ಮೆರೆದ. ರುಕ್ಮಿಣಿಯನ್ನು ಬಿಟ್ಟುಕೊಡ್ಲಿಲ್ಲ. ತಾನೇ ರುಕ್ಮಿಣಿಯನ್ನು ಕರ್ಕೊಂಡು ಮೂಲಮಾಧವ ಅನ್ನೋ ಕ್ಷೇತ್ರಕ್ಕೆ ತಂದು ಅಲ್ಲಿ ಕಲ್ಯಾಣ ಮಾಡಿಕೊಂಡ ಅನ್ನೋ ಕಥೆ ಪುರಾಣದಲ್ಲಿ ಪ್ರಸಿದ್ಧ. ಈ ಕಥೆಯನ್ನು ವಾದಿರಾಜರು ಕಾವ್ಯಮಯನೂ ಆಗಿರಬೇಕು, ಶಾಸ್ತ್ರಮಯನೂ ಆಗಿರಬೇಕು, ಭಗವಂತನ ಸರ್ವೋತ್ತಮತೆಯ ಗುಣಗಳ ಚಿಂತನೆ ಸಜ್ಜನರಿಗೆ ಬರಬೇಕು, ಕೃಷ್ಣನಲ್ಲಿ ವಿಶೇಷ ಭಕ್ತಿ ಮೂಡಬೇಕು, ರುಕ್ಮಿಣಿಯಲ್ಲಿ ಮತ್ತಷ್ಟು ಶ್ರದ್ಧೆ ಮೂಡಬೇಕು, ಅವುಗಳು ಹೃದಯದಲ್ಲಿ ಹೆಚ್ಚಾದ ಹಾಗೆ ಅವರ ಕರುಣೆ ಉಂಟಾಗ್ತದೆ ಅಂತ ಈ ಕಾವ್ಯವನ್ನು ರಚನೆ ಮಾಡಿ ಕೊಡ್ತಾರೆ. ಯಾಕಂದರೆ ಕಲ್ಯಾಣ ಅಂದಾಗ ಎಲ್ಲರಿಗೆ ಕಲ್ಯಾಣ ಆಗಲೇಬೇಕು ಅಂತ ಏನು ನಿಯಮ ಅಂತನ್ನೋರೇ ಬಹಳ. ಈಗ ಕಲ್ಯಾಣ ಯಾಕಾಗಬೇಕು? ಮನುಷ್ಯನ ಚರ್ಚೆ. ರುಕ್ಮಿಣಿ ಪತ್ರನೇ ಬರೆದು ಕಳಿಸಿದ್ಲಂತೆ, ಕಲ್ಯಾಣಕ್ಕೆ ನೀನೇ ಬಂದು ನನ್ನ ಕರ್ಕೊಂಡು ಹೋಗಬೇಕು ಅಂತ. ಅವಳು ಜಗತ್ತಿನ ತಾಯಿ. ಯಂಕಾಮಯೇ ತಂತ ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾ. ಲಕ್ಷ್ಮಿ ಹೇಳುವ ಮಾತು ವೇದದಲ್ಲಿ ಬರ್ತದೆ. ಅವಳ ಶಕ್ತಿ ಎಷ್ಟು ಲಕ್ಷ್ಮೀದು ಅಂದರೆ, ಯಾರನ್ನು ಇಚ್ಛೆ ಪಡ್ತೇನೆ ಅವರನ್ನು ರುದ್ರ ಪದವಿಯಲ್ಲಿ ಕೂಡಿಸ್ತೇನೆ, ಯಾರನ್ನು ನಾನು ಬಯಸ್ತೇನೆ ಅವನನ್ನು ಬ್ರಹ್ಮ ಪದವಿಯಲ್ಲಿ ಕೂಡಿಸ್ತೇನೆ. ಅಂದರೆ ಬ್ರಹ್ಮ ಪದವಿಯಲ್ಲಿ ಸ್ಥಿರವಾಗಿ ಕೂಡಬೇಕಾದ್ರೆ ಯಾರ ಅನುಗ್ರಹ? ಲಕ್ಷ್ಮೀ ಬೇಕು. ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾ. ತಂ ಬ್ರಹ್ಮಾಣಂ ತಂ ಋಷಿಂ. ಇವನು ಜ್ಞಾನಿಯಾಗಲಿ ಅಂತ ಲಕ್ಷ್ಮಿ ಅಪೇಕ್ಷಿಸಿ ಅನುಗ್ರಹಿಸಿದ್ಲೆ ಅವನು ಜ್ಞಾನಿ ಆಗಿಬಿಡ್ತಾನೆ, ಋಷಿ ಆಗ್ತಾನೆ. ಸುಮೇಧಾ, ಒಳ್ಳೆಯ ತಿಳುವಳಿಕೆ ಬರಲಿ, ಅವಿವೇಕ ಹೋಗಲಿ ಇವಳಲ್ಲಿ,
ಅವಿವೇಕ ಹೋಗಲಿ ಅಂತ ದೇವರಲ್ಲಿ ಅವಳು ಮೊರೆ ಇಟ್ಟು ಅವಳು ಅನುಗ್ರಹಿಸಿದರೆ ಸಾಕಂತೆ ಅವಳು ವಿವೇಕಿ ಆಗ್ತಾಳೆ, ವಿವೇಕಿ ಆಗ್ತಾನೆ, ಜ್ಞಾನಿ ಆಗ್ತಾನೆ, ಬುದ್ಧಿವಂತನಾಗ್ತಾನೆ, ಬ್ರಹ್ಮ ಪದವಿ ಪಡಿತಾನೆ. ಇಷ್ಟು ಶಕ್ತಿ ಮಹಾಲಕ್ಷ್ಮಿಯಲ್ಲಿದೆ ಅಂತ ಮಹಾಲಕ್ಷ್ಮಿನೇ ಹೇಳ್ತಾಳೆ ಈ ಮಾತನ್ನು. ಅಂಥ ಮಹಾಲಕ್ಷ್ಮಿ ನಾರಾಯಣನ ಇಚ್ಛೆಯಂತೆ ಅವಳಿಗಿರುವ ಮೂರೂ ರೂಪಗಳಿಂದ ಭೂಮಿಯಲ್ಲಿ ಅವತಾರ ಮಾಡಿದ್ಲಂತೆ. ಶ್ರೀರೂಪ, ಭೂರೂಪ, ದುರ್ಗಾರೂಪ. ಶ್ರೀರೂಪಳಾದ ಮಹಾಲಕ್ಷ್ಮಿ ಭೀಷ್ಮಕ ರಾಜನ ಮನೆಯೊಳಗೆ ರುಕ್ಮಿಣಿಯಾಗಿ ಅವತಾರ ಮಾಡಿದ್ಲು. ಭೂರೂಪಳಾದವಳು ಸತ್ರಾಜಿತನ ಮನೆಯಲ್ಲಿ ಸತ್ಯಭಾಮೆ ಆದ್ಲಂತೆ. ಇನ್ನೊಬ್ಬಳು ದುರ್ಗಾ, ಅವಳು ಯಶೋದೆಯ ಗರ್ಭದಲ್ಲಿ ಜನಿಸಿ ದುರ್ಗೆ ಅಂಥೇಳಿ ಪ್ರಸಿದ್ಧಳಾದ್ಲಂತೆ. ಇದೇ ವಿಶೇಷ ದ್ವಾಪರದ ಯುಗದಲ್ಲಿ. ಬೇರೆ ಯುಗಗಳಲ್ಲೆಲ್ಲ ಮೂರು ರೂಪದಿಂದ ಬಂದದ್ದು ಕೇಳಲ್ಲ ನಾವು. ದ್ವಾಪರದಲ್ಲಿ ಮಾತ್ರ 3 ರೂಪಳಾಗಿ ಲಕ್ಷ್ಮೀ ಭೂಮಿಗೆ ಬಂದಿದ್ದಾಳೆ. ರುಕ್ಮಿಣಿ ಭೀಷ್ಮಕನ ಅರಮನೆಯಲ್ಲಿ ಅವತಾರ ಮಾಡಿದಾಳೆ. ಭೀಷ್ಮಕ ರಾಜ ಯಾರು? ಮಿತ್ರ ಅಂತ ಒಬ್ಬ ಸೂರ್ಯ. 12 ಆದಿತ್ಯರನ್ನು ಕೇಳ್ತೇವೆ, 12 ನಮಸ್ಕಾರ ಸೂರ್ಯನಿಗೆ ಅಂತ. ಅರ್ಯಮ, ಮಿತ್ರ, ಪೂಷ. ಬೆಳಗ್ಗೆ ಎದ್ದು ಕೂಡಲೇ 12 ನಮಸ್ಕಾರ ಮಾಡಬೇಕಲ್ಲ. ಆ 12ರೊಳಗೆ ಇವನು ಒಬ್ಬ ಮಿತ್ರ ಅಂತ ಸೂರ್ಯ. ಅವನು ಭೀಷ್ಮಕ ರಾಜನಾಗಿ ಹುಟ್ಟಿದ್ದ ಭೂಮಿಯ ಮೇಲೆ. ಸೂರ್ಯನೇ. ಅವನು ಪ್ರಾರ್ಥನೆ ಮಾಡಿದ, ನಾನು ಕೃಷ್ಣನಿಗೆ ಕನ್ಯಾದಾನ ಮಾಡಬೇಕು, ಹಾಗಾದರೆ ನನಗೊಂದು ಕನ್ಯೆ ಹುಟ್ಟಬೇಕು, ಲಕ್ಷ್ಮಿ ಬಂದರೆ ಮಾತ್ರ ಕನ್ಯಾದಾನ ಮಾಡಲಿಕ್ಕಾಗ್ತದೆ. ಲಕ್ಷ್ಮಿಯನ್ನೇ ಪ್ರಾರ್ಥನೆ ಮಾಡಿದ್ದ. ಅವಳ ಪ್ರಾರ್ಥನೆಯಂತೆ ಭೀಷ್ಮಕನ ಮನೆಯಲ್ಲಿ ಲಕ್ಷ್ಮಿ ಅವತಾರ ಮಾಡಿದಾಳೆ. ಅವಳಿಗೆ ರುಕ್ಮಿಣಿ ಅಂತ ನಾಮಕರಣ ಮಾಡಿದ. ಪುರಾಣಗಳು ಹೇಳ್ತಾವೆ, ನಾರಾಯಣ ಏನು ಆದೇಶ ಮಾಡಿರ್ತಾನೆ ಹಾಗೇ ನಟನೆ ಮಾಡ್ತಾಳಂತೆ ರುಕ್ಮಿಣಿ. ನಟನೆಯಲ್ಲಿ ಅವರಿಬ್ಬರಲ್ಲಿಯೂ ಕೂಡ ಮೀರ್ಸೋರು ಯಾರಿಲ್ಲ. ಈ ಫೇರ್ ಅವಾರ್ಡ್ ಅಂತ ಕೊಡ್ತಾರಲ್ಲ, ಫೇರ್ ಅವಾರ್ಡ್ ಕೊಟ್ಟರೆ ಇವರಿಗೆ ಕೊಡ್ಬೇಕು ಮೊದಲು. ಇನ್ಯಾರು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅವರೇನು ಮಾತಾಡ್ಕೊಳ್ಬೇಕಾಗಿಲ್ಲ. ಹೋಗಿ ಹಿಂದೆ ಪರದೆ ಹಿಂದೆ ಮಾತಾಡಿಕೊಂಡು ನೀನು ಹೀಗೆ ಈಗ ಡೈಲಾಗ್ ಹೇಳಬೇಕು, ನಾನು ಹೀಗೆ ಹೇಳಬೇಕು ಅಂತ ರಿಹರ್ಸಲ್ ಮಾಡಿ ಏನು ಬೇಕಾಗಿಲ್ಲ ಅವರಿಗೆ. ಯಾಮ್ ಯಾಮ್ ಪರೇಶ ಉರುಧಾವತಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಯಾಮ್ ಯಾಮ್ ಪರೇಶ, ಆ ಪರಮಾತ್ಮ ಏನೆಲ್ಲ ಯಾವ ರೀತಿ ಹೇಗೆ ಮಾಡ್ತಾನೆ ಹಾಗೆ ಅವಳು ನಡ್ಕೋತಾಳಂತೆ. ಅದು ರಾಮನಾದಾಗ ಸೀತೆ ಆದಾಗ ಅದನ್ನೇ ಮಾಡಿದ್ದಾರೆ. ರಾಮನಿಗೆ ವಿರುದ್ಧ ಯಾವ ನಟನೆ ಮಾಡಲಿಲ್ಲ ಸೀತೆ. ಮನಸ್ಸು ಮಾಡಿದರೆ ರಾವಣನ ಕೊಲ್ಲೋದು ಎಷ್ಟು ಹೊತ್ತಿತ್ತು. ರಾವಣನನ್ನು ಕಣ್ಣಿನಿಂದ ನೋಡಿದರೆ ಸಾಕಾಗಿತ್ತು. ಸುಮ್ಮನೆ ದಿಟ್ಟಿಸಿ ನೋಡಿದರೆ ಸುಟ್ಟು ಹೋಗಿಬಿಡ್ತಿದ್ದ. ನೋಡೋದು ಬೇಡ, ಸುಡ್ಲಿ ಬಾಯಲ್ಲಿ ಹೇಳಿದರೆ ಸುಟ್ಟು ಹೋಗ್ತಾನೆ. ಎಂಥೆಂಥ ಕಥೆಗಳನ್ನು ತೋರಿಸಿದಾಳೆ ಮಹಾಲಕ್ಷ್ಮಿ. ರಾವಣನ ಸುಡೋದು ಬಹಳ ಹೊತ್ತಿತ್ತೆ, ಮಾಡಲಿಲ್ಲ. ಯಾಕೆ? ದೇವ್ರ ಇಚ್ಛೆ ಹಾಗಿಲ್ಲ. ಅವನು ಯಾವುದೋ ಬೇರೆ ರೀತಿ ಸ್ಕ್ರಿಪ್ಟ್ ಬರೆದಿದ್ದಾನೆ, ನಾನು ಹಾಗೇ ನಡಿತೀನಿ ಅಂತಂದ. ಸ್ಕ್ರಿಪ್ಟಿಗೆ ವಿರುದ್ಧವಾಗಿ ನಟನೆ ಮಾಡಿದರೆ ಸರಿ ಇರಲ್ಲ, ಕಥೆಗೆ ವಿರುದ್ಧವಾಗಿ ಮಾಡಬಾರ್ದು. ಹಾಗೆ ರುಕ್ಮಿಣಿನೂ ಅಷ್ಟೇ. ಶಿಶುಪಾಲನನ್ನು ಕೊಲ್ಲೋದು ಎಷ್ಟೊತ್ತಿತ್ತು ಅವಳಿಗೆ, ಜರಾಸಂಧನನ್ನು ಎದುರುಗಟ್ಟುಕೊಳ್ಳೋದು ಎಷ್ಟೊತ್ತಿತ್ತು. ಭೀಷ್ಮಕನ ಮನೆಯಿಂದ ತಾನೇ ಯಾರಿಗೂ ಹೇಳದೆ ಕೇಳದೆ ತಾನೇ ಸ್ವಂತ ಇಚ್ಛೆಯಿಂದ ಎಲ್ಲೋ ಒಂದು ಕಡೆಯಲ್ಲಿ ಹೋಗಿ ಯಾರ್ಯಾರು ಬೇಡ, ಮದುವೆನೇ ಬೇಡ ಅಂತ ಕೂಡೋದು ಎಷ್ಟು ಹೊತ್ತಿತ್ತು ಹೇಳಿ. ಅವಳಿಗೆ ಅದು ಭಾಳ ಹೊತ್ತಿರಲಿಲ್ಲ. ಇದೇ ವಿಶೇಷ. ಪುರಾಣಗಳ ಸಾಹಿತ್ಯ ಮನುಷ್ಯನಿಗೆ ಏನು ಹೇಳ್ಕೊಡ್ತದೆ ಅಂದರೆ, ಮನಸ್ಸಿಗೆ ಬಂದ ಹಾಗೆ ಮನುಷ್ಯ ಇಚ್ಛೆ ಸಂಕಲ್ಪ ಮಾಡಿ ತನಗೆಲ್ಲಿ ಬೇಕೋ ಏನು ಬೇಕೋ ನಿರ್ಧಾರ ತಗೊಳ್ಳೋದು ದೊಡ್ಡಿಸ್ತಿಕೆ ಅಲ್ಲ ಅಂತದ್ದು. ಹಾಗಾಗಿ ಕೃಷ್ಣ ಗೀತೆಯನ್ನು ಉಪದೇಶಿಸುವಾಗ ಅರ್ಜುನನಿಗೆ ಅದನ್ನೇ ಹೇಳ್ತಾನೆ. ಅರ್ಜುನ, ನಿನ್ನನ್ನು ರಥ ಹಿಂತಿರುಗಿಸಿ ಕುರುಕ್ಷೇತ್ರದಿಂದ ವಾಪಸ್ ಮಥುರೆಗೋ ದ್ವಾರಕೆಗೋ ಎರಡೂ ಬೇಡ ಅಂತ ನಿನಗನಿಸಿದ್ರು ಇನ್ಯಾವುದೋ ಉದ್ಯಾನವನಕ್ಕೋ ಕರ್ಕೊಂಡು ಹೋಗೋದು ಭಾಳ ಹೊತ್ತಲ್ಲ ಅನ್ನಂತ. ಎಷ್ಟೊತ್ತು ಕೃಷ್ಣನಿಗೆ ಸಾರಥಿಯಾಗಿ ಕೃಷ್ಣನೇ ಇದ್ದ. ಎಷ್ಟಂತೆ ಗೋಳಾಡ್ತೀಯ ಪಾಪ ಅರ್ಜುನ, ನಿಂಗೆ ಬೇಡ ಹೌದಲ್ಲಿ ಯುದ್ಧ, ನಡಿ ಹೋಗೋಣ, ಒಂದು 18 ದಿವಸ ಎಲ್ಲಾದರೂ ಹೋಗಿ ಬರೋಣ, ಇವರೆಲ್ಲ ಗುದ್ದಾಡ್ಕೊಳ್ಳಿ, ಮುಗಿದ ಮೇಲೆ ರಿಸಲ್ಟ್ ಏನು ಅಂತ ನೋಡ್ಲಿಕ್ಕೆ ಬಂದ್ರಾಯ್ತಂತೆ ಅಂತ ಕೃಷ್ಣ ಅರ್ಜುನನ್ ಕರ್ಕೊಂಡು ಹೋಗಿದ್ರೆ ಎಷ್ಟೊತ್ತಿತ್ತು ಕೃಷ್ಣನಿಗೆ. ಹಾಗೆ ಮಾಡಲಿಲ್ಲ.
ಅವನು ನೋಡಿದರೆ ನಾನು ಭೈಕ್ಷಚರ್ಯ, ನಾನು ಭಿಕ್ಷೆ ಬೇಡಿ ಆದರೂ ಬದುಕ್ತೀನಿ, ನಾನು ಬಿಲ್ಲು ಬಾಣ ಹಿಡಿಯಲ್ಲ ಅಂತ ಆತ ಕೂತಿದ್ದ. ಭಿಕ್ಷೆ ಬೇಡ್ತೀನಿ ಅಂತವ, ದೇವಸ್ಥಾನದ ಮುಂದೆ ಕೂತ್ಕೊಂಡ್ರೆ ನಂಗೆ ಭಿಕ್ಷೆ ಹಾಕೋರು ಇಲ್ವೇನು ಅಂತ ಆತ. ಇದು ಯಾಕೆ ರಾಜ್ಯ ಪದವಿ, ಇದೇನು ಶ್ರೀಮಂತಿಕೆ, ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸಿ ಮಹಿಮಂತ ಕೃಷ್ಣ ಹೇಳೋದೇ ಹೇಳೋದು. ಈ ಎಲ್ಲ ಮಾತಿನ ಅಭಿಪ್ರಾಯ ಏನು? ಇದರ ಸಾರ ಭಾಗ ಇಷ್ಟೇ: ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ನಾವು ಹುಟ್ಟುವ ಮುನ್ನವೇ ನಮಗೆ ಇಂಥದ್ದು ಕರ್ತವ್ಯ ಅಂತ ನಿಗದಿಯಾಗಿರ್ತದೆ. ಅದನ್ನು ನಾವು ಬೇರ್ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಸ್ವಧರ್ಮ, ಸ್ವಕರ್ಮ, ಸ್ವವಿಹಿತ ಆಶ್ರಮ, ವರ್ಣ ಇವುಗಳಿಗೆ ಸಂಬಂಧಪಟ್ಟ ಧರ್ಮ ಯಾವ್ಯಾವುದೋ ಒಂದಿಷ್ಟು ಶಬ್ದಗಳಿಂದ ಹೇಳ್ತಾರೆ. ಅದನ್ನು ನಾವು ಮಾಡಬೇಕಷ್ಟೆ. ಅದನ್ನು ಮಾಡಬೇಕು ಅಂತನ್ನೋದು ಮನುಷ್ಯರಿಗೆ ತಿಳಿದ್ರೂ ಮಾಡ್ತಿರಲ್ಲ. ಕೆಲವೊಮ್ಮೆ ತಿಳಿಯೋದೇ ಇಲ್ಲ, ಇದು ಸ್ವಧರ್ಮ ಅಂತ ತಿಳಿಯೋದೇ ಇಲ್ಲ. ಈ ಎರಡು ಸಮಸ್ಯೆಗೆ ಬಗೆಹರಿಸಲಿಕ್ಕೆ ಕೃಷ್ಣ ತನಗೆ ಯಾವ ಸ್ವಧರ್ಮಗಳ ಲೇಪ ಇಲ್ದಿದ್ರೂ ತಾನೇ ಭೂಮಿಯಲ್ಲಿ ಬರ್ತಾನಂತೆ. ತಾನು ಭೂಮಿಯಲ್ಲಿ ಬಂದು ತನಗೇನು ಕಟ್ಲೆಗಳಿಲ್ಲ, ತನಗೆ ಯಾವುದೇ ವಿಧಿ ನಿಷೇಧಗಳಿಲ್ಲ, ಆದರೆ ತಾನೇ ಅದನ್ನು ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂದರೆ, ನಾನು ಹೀಗೆ ಮಾಡಿದ್ದೇನೆ, ನನ್ನನ್ನು ನೀನು ನೋಡ್ತಾ ಇದ್ದಿ, ನೋಡಿದೆಯಾ, ನನಗೇನು ಸಂಬಂಧ ಇಲ್ಲದೆ ಇದ್ರೂ ಮಾಡ್ತಾ ಇದ್ದೀನಿ, ನೀನು ನನ್ನ ನೋಡ್ತಾ ಇದ್ದಿ, ನೀನು ಕಲಿಬೋದಲ್ಲ ಅಂತ ತೋರಿಸ್ಲಿಕ್ಕೆ ಮಾಡ್ತಾನೆ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ. ನನಗೆ ಯಾವುದೇ ಕರ್ಮದ ಕಟ್ಟಳೆಗಳು ಇಲ್ಲ, ನನಗೆ ಫಲದ ಆಸೆಗಳಿಲ್ಲ. ಆದರೆ ಮನುಷ್ಯ ಪಾರ್ಥ ಸರ್ವಶಃ, ಮನುಷ್ಯರೆಲ್ಲರೂ ಕೂಡ ನನ್ನನ್ನೇ ನೋಡ್ತಿರ್ತಾರೆ. ಇದನ್ನೇ ಅವರ ಹೆಂಡತಿಗೂ ಹೇಳ್ಕೊಟ್ಟಿದ್ದಾನೆ, ರುಕ್ಮಿಣಿಗೆ. ಅವಳಿಗೆ ಹೇಳಿದ, ನೀನು ಕೂಡ ಹೋಗಿ ನಾನು ಬ್ರಹ್ಮ ಪದವಿಯಲ್ಲಿ ಕೂಡಿಸಿದವ ಅಂತ ಭೀಷ್ಮಕನ ಅರಮನೆಯಲ್ಲಿ ಕೂತ್ಕೊಂಡು ಹೇಳಬೇಡ ಅಂತಂದ. ಹಾಗೆಲ್ಲ ಹೇಳಿಬಿಟ್ಟಿದೆಯಾ, ಹೆದರು ಬಿಡ್ತಾರೆ ನಿನ್ನ ನೋಡಿ, ನೀನು ಹೇಗಿರಬೇಕು ಅಂದರೆ ಏನು ಗೊತ್ತಿಲ್ಲದವಳಂತ ಇರಬೇಕು ಅಂತಂದ. ಎಲ್ಲ ಗೊತ್ತಿದ್ರೂ ಗೊತ್ತಿಲ್ಲದವಳಂತ ಇರಬೇಕು. ಜರಾಸಂಧ ಬರ್ಬೋದು, ಶಿಶುಪಾಲ ಬರ್ತಾನೆ, ರುಗ್ಮಿ ಬರ್ತಾನೆ, ಅವರೆಲ್ಲ ಸಭೆ ಸೇರಿಸ್ತಾರೆ. ನಿನ್ನ ಶಕ್ತಿ ಜಾಸ್ತಿ ಅಂತ ಆಗಲೇ ತೋರಿಸ್ಲಿಕ್ಕೆ ಹೋಗಬೇಡ ಅಂದಿದ್ನಂತೆ. ಅವಳು ಹಾಗೇ ಇದ್ಲು ಪಾಪ, ಸಾಮಾನ್ಯರಲ್ಲಿ ಸಾಮಾನ್ಯಳಾಗಿ ಇದ್ಲಂತೆ. ನೋಡಿ, ಜಗನ್ಮಾತೆಯಾದ ಮಹಾಲಕ್ಷ್ಮಿ ಭೂಮಿಗೆ ಅವತಾರ ಮಾಡಿ ಬಂದಾಗ ಕೃಷ್ಣನ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ಳದೆ ತಾನೇ ಜಗತ್ಪತಿಯ ಪತ್ನಿಯಾದರೂ ಬೇರೆ ಎಲ್ಲ ಸ್ತ್ರೀಯರಿಗೆ ಮಾರ್ಗದರ್ಶಕಳಾಗಿ, ನೋಡಿ ನಾನು ಸ್ವಧರ್ಮದಲ್ಲಿದ್ದೇನೆ, ನಾನು ಕೃಷ್ಣನಿಗೆ ಅನುಕೂಲಲಾಗಿದ್ದೇನೆ, ಸಾಧ್ಯವಾದರೆ ಮಹಿಳೆಯರು ಇದನ್ನೇ ಅನುಸರಿಸಲಿ ಅಂತ ತೋರಿಸ್ಲಿಕ್ಕೆ ಹಾಗೆ ಮಾಡ್ತಾಳಂತೆ. ಇದು ನಾವು ಅರ್ಥೈಸ್ಕೊಳ್ಬೇಕಾದ ಅಂಶ. ಸತ್ಯಭಾಮೆಯಾದಾಗಲೂ ಹಾಗೆ ನಡ್ಕೊಳ್ತಾಳೆ. ಸತ್ಯಭಾಮೆಯು ಕೂಡ ಭಗವಂತನಿಗೆ ಅತಿರೇಕವಾಗಿ ವರ್ತಿಸಲಿಲ್ಲಂತೆ. ಕೃಷ್ಣನೇ ಹೇಳ್ಕೊಟ್ಟಿದ್ದ, ನೋಡು ಅವಳು ತುಂಬ ಶಾಂತ, ನೀನು ಹಾಗಿರಬೇಡ ಅಂದಿದ್ದಂತೆ. ನೀನು ಹಾಗಿರಬೇಡ, ಸ್ವಲ್ಪ ವಿರುದ್ಧವಾಗಿ ನೀನು ನಡ್ಕೊಳ್ಬೇಕು, ಸ್ವಲ್ಪ ಸಿಡಿ ಹಾಯ್ತಿರ್ಬೇಕು, ನಾನು ಎಲ್ಲಾದರೂ ಹೊರಟ್ರೆ ನಾನು ಬರ್ತೀನಿ ಅಂತ ಗಂಟು ಬೀಳಬೇಕು, ಹೀಗೆಲ್ಲ ಕೃಷ್ಣ ಅವಳಿಗೆ ಹೇಳಿದ್ದ. ಅದಕ್ಕೆ ಕೃಷ್ಣನಿಗೆ ಎಲ್ಲಾದರೂ ಹೊರಟು ನರಕಾಸುರನನ್ನು ವಧೆ ಮಾಡ್ತೀನಿ ಅಂದರೆ ಸತ್ಯಭಾಮೆ ನಾನೂ ಬರ್ತೀನಿ ಅಂತ ಬಂದ್ಲಂತ. ಇನ್ಯಾರೂ ಬಂದಿಲ್ಲ, ನೀನೊಬ್ಳು ಬರ್ತೀನಿ, ಬಾ ಅಂತ ಕರ್ಕೊಂಡು ಬಂದ. ಯುದ್ಧ ಮಾಡುವಾಗ ಅವಳು ಏನೋ ಮಾತಾಡ್ತಾ ಇದ್ಲಂತೆ ಕೃಷ್ಣನ ಜೊತೆ. ಯುದ್ಧ ಮಾಡ್ತಿದ್ದಾನೆ ಕೃಷ್ಣ, ನನಗೆ ಕೊಟ್ಟಿದ್ರೆ ನಾ ಮುಗಿಸ್ತಿದ್ದೆ ನರಕಾಸುರನನ್ನು, ಆಯ್ತು ಮಾಡು ಅಂತಂದ. ಅವಳ ಕಡೆ ಸ್ವಲ್ಪ ಯುದ್ಧ ಮಾಡಿಸಿ, ಆಮೇಲೆ ಅವಳು ಯುದ್ಧ ಮಾಡುವ ಹಾಗೆ ಇವನು ಕೃಷ್ಣ ಯುದ್ಧ ಮಾಡ್ತಾ ಕೂಡಲೇ ನೀನು ಮಾಡು ಅಂದರೆ ಒಂದು ಥರ ಆಗ್ತದೆ ಸತ್ಯಭಾಮೆಗೆ. ಅದಕ್ಕೆ ತಾನೇನೋ ಸೋತಂಗೆ ನಟನೆ ಮಾಡಿ ನರಕಾಸುರನ ಜೊತೆ ಯುದ್ಧ ಮಾಡುವಾಗ ಸತ್ಯಭಾಮೆಗೂ ಯುದ್ಧ ಮಾಡಿಸಿದ್ದಾನೆ ಅಂತ ಅಂತಾರೆ ಒಂದು ಪುರಾಣದಲ್ಲಿ. ಹೀಗೆ ಸತ್ಯಭಾಮೆ ಕೃಷ್ಣನಿಗೆ ಅನುಕೂಲಳಾಗಿ ನಡೆದಂಥ ಕಥೆಗಳನ್ನು ಕೇಳ್ತೇವೆ ಪುರಾಣದಲ್ಲಿ. ರುಕ್ಮಿಣಿ ಹಾಗೆ ಮಾಡಲಿಲ್ಲ, ಅವಳಿಗೆ ಹೇಳಿದ್ದು ನೀ ಯುದ್ಧ ಮಾಡಬೇಡ, ನಾನೇ ಮಾಡ್ತೀನಿ, ನೀ ನೋಡು ಸಾಕು ಅಂತಂತಿರ್ತಿದ್ದಂತೆ. ಅಂದರೆ ತಾತ್ಪರ್ಯ, ಯಾವ ಕುಲದಲ್ಲಿ ಜನ್ಮ ತಳಿತೇವೆ, ಪುರುಷರಾಗಲಿ ಸ್ತ್ರೀಯರಾಗಲಿ, ಆ ಕುಲಕ್ಕೆ ಅನುಕೂಲವಾಗುವ
ನಾವು ಯಾವ ವರ್ಣದಲ್ಲಿ ಬಂದಿದ್ದೇವೆ ಆ ವರ್ಣಕ್ಕೆ ಅನುಕೂಲವಾಗುವ, ಅಲ್ಲೇ ಭಗವಂತನನ್ನು ಪ್ರೀತಿಪಡಿಸಿ ಅವನ ಅನುಗ್ರಹಕ್ಕೆ ಪಡೀಲಿಕ್ಕೆ ಅವಕಾಶ ಮಾಡಿಕೊಡುವ ಧರ್ಮವನ್ನು ಆಚರಣೆ ಮಾಡಬೇಕು. ಅದು ಎಲ್ಲವೂ ಸರಿ, ಅದು ಎಲ್ಲವೂ ಕರ್ತವ್ಯ. ಧರ್ಮ ಅಂದರೆ ಇದೇ ಅರ್ಥ. ಆ ನಿಟ್ಟಿನಲ್ಲಿ ರುಕ್ಮಿಣೀ ದೇವಿ ತಾನು ಕ್ಷತ್ರಿಯ ಕುಲದಲ್ಲಿ ಬಂದವಳು, ತಾನೊಬ್ಬ ಮಹಾರಾಜನ ಕುಮಾರಿಯಾಗಿ ಬಂದಿದ್ದಾಳೆ. ತನ್ನನ್ನು ಶಿಶುಪಾಲನಿಗೆ ಕೊಡಬೇಕು ಅಂತ ರುಗ್ಮಿ ಯೋಚನೆ ಮಾಡ್ತಾ ಇದ್ದ. ರುಗ್ಮಿ ಅಂತಂದ್ರೆ ಅವಳ ಸಹೋದರ. ರುಗ್ಮಿ, ರುಗ್ಮಮಾಲಿ ಅಂತೆಲ್ಲ ಇದ್ರು ಅಂತ ಪುರಾಣ ಹೇಳ್ತದೆ. ರುಗ್ಮಿಗೂ ಜರಾಸಂಧನಿಗೂ ಭಾರಿ ಸಖ್ಯ. ಜರಾಸಂಧ ಮಾತಾಡ್ತಾ ರುಗ್ಮಿ ಹತ್ರ ಮಾತು ತಗೊಂಡ, ನೋಡು ರುಗ್ಮಿಣಿನ ಮಾತ್ರ ನನ್ನ ಮಗನಿಗೆ ಕೊಡಬೇಕು ಅಂತ. ಶಿಶುಪಾಲ ಯಾರು? ಚೇದಿ ದೇಶದ ರಾಜ ತನಗೆ ಹುಟ್ಟಿದ ಮಗನನ್ನ ಜರಾಸಂಧನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಂತೆ. ಚೈದ್ಯ ಅಂತಂತಾರೆ ಅದಕ್ಕೆ. ಶಿಶುಪಾಲನಿಗೆ ನಾಮಕರಣನೂ ಮಾಡಿರಲಿಲ್ಲ. ಚೈದ್ಯ ತನ್ನ ಮಗನನ್ನು ತೊಗೊಂಡು ಜರಾಸಂಧನಿಗೆ ಕೊಟ್ಬಿಟ್ಟ, ನೀನೇ ಬೆಳೆಸ್ಕೊ ಅಂತ. ಹಿಂದೆಲ್ಲ ಹಾಗೆ ಮಾಡ್ತಿದ್ರು, ಪುತ್ರ ಸಂಪತ್ತು ಜಾಸ್ತಿ. ಹಾಗಾಗಿ ಯಾರಿಗೆ ಬೇಕಾದರೂ ಮಕ್ಕಳನ್ನೇ ಉಡುಗೊರೆಯಾಗಿ ಕೊಡ್ತಿದ್ರಂತೆ. ನೀನೇ ತಗೋ ಅಂತ. ಮತ್ತು ಕುಂತಿ ಹೇಗೆ ಬಂದ್ಲು? ಹುಟ್ಟಿದ್ದು ಶೂರಸೇನನ ಮಗಳಾಗಿ. ವಸುದೇವನ ಸಹೋದರಿ ಕುಂತಿ, ಅವಳ ಹೆಸರು ಪೃಥಾ ಅಂತ ಇಟ್ಟಿದ್ದ ಪಾಪ ಶೂರಸೇನ ಹೆಸರು. ಕುಂತಿಭೋಜ ಅಂತ ಒಬ್ಬ ರಾಜ. ಶೂರಸೇನನಿಗೂ ಕುಂತಿಭೋಜ ರಾಜನಿಗೂ ಬಹಳ ಸಖ್ಯ ಇತ್ತು. ಆ ಸಖ್ಯದ ಗುರುತಿಗಾಗಿ ತನ್ನ ಮಗಳು ಪೃಥೆಯನ್ನು ಕುಂತಿಭೋಜನಿಗೆ ಕೊಟ್ಬಿಟ್ಟ. ನೀನೇ ಬೆಳೆಸ್ಕೊ ಇವಳನ್ನ, ನಿನ್ನ ಮಗಳಾಗಿ ಬೆಳೆಸ್ಕೊಂಡಿದ್ದಂತೆ. ರಾಜ ಬೆಳೆಸ್ಕೊಳ್ಳುವಾಗ ತನ್ನ ಮಗಳಂತೆ ಬೆಳೆಸಿದ ಶೂರಸೇನನ ಮಗಳನ್ನು. ಹಾಗಾಗಿ ಅವಳ ಹೆಸರು ಪೃಥಾ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಂತಿಭೋಜನ ಮನೆಯಲ್ಲಿ ಬೆಳೆದ್ಲು ಅಂತ ಕುಂತಿ ಕುಂತಿ ಆಗಿಬಿಡ್ತಂತೆ. ಅವಳು ಎಂಥ ಪಾಡು ಅನುಭವಿಸಿರಬೇಡ. ಹುಟ್ಟಿದ್ದು ಶೂರಸೇನನ ಮನೆಯಲ್ಲಿ, ಮತ್ತೆ ನೋಡಿದರೆ ಬೆಳೆದದ್ದು ಕುಂತಿಭೋಜನ ಮನೆಯಲ್ಲಿ. ಆಮೇಲಾದರೂ ವಿವಾಹ ಮಾಡ್ಕೊಂಡು ಹೋದ್ಲಲ್ಲ ಪಾಂಡುರಾಜನನ್ನು ಹಸ್ತಿನಾವತಿಗೆ. ಅವನಾದರೂ ಹಸ್ತಿನಾವತಿಯಲ್ಲಿ ಇರಬೇಕೋ ಬೇಡ ಮಾರಾಯ? ಅದು ಏನು ತಲೆ ಒಳಗೆ ಬಂತೇನೋ ಪಾಂಡುರಾಜನಿಗೆ. ಯಾಕೋ ಹಸ್ತಿನಾವತಿ ಬೇಡ, ಸ್ವಲ್ಪ ದಿವಸ ಬದ್ರಿ ನಾರಾಯಣಕ್ಕೆ ಹೋಗ್ತೇನೆ ಅಂತ ನಾರಾಯಣ ಕ್ಷೇತ್ರಕ್ಕೆ ಹೋಗ್ಬಿಟ್ಟ. ಎಲ್ಲ ಬಿಟ್ಟು ಮಾದ್ರಿಯನ್ನು ವಿವಾಹ ಮಾಡಿಕೊಂಡು ಅಲ್ಲಿಗೆ ಹೋದ. ಮಾದ್ರಿನೂ ಕುಂತಿನೂ ಇಬ್ಬರೂ ಸೇರಿ ಪಾಂಡುವಿನ ಜೊತೆಗೆ ಇವತ್ತೇನು ಬದ್ರಿ ನಾರಾಯಣ ಅಂತ ಕ್ಷೇತ್ರ ಇದೆ ಅಲ್ಲಿರ್ತಿದ್ದಂತೆ ಪಾಂಡುರಾಜ. 6 ತಿಂಗಳು ಮೇಲಿರಬೇಕು. ಹಿಮಪಾತ ಆದ ಕೂಡಲೇ ಇನ್ನು 6 ತಿಂಗಳು ಪಾಂಡುಕೇಶ್ವರ ಅಂತ ಇವತ್ತು ಕರೀತಾರೆ. ಅದು ಪಾಂಡುಕಾಸರ್ ಅಂತ ಅದರ ಹೆಸರು. ಪಾಂಡುಕೇಶ್ವರ ಅಲ್ಲ, ಅದು ಪಾಂಡುಕಾಸರ್. ಪಾಂಡು ವಾಸ ಮಾಡ್ತಿದ್ದ ಸ್ಥಾನ ಅಂತ ಅರ್ಥ. ಅಲ್ಲಿರ್ತಿದ್ದಂತೆ. ಹಸ್ತಿನಾವತಿಯಲ್ಲಿರೋ ಮಾರಾಯ ಅಂದರೆ ಬೇಡ ಅಂತ ಅನಿಸಿ ಇಬ್ಬರನ್ನು ಕರ್ಕೊಂಡು ಅಲ್ಲಿಗೆ ಹೋಗ್ಬಿಟ್ಟು. ಅಲ್ಲಿಯೂ ಕಷ್ಟ, ಅಷ್ಟು ಕಷ್ಟ ಅನುಭವಿಸ್ತಾಳೆ ಕುಂತಿ. ಆದರೆ ಸ್ವಧರ್ಮದಿಂದ ಜಾರಲಿಲ್ಲ ಅಂತಾರೆ ವೇದವ್ಯಾಸರು. ವ್ಯಾಸರಿಗೆ ಕುಂತಿನ ಕಂಡ್ರೆ ಬಹಳ ಪ್ರೀತಿ. ಎಷ್ಟು ಪ್ರೀತಿ ಅಂತ ಮಹಾಭಾರತ ನೋಡಿದಾಗಲೇ ಅರ್ಥ ಆಗ್ತದೆ. ಬಹಳ ಪ್ರೀತಿ ಅಂತೆ ವ್ಯಾಸರಿಗೆ. ಅವಳ ಮೇಲೆ ಅಷ್ಟು ವಾತ್ಸಲ್ಯ ತೋರ್ತಾರೆ. ಯಾಕೆ? ಪಾಪ ಹುಟ್ಟಿದ್ದು ಶೂರಸೇನನ ಮನೆಯಲ್ಲಿ, ಬೆಳೆದದ್ದೆಲ್ಲ ಕುಂತಿಭೋಜನ ಮನೆಯಲ್ಲಿ. ವಿವಾಹ ಮಾಡಿಕೊಂಡು ಪಾಂಡುರಾಜನ ಜೊತೆಗಾದರೂ ಇರಬೇಕಿತ್ತು. ಮಕ್ಕಳು ಹುಟ್ಟೋ ಪುರ್ಸೊತ್ತಿಲ್ಲದೆ ಪಾಂಡುರಾಜ ಹೊರಟೋದ. ಸರಿ, ಮಾದ್ರಿ ತನಗೆ ಹುಟ್ಟಿದ ಮಗುವನ್ನು ಇಬ್ಬರು ಮಕ್ಕಳನ್ನು ಕುಂತಿ ಉಡಿಗೆ ಹಾಕಿ ಅವಳು ಹೋಗ್ಬಿಟ್ಲು. ಒಬ್ಬಂಟಿಗಳಾದ್ಲು ಕುಂತಿ. ಎಲ್ಲ ತನ್ನ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಬೇಡ ಅಂತ ಅನಿಸೋ ಹಾಗಿದ್ರೂ ಬದುಕು. ವೇದವ್ಯಾಸರ ಅನುಮತಿ ಇಲ್ಲ ಅಂತ ಒಂದೇ ಕಾರಣಕ್ಕೆ ಹಾಗೆ ಬದುಕಿದ್ಲಂತೆ. ಎಲ್ಲಿವರೆಗೂ ಇದ್ಲು ಅಂತ ನೋಡ್ತೇವಲ್ಲ ಮಹಾಭಾರತದೊಳಗೆ. ಪಾಂಡವರ ರಾಜ್ಯಭಾರ ಮಾಡುವಾಗಲೂ ಅವಳಿರೋ ಹಾಗಾಯ್ತಂತೆ. ಬಹಳ ದಿವಸ ಆದಮೇಲೆ ಹೋಗಬೇಕು. ಆಮೇಲೆ ಧೃತರಾಷ್ಟ್ರ, ಕುಂತಿ, ಗಾಂಧಾರಿ ಎಲ್ಲರೂ ಸೇರಿ ವ್ಯಾಸರ ಅನುಮತಿ ಪಡೆದು ಅವರು ವನಪ್ರವೇಶ ಮಾಡಿದರು ಅಂತ ಕಥೆ ಕೇಳ್ತೀವಿ. ಅಂದರೆ ಕುಂತಿ ಹೇಗೆ ಸ್ವಧರ್ಮ ಪಾಲನೆ ಮಾಡಿದಾಳೆ ಅನ್ನೋದು ಮಹಾಭಾರತದಿಂದ ತಿಳಿದು ಬರ್ತದೆ. ಇವೆಲ್ಲ ನಮಗೆ ಮಾರ್ಗದರ್ಶಕ. ಅಂತೂ ಹುಟ್ಟಿದ್ದೆಲ್ಲೋ, ಬೆಳೆದದ್ದು ಇನ್ನೆಲ್ಲೋ, ಕೊಟ್ಟದ್ದು ಇನ್ನೆಲ್ಲಿಯೋ. ಇದು ಕುಂತಿಯ ಕಥೆ. ಹಾಗೆ ಶಿಶುಪಾಲ ಹುಟ್ಟಿದ್ದೆಲ್ಲ
ಚೈದ್ಯನ ಮನೆಯಲ್ಲಿ, ಚೈದ್ಯ ದೇಶದ ರಾಜನ ಮನೆಯಲ್ಲಿ ಬೆಳೆದದ್ದೆಲ್ಲ ಜರಾಸಂಧನ ಮನೆ. ಜರಾಸಂಧ ನಾಮಕರಣ ಮಾಡಬೇಕಾಗಿತ್ತು. ಒಳ್ಳೆಯ ಹೆಸರು ಇಡಬೇಕಾ ಬೇಡ? ಜರಾಸಂಧ ಬಹಳ ದುಷ್ಟ, ಅಂತಿಂಥ ದುಷ್ಟ ಅಲ್ಲ. ಈ ಕಮ್ಯುನಿಸ್ಟ್ ಅಂತ ಕರಿತಿರ್ತಾರಲ್ಲ, ಅಲ್ಲಲ್ಲಿ ಲೆಫ್ಟಿಸ್ಟು, ಕಮ್ಯುನಿಸ್ಟು ಅವೆಲ್ಲ ಸಣ್ಣದಿದ್ದಾವೆ, ಏನು ಉಪಯೋಗ ಇಲ್ಲ. ಅವನು ಎಲ್ಲವನ್ನು ಮೀರಿದ್ದ ಒಬ್ಬ ವ್ಯಕ್ತಿ ಅವ. ಧರ್ಮ ಅಂತಂದರೆ ಧರ್ಮ ಅಲ್ಲ, ಅಧರ್ಮ ಅಂದರೆ ಅಧರ್ಮ ಅಲ್ಲ, ಸ್ವಾರ್ಥ ಅಂದರೆ ಸ್ವಾರ್ಥ ಅಲ್ಲ, ಪರಾರ್ಥ ಅಂದರೆ ಪರಾರ್ಥ ಅಲ್ಲ, ಎಲ್ಲ ನನ್ನ ಕೈಯಲ್ಲಿರಬೇಕು ಅಂತಿದ್ದಂತ. ಒಟ್ಟು ರಾಜಕುಮಾರರೆಲ್ಲ ನನ್ನ ಕೈಯಲ್ಲಿ ಇರಬೇಕು, ರಾಜರೆಲ್ಲ ನನ್ನ ಕೈಯಲ್ಲಿ ಇರಬೇಕು, ನನಗೆ ಕಪ್ಪ ಕೊಡಬೇಕು, ನಾನು ಮಾಡೋ ಯಾಗಗಳಿಗೆ ಎಲ್ಲರೂ ಪಾಲ್ಗೊಳ್ಬೇಕು, ಎಲ್ಲ ರಾಜ್ಯದ ಪ್ರತಿ ರಾಜರು ಸಾಮಂತರಾಗಬೇಕು. ಇದೆಲ್ಲ ಜರಾಸಂಧಂದು. ತನ್ನ ಕೈಯಲ್ಲೇ ಎಲ್ಲರೂ ಇರಬೇಕು ಅಂತಿದ್ದ ಜರಾಸಂಧ. ನರಕಾಸುರ ಜರಾಸಂಧ ಭಾರೀ ಸಖ್ಯ. ಲೋಕದ ಎಷ್ಟು ಕುವರಿಯರಿದ್ದಾರೆ, ಕನ್ಯೆಯರು, ವಿವಾಹ ಮಾಡಿಕೊಳ್ಳದೇ ಇರೋ ಅವಿವಾಹಿತ ಕನ್ಯೆಯರು ಕ್ಷತ್ರಿಯ ಕುಲದಲ್ಲಿ ಬಂದಿದ್ದಾರೆ. ಅವರೆಲ್ಲರನ್ನ ನಾನು ಬಂಧಿಖಾನೆಯಲ್ಲಿ ಇಡ್ತೀನಿ ಅಂತ ಅವ ಹಾಕ್ಕೊಂಡಿದ್ದ. 16,100 ಜನ ಕನ್ಯೆಯರನ್ನು ಒಂದೇ ಬಂಧಿಖಾನೆಯಲ್ಲಿ ಹಾಕಿಟ್ಟಿದ್ನಂತೆ. ಯಾಕೆ ಅಂದರೆ ಕನ್ಯಾ ಸಂತತಿ ಉಳಿಬಾರ್ದು, ವಿವಾಹ ಆಗಬಾರ್ದು, ಕ್ಷತ್ರಿಯ ಕುಲಗಳು ಬೆಳಿಬಾರ್ದು, ಎಲ್ಲ ಕನ್ಯೆಯರನ್ನು ನಾಶ ಮಾಡಬೇಕು. ವರನ ಸಂತತಿ ಉಳಿಸಬಾರ್ದು, ರಾಜಕುವರರ ಸಂತತಿ ಉಳಿಸಬಾರ್ದು, ಎಲ್ಲ ಯುವಕರು ಕೂಡ ಸಾಯಬೇಕು. ಅವರನ್ನು ಕೊಂದು ಆ ರಾಜ್ಯಗಳಲ್ಲಿ ರಾಜರು ಯಾರೂ ಇಲ್ಲ ಅಂತನ್ನೋ ಸ್ಥಿತಿ ಬಂದಾಗ ಅದನ್ನು ತನ್ನ ವಶ ಮಾಡಿಕೊಳ್ಬೇಕು. ಈ ರಾಜ್ಯ ತನ್ನ ವಶ ಮಾಡಿಕೊಳ್ಳಿಕ್ಕೆ ಕ್ಷತ್ರಿಯ ರಾಜರ ಕುಲ ನಾಶ ಮಾಡಬೇಕು, ಕನ್ಯೆಯರ ಸಂತತಿ ನಾಶ ಮಾಡಿ ಕ್ಷತ್ರಿಯ ರಾಜರು ಯಾರು ಬದುಕದೇ ಇರೋ ಹಾಗೆ ಮಾಡಬೇಕು. ಯಾರಿಗಾದರೂ ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಂಥವೆಲ್ಲ? ಬಹಳ ಘೋರವಾದ ಕಾಲ ಅಂತೆ ದ್ವಾಪರ ಯುಗ ಅಂದರೆ. ಹೀಗಾಗಿ ಕನ್ಯೆಯರನ್ನು ಬಂಧಿಖಾನೆಗೆ ಹಾಕಿದ, ಕ್ಷತ್ರಿಯ ರಾಜಕುಮಾರರನ್ನು ಬಂಧಿಖಾನೆಗೆ ಹಾಕಿ ಭೈರವ ಯಾಗ ಮಾಡ್ತೀನಿ ಅಂತ ಜರಾಸಂಧ ಹೊರಟಿದ್ದ. ಅಷ್ಟು ದುಷ್ಟ. ಅಂಥ ಜರಾಸಂಧ ತನಗೊಬ್ಬ ಮಗ ಇರಲಿ ಅಂತ ಶಿಶುಪಾಲನನ್ನು ಬೆಳೆಸಿ ಅವನಿಗೆ ಮಗ ಇದ್ದ, ಅವನಿಗೇನು ಮಗ ಇರಲಿಲ್ಲ ಅಂತಲ್ಲ, ಜರಾಸಂಧನಿಗೆ ಮಗ ಇದ್ದ. ಆದರೂ ಇವನನ್ನು ತನ್ನ ಮಗನಂತೆ ಬೆಳೆಸಿ ಹೆಸರಿಡುವಾಗಲೇ ಶಿಶುವಾದಾಗಲೇ ನಾನೇ ಪಾಲನೆ ಮಾಡಿದೆ ಅಂತ. ಅದು ನೌನಲ್ಲ, ಅದು ನಾಮವಾಚಕ ಪದ ಅಂತ ಅನ್ನಿಸ್ತದೆ. ಶಿಶುಪಾಲ, ಬೇಬಿ ಕೇರ್ ಅಂತ. ಇಂಗ್ಲೀಷ್ನಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿದರೆ ಏನು ಅರ್ಥ ಆಗ್ತದೆ? ಬೇಬಿ ಕೇರ್ ಅಂತಾರೋ ಇಲ್ಲ, ಅದು ಹಂಗೆ. ಯಾರಿಗಾದರೂ ನೋಡಿ, ಇಂಗ್ಲೀಷಿನಲ್ಲಿ ಮುಂದುವರೆದ ಜನಾಂಗ ಶಿಶುಪಾಲನ ಹೆಸರು ಟ್ರಾನ್ಸ್ಲೇಟ್ ಮಾಡಿದರೆ ಬೇಬಿ ಕೇರ್ ಅನ್ನೋ ಹಂಗಾಯ್ತು. ಸಣ್ಣ ವಯಸ್ಸಿನಿಂದ ಹಿಂಗೆ ಮಾಡಿ ಇಟ್ಬಿಟ್ಟು ಶಿಶುಪಾಲ ಅಂತ ಹೆಸರಿಟ್ಟ. ಅವನಿಗೆ ಮದುವೆ ನಾನೇ ಮಾಡಿಸೋದು, ಅವ ನನ್ನ ಅಧೀನವಾಗೇ ಇರಬೇಕು. ಅವನು ಯಾರು? ಪುರಾಣ ಹೇಳ್ತದೆ, ಹಿಂದಿನ ಯುಗಗಳಲ್ಲಿ ಆತ ರಾವಣನಾಗಿದ್ದ. ರಾವಣನಾದಾಗ ಸೀತೆಯನ್ನು ಅಪಹರಿಸ್ಕೊಂಡೋದ. ಸೀತೆಯನ್ನು ಅಪಹರಿಸ್ಕೊಂಡೋದ್ರು, ಸೀತೆಯನ್ನು ಸಿಗಲಿಲ್ಲ ಅವನಿಗೆ. ರಾಮನಿಂದ ಹತನಾಗುವಾಗ ರಾಮನನ್ನು ನೋಡ್ತಾ 10 ತಲೆ ರಾವಣ ರಾಮನನ್ನು ನೋಡ್ತಾ ಅಂದ್ಕೊಂಡಂತೆ ಒಬ್ಬ ಕ್ಷತ್ರಿಯ ನರ ನನ್ನನ್ನು ಕೊಂದಲ್ಲ ಅಂದ್ಕೊಂಡಂತೆ. ಅವನು ವರ ಕೇಳಿದ್ದ ರಾವಣ. ಬ್ರಹ್ಮ ವರ ಏನು ಬೇಕು ಕೇಳಪ್ಪ ಅಂತ ತಪಸ್ಸು ಮಾಡಿದ್ದಕ್ಕೆ ಬಂದು ಕೇಳ್ತಾನೆ. ಬ್ರಹ್ಮನಿಗೆ ಕೇಳಿದ್ದಂತೆ ರಾವಣ, ನಾನು ನರ ಹಾಗೂ ಕಪಿ ಇವರಿಬ್ಬರನ್ನು ಬಿಟ್ಟು ಇನ್ಯಾರಿಂದಲೂ ಸಾಯಬಾರ್ದು ಅಂತ ವರ ಕೇಳಿದ್ದಂತೆ. ನನಗೆ ನರರಿಂದ ಏನು ಭಯ ಇಲ್ಲ, ಕಪಿಗಳಿಂದ ಭಯ ಇಲ್ಲ, ಯಾಕಂದ್ರೆ ಅವರನ್ನು ನಾನು ಆರಾಮ್ ಮುಗಿಸ್ತೇನೆ, ಇನ್ನು ಉಳಿದವರಿಂದ ಸಾವು ಬರಬಾರ್ದು ಅಂದಿದ್ದ. ಅವನ ಸ್ಥಿತಿ ಹೇಗಾಯ್ತು ನೋಡ್ರಿ. ಅದಕ್ಕೆ ರಾಮನಾಗಿ ಭಗವಂತ ನರರ ಮಧ್ಯದಲ್ಲೇ ಬಂದು ಕಪಿಗಳ ಸೈನ್ಯನೇ ಕರ್ಕೊಂಡು ಹೋಗಿ ರಾವಣನ ಜೊತೆ ಯುದ್ಧ ಮಾಡಿ, ಹೋಗಪ್ಪ ರಾವಣ, ಎಷ್ಟು ಸಮಯ ಬೇಕು ಹೇಳಿ ನಿನಗೆ, ಈಗಲೇ ನಿನ್ನ ಕೊಲ್ಲಲ್ಲ. ಮೊದಲೊಂದು ಸಲ ಯುದ್ಧ ಮಾಡಿ ಸೋಲಿಸಿ ರಾವಣನಿಗೆ ಹೇಳಿದ ರಾಮ, ಇನ್ನೂ ಏನಾದರೂ ಭೋಗ ಅನುಭವಿಸೋದು ಬಾಕಿ ಉಳಿದಿದ್ರೆ, ಅಯ್ಯೋ ಅದೊಂದು ಅನುಭವಿಸೋದು ಬಾಕಿ ಉಳಿದು ಬಿಡ್ತಲ್ಲ ಅಂತ ಸಾಯಬೇಡ, ನೀನು ವಾಪಸ್ ಲಂಕೆ ಪಟ್ಟಣದ ಒಳಗೆ ಹೋಗು, ಆ ಭೋಗವನ್ನು ಅನುಭವಿಸು, ಆಮೇಲೆ ನನ್ನ ಮುಂದೆ ಯುದ್ಧಕ್ಕೆ ಬಾ, ಆಮೇಲೂ ನಿನ್ನನ್ನು ಕೊಲ್ತೀನಿ ಅಂದಿದ್ದ ರಾಮ. ರಾಮಾಯಣದ ಯುದ್ಧ ನೋಡಬೇಕು, ರಾಮಾಯಣದ ಘಟ್ಟದಲ್ಲಿ ಬರ್ತದೆ.
ಹೀಗೆ ಅವಕಾಶ ಕೊಟ್ಟು ಕೊಟ್ಟು ರಾವಣನನ್ನು ಹೋಗು ಒಳಗೆ ಹೋಗು, ಇನ್ನೂ ಒಂದು ಭೋಗ ಅನುಭವಿಸೋದಿದ್ರೆ ಅದನ್ನು ಮುಗಿಸ್ಕೊಂಡು ಬಾ, ಆಮೇಲೆ ಮತ್ತೆ ನಾನು ಇಲ್ಲೇ ಕಾಯ್ತಾ ನಿಂತಿರ್ತೀನಿ ಅಂತಿದ್ದಂತೆ ರಾಮ. ಹೀಗೆ ರಾವಣನಾದಾಗ ರಾಮ ಅವನು ಯುದ್ಧ ಮಾಡಿ ರಾವಣನನ್ನು ಕೊಂದ ಮೇಲೆ ರಾವಣ ಸಾಯುವಾಗ ರಾಮನನ್ನು ಯಾವುದೋ ಒಬ್ಬ ನರ ನನ್ನನ್ನು ಕೊನ್ನಲ್ಲ ಅಂತ ಹೀಗೆ ಮನಸ್ಸಿನಲ್ಲಿ ಇಟ್ಕೊಂಡು ಸತ್ತ. ಅದಕ್ಕೆ ಮರುಜನ್ಮ ರಾವಣಂದು ಮನುಷ್ಯರ ಮಧ್ಯದಲ್ಲಿ ಚೇದಿ ದೇಶದ ಕ್ಷತ್ರಿಯ ರಾಜನ ಕುಮಾರನಾಗಿ ಹುಟ್ಟಿದ. ಹಿಂದಿನ ಜನ್ಮದಲ್ಲಿ ರಾಮನನ್ನು ಕ್ಷತ್ರಿಯ ಕುಮಾರ ಮನುಷ್ಯ ಅಂತ ಭಾವಿಸಿದ್ದ. ಅದಕ್ಕೂ ಹಿಂದಿನ ಜನ್ಮ ರಾವಣಂದು ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಅಂತ ಇಬ್ಬರಿದ್ರು, ಕೇಳ್ತೇವೆ ಪುರಾಣಗಳಲ್ಲಿ. ಇವನು ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಅಂತ. ಹಿರಣ್ಯಕಶ್ಯಪುನನ್ನು ಕೊಂದದ್ದು ಯಾರು? ಲಕ್ಷ್ಮೀ ನರಸಿಂಹ ಬಗದದ್ದು. ಹಿರಣ್ಯಾಕ್ಷನನ್ನು ಕೊಂದದ್ದು ವರಾಹ. ಈ ವರಾಹ ನರಸಿಂಹ ಅವತಾರಗಳನ್ನು ಈ ಅಣ್ಣ ತಮ್ಮಂದರು ಹಿರಣ್ಯಾಕ್ಷ ಹಿರಣ್ಯಕಶ್ಯಪುಗಳು ಸಾಯುವಾಗ ಅವರಿಂದಲೇ ಹತರಾದರು. ಸಾಯುವಾಗ ಯಾವುದೋ ಭೂತ ಇದ್ದಂಗಿದೆ ಅಲ್ಲ ಅನ್ಕೊಂಡು ಸತ್ರಂತೆ. ದೇವರನ್ನು ಭೂತ ಅನ್ಕೊಂಡ್ರು. ಕಡಿಮೆ ಏನಿಲ್ಲ, ಇವರಿಬ್ಬರು ಭೂತ ಅನ್ಕೊಂಡು ಸತ್ರು. ಇದು ಯಾವುದು ಭೂತ? ಮುಖ ಒಂಥರ ಇದೆ, ಕೈಕಾಲು ನೋಡಿದರೆ ಮನುಷ್ಯರದಿದ್ದಾಗಿದೆ ಅಂತ ಭೂತ ಅನ್ಕೊಂಡು ಸತ್ರು. ಅದಕ್ಕೆ ರಾವಣನನ್ನು ಆಂಜನೇಯ ಕೇಳಲೋ ಭೂತ ಅಂತ ಪದೇ ಪದೇ ಅಂತಿದ್ರಂತೆ. ಅಕರಾಳ ವಿಕರಾಳ ದೇಹ, ರಾವಣ ನೋಡ್ಲಿಕ್ಕೆ ಚಂದ ಇರಲಿಲ್ಲ. ಭಾರಿ ಶೌರ್ಯ ಪರಾಕ್ರಮ ಸೇರ್ಕೊಂಡಿದೆ ಅಸುರನಾದ್ರಿಂದ. ನೋಡ್ಲಿಕ್ಕೆ ಭಾರಿ ಇದ್ದ ಅಂತೇನಿಲ್ಲ. ನೋಡಿದ್ರೆ 4 ವೇದ ಬರ್ತಾ ಇತ್ತು ರಾವಣನಿಗೆ, 4 ವೇದ. ವೀಣೆಯಲ್ಲಿ ಅವನು ಸರಿಸಮಾನ ಯಾರಿಲ್ಲಂತೆ, ಅಷ್ಟು ವಿದ್ಯೆಗಳು ಕಲ್ತಿದ್ದ. ಸಂಗೀತ ಬರ್ತಾ ಇತ್ತು. ಜಗತ್ತಿನಲ್ಲಿದ್ದ ಎಲ್ಲ ವಿದ್ಯೆಗಳು ರಾವಣನಿಗೆ ಬರ್ತಿತ್ತು. ಅಷ್ಟು ವಿದ್ಯೆಯಲ್ಲಿ ಪಾರಂಗತ ರಾವಣ. ಆದರೆ ಸಾಯುವಾಗಿ ಹಿಂದಿನ ಜನ್ಮದಲ್ಲಿ ಭೂತ ಅನ್ಕೊಂಡು ಸತ್ತದ್ದಕ್ಕೆ ಅವನು ಭೂತ ಆದಾಗ ಆಗಿದ್ದ. ಭೂತನೇ ಆತ, ಭೂತ ಇದ್ದಾಗಿದ್ದ. ನನ್ನಂಥ ದೂತರು, ಇದನ್ನು ಹನುಮಂತ ಹೇಳ್ತಾನೆ, ಇನ್ನೂ ನಾನು ಒಬ್ಬನೇ ಬಂದಿದ್ದೀನಿ, ತುಂಬ ಜನ ಇದ್ದಾರೆ, ಭೂತ ನಿನಗೇನು ಅದ್ರ ಬಗ್ಗೆ ಜ್ಞಾನ ಇಲ್ಲ ಅಂತ ಬೈದ. ಪದೇ ಪದೇ ಭೂತ ಭೂತ ಅಂತ ಬೈತಿದ್ದ. ಭೂತ ಇದ್ದಾಗಿದ್ದ. ಆಮೇಲೆ ಹುಟ್ಟಿದ ಶಿಶುಪಾಲನಾಗಿ ಹುಟ್ಟಿದ. ಹೀಗೆ ರಾವಣ, ಹಿರಣ್ಯಕಶ್ಯಪು, ಅವನೇ ಈಗ ಶಿಶುಪಾಲ. ಅದಕ್ಕೂ ಹಿಂದೆ ಏನಾಗಿದ್ದ? ಅದಕ್ಕೂ ಹಿಂದೆ ಹಿರಣ್ಯಕಶ್ಯಪು ಜಯ ಅಂತ ಭಗವಂತನ ಮನೆ ಬಾಗಿಲು ಕಾಯ್ತಾ ನಿಂತಿರ್ತಿದ್ನಂತೆ ವೈಕುಂಠದಲ್ಲಿ. ವೈಕುಂಠದ ಮನೆ ಬಾಗಿಲು ಕಾಯುವ ಭಾಗ್ಯ ಜಯನಿಗಿದೆ, ದ್ವಾರಪಾಲಕ. ಅಲ್ಲಿದ ಯಾಕೆ ಬಂದ ಹಿರಣ್ಯಕಶಿಪು ಆಗಿ ಅಂದರೆ, ಜಯ ಮತ್ತು ವಿಜಯ ಅಂತ ಇಬ್ಬರು ಪೂರ್ವದ್ವಾರದ ಪಾಲಕರು. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಅಂತ ಭಗವಂತನ ಮನೆಗೆ 4 ಬಾಗಿಲುಗಳಿದ್ದಾವೆ. 4 ಬಾಗಿಲುಗಳಲ್ಲಿ ಒಂದೊಂದು ದಿಕ್ಕಿನ ಬಾಗಿಲಿಗೆ ಇಬ್ಬಿಬ್ಬರನ್ನು ನೇಮಕ ಮಾಡಿದ್ದಾನೆ ಭಗವಂತ. ಜಯ ವಿಜಯರು ಪೂರ್ವದ್ವಾರದ ಪಾಲಕರು. ಸನತ್ ಕುಮಾರರು ಭಗವಂತನ ಭೇಟಿಯಾಗಲಿಕ್ಕೆ ಅಂತ ವೈಕುಂಠಕ್ಕೆ ಬಂದರು. ವೈಕುಂಠದಲ್ಲಿ 2 ಥರದ ಸ್ಥಾನಗಳಿವೆ ಅಂತಾರೆ. ಒಂದು ಮುಕ್ತ ವೈಕುಂಠ, ಇನ್ನೊಂದು ಅಮುಕ್ತ ವೈಕುಂಠ ಅಂತ 2. ಅಮುಕ್ತ ಅಂದರೆ ಇನ್ನೂ ಯಾರು ಮೋಕ್ಷಕ್ಕೆ ಹೋಗಿರಲ್ಲ, ಅವರು ಭೇಟಿಯಾಗ್ಲಿಕ್ಕೆ ಬಂದರೆ ಅವರನ್ನು ಅಲ್ಲೇ ಭಗವಂತ ಭೇಟಿಯಾಗಿ ಕಳಿಸ್ತಾನಂತೆ. ಈ ಮನೆ ಒಳಗೆ 2 ಥರ ಅಂತ ಮಾಡ್ಕೊಂಡಿರ್ತಾರಲ್ಲ, ಪ್ಯಾಸೇಜನ್ನೇ 2 ಥರ ಮಾಡಿರ್ತಾರೆ. ತಮಗೆ ಬೇಕಾದವ್ರನ್ನ ಕೂಡಿಸೋ ಪ್ಯಾಸೇಜ್ ಬೇರೆ, ಅಲ್ಲಿದಲ್ಲೇ ಹೊರಗಿಂದ ಹೊರಗೆ ಮಾತಾಡಿಸಿ ಕಳಿಸೋ ಪ್ಯಾಸೇಜ್ ಬೇರೆ, 2 ಮಾಡಿರ್ತಾರೆ. ಹಾಗೆ ದೇವರು ವೈಕುಂಠದೊಳಗೆ 2 ಥರ ಮಾಡ್ಕೊಂಡಿದ್ದಾನೆ ಭಾಗ. ಇದನ್ನು ವಾದರಾಜರು ವೈಕುಂಠ ವರ್ಣನೆಯಲ್ಲಿ ಹೇಳ್ತಾರೆ. ವೈಕುಂಠದಲ್ಲಿ 2 ಭಾಗ. ಮುಕ್ತರೆಲ್ಲ ವಾಸ ಮಾಡುವ ಭಾಗ ಬೇರೆ, ಅಮುಕ್ತರು ವಾಸ ಮಾಡುವ ಭಾಗ ಬೇರೆ. ಅಮುಕ್ತರು ವಾಸ ಮಾಡೋ ಭಾಗದಲ್ಲಿ ಜಯ ವಿಜಯರು ನಿಂತು ಕಾಯ್ತಾ ಇದ್ರು. ಸನಕಾದಿಗಳು ಅಲ್ಲಿಗೆ ಬಂದರು, ದೇವರನ್ನು ಭೇಟಿ ಆಗಬೇಕು ಅಂದರು. ಅವ್ರು ಬಿಡಲಿಲ್ಲ. ನಾವು ಯಾವಾಗಲೂ ವಾಸ ಮಾಡ್ಕೊಂಡಿರ್ತೀವಿ, ನೀವೇನು 5-6 ವರ್ಷದ ಹುಡುಗರಿದ್ದಾಗಿದ್ದೀರಿ ಸನಕಾದಿಗಳೇ, ನಿಮ್ಮನ್ನು ಬಿಡಬೇಕು ಅಂತ ನಮಗೆ ಆದೇಶ ಆಗಿಲ್ಲ, ಬಿಡಲ್ಲ ಅಂತ ಹಠ ಮಾಡಿಬಿಟ್ರು. ಅವರಿಗೆ ಸಿಟ್ಟು ಬಂತು. ದೊಡ್ಡ ತಪಸ್ವಿಗಳು ಬ್ರಹ್ಮ ಮಾನಸ ಪುತ್ರರು ಶಾಪ ಹಾಕಿದ್ರು. ದೇವರ ಮನೆ ಕಾಯ್ತಾ ಇದ್ದೀರಿ, ದೇವರ ಭಕ್ತರು ಬಂದಾಗ ಅಸಡ್ಡೆಯಿಂದ ವರ್ತಿಸ್ತೀರಾ? ಎಷ್ಟು ಅಹಂಕಾರ ಬಂದಿದೆ ನಿಮಗೆ. ಅಹಂಕಾರ ಬಂದ ಮೇಲೆ ದೇವರ ಹತ್ತಿರದಲ್ಲಿರೋ ಅರ್ಹತೆ ನಿಮಗಿಲ್ಲ. ಇನ್ನು
ಹಾಗಾಗಿ ರಾಕ್ಷಸರಾಗ್ರಿ ಅಂತ ಶಾಪ ಹಾಕಿದ್ರು. ಆಮೇಲೆ ಭಗವಂತ ಹೊರಗೆ ಬಂದ, ಶಾಪ ಹಾಕೋ ತನಕ ಒಳಗಿದ್ದ ಈತ. ಏನಾಯಿತು ಅಂತ ಕೇಳಲಿಕ್ಕೆ ಬಂದ. ಇಲ್ಲ, ಶಾಪ ಹಾಕಿದ್ದಾರೆ, ತಪ್ಪಾಗಿದೆ ನಮ್ಮದು, ಕ್ಷಮಿಸ್ರಿ ನಮ್ಮನ್ನು ಅಂತ ಕಾಲು ಹಿಡ್ಕೊಂಡ್ರು. ಭಗವಂತ ಅವ್ರ ಮೇಲೆ ಕರುಣೆ ತೋರಿದ. ಇದೇ ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು ಅನ್ಲಿಕ್ಕೆ ನಿದರ್ಶನ. ಶಾಪ ಅಂತೂ ಆಗಿದೆ, ಹಿಂತೆಗಿಲಿಕ್ಕಿಲ್ಲ. ಆದರೆ ಒಂದು ವರ ಕೊಡ್ತೇನೆ ಎಂದ. ಭಗವದ್ ಭಕ್ತರನ್ನು ನೀವು ದ್ರೋಹ ಮಾಡಿದ್ದಕ್ಕೆ, ಆ ಭಕ್ತರಿಗೆ ದ್ರೋಹ ಮಾಡಿದ್ದಕ್ಕೆ ಶಿಕ್ಷೆ ಅನುಭವಿಸಬೇಕು. ಅದಕ್ಕೆ ತಕ್ಕ ನಾನೇ ವರ ಕೊಡ್ತೇನೆ. 3 ಜನ್ಮಗಳಲ್ಲಿ ರಾಕ್ಷಸರಾಗ್ತೀರಿ, ಭೂಮಿಯಲ್ಲಿ ಹುಟ್ಟುತ್ತೀರಿ, ನಾನೇ ನಿಮ್ಮನ್ನು ಕೊಂದು ಮತ್ತೆ ಪುನಃ ಕರ್ಕೊಂಡು ಬರ್ತೇನೆ ಅಂತ ವರ ಕೊಟ್ಟ. ಅಷ್ಟು ಸಮಾಧಾನ ಮಾಡಿದ ಅವರಿಗೆ. ಹಾಗಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾದರೂ ತಾನೇ ವರಾಹ ನೃಸಿಂಹನಾಗಿ ಅವರನ್ನು ಕೊಂದ. ಅವರೇ ಪುನಃ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳೇ ರಾವಣ ಕುಂಭಕರ್ಣರಾದರೂ ರಾಮನಾಗಿ ಅವರನ್ನು ಕೊಂದ. ತನ್ನ ಭಕ್ತರೇ ಅವರೇ ಪುನಃ ಶಿಶುಪಾಲ ದಂತವಕ್ರರಾಗಿ ಬಂದರು. ಈಗ ಪುನಃ ಕೃಷ್ಣನಾಗಿ ತಾನು ಬಂದಿದ್ದಾನೆ. ಆ ಜಯ ವಿಜಯರ ಸ್ಥಾನಕ್ಕೆ ಅವರನ್ನು ಕರ್ಕೊಂಡು ಹೋಗಬೇಕು. ತಪ್ಪು ಮಾಡಿದ್ದೇನೋ ಸರಿ, ಆದರೆ ತಪ್ಪಿನ ಪಶ್ಚಾತ್ತಾಪ ಆಗಿದೆ, ಅವರು ಶಿಕ್ಷೆ ಅನುಭವಿಸಿ ಆಗಿದೆ ಭೂಮಿಗೆ ಬಂದು, ಇನ್ನು ವಾಪಸ್ ಕರ್ಕೊಂಡು ಹೋಗ್ಬೇಕು ಅವರನ್ನು ಅಂತ ಶ್ರೀಕೃಷ್ಣನಾಗಿ ಬಂದಿದ್ದಾನೆ ನಾರಾಯಣ. ಅದೇ ರಾವಣನೇ ಶಿಶುಪಾಲನಾಗಿ ಬಂದಿದ್ದ. ತಲೆ ಒಳಗೆ ಅದೇ ತುಂಬಿಕೊಂಡಿದೆ ರಾಕ್ಷಸ ಭಾವ. ಹಾಗಾಗಿ ಜರಾಸಂಧನ ಮನೆಯಲ್ಲಿ ಹುಟ್ಟಿ ಬೆಳೆದು ಅವನು ಸಹವಾಸ ಮಾಡಿ ಅವನಂತೆ ಇದ್ದು ಅವನಿಗೆ ಕೃಷ್ಣನಿಂದ ಬಹಳ ಆಘಾತ ಆಗಿತ್ತು. ಜರಾಸಂಧನಿಗೆ 21 ಬಾರಿ ಯುದ್ಧ ಮಾಡಿದ್ದ ಜರಾಸಂಧ ಕೃಷ್ಣನ ಜೊತೆಗೆ. ಅಕ್ಷೋಹಿಣಿ ಸೈನ್ಯ ಕರ್ಕೊಂಡು ಬರ್ತಿದ್ದ. ಕೃಷ್ಣನ್ ಸೋಲಿಸ್ಲಿಕ್ಕೆ ಆಗ್ತಿರ್ಲಿಲ್ಲ, ಅವಮಾನ ಆಗ್ತಾ ಇತ್ತು. ಒಂದೇ ಹಠ ಜರಾಸಂಧನಿಗೆ, ನನ್ನ ಅಳಿಯನನ್ನು ಕೊಂದವನು ಕೃಷ್ಣ ಅಂತ. ಜರಾಸಂಧ ಕೃಷ್ಣನ ಮೇಲೆ ಭಾರಿ ಹಠ, ದ್ವೇಷ. ಯಾಕೆ? ಅಳಿಯ ಯಾರು? ಕಂಸ. ಜರಾಸಂಧನಿಗೆ 2 ಹೆಣ್ಮಕ್ಳಿದ್ರಂತೆ. ಒಬ್ಬಳು ಅಸ್ಥಿ, ಇನ್ನೊಬ್ಬಳು ಪ್ರಾಸ್ತಿ. ಅಸ್ಥಿ ಪ್ರಾಸ್ತಿಯರನ್ನು ಕಂಸ ಮದುವೆ ಮಾಡಿಕೊಂಡಿದ್ದ. ಕಂಸನನ್ನು ಕೃಷ್ಣ ಸಂಹಾರ ಮಾಡಿ ಮಥುರಾ ಪಟ್ಟಣಕ್ಕೆ ಶಾಂತಿ ಉಂಟು ಮಾಡಿದ್ದ. ಹಾಗಾಗಿ ಮಕ್ಕಳಿಬ್ಬರೂ ಕೂಡ ಪತಿಯನ್ನು ಕಳ್ಕೊಂಡು ವಿಧವೆಯರಾದರು. ನನ್ನ ಅಳಿಯನನ್ನು ಕೊಂದಲ್ಲ ಕೃಷ್ಣ ಅಂತ ಅವನ ಮೇಲೆ ಇವನು ಯುದ್ಧಕ್ಕೆ ಬಂದ, ಜರಾಸಂಧ. ಆದರೆ ಜರಾಸಂಧ ಯುದ್ಧ ಮಾಡ್ತಿದ್ದ ಅಷ್ಟೇ ಹೊರತು ಕೃಷ್ಣನ್ ಸೋಲಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಎಷ್ಟು ಪರಾಕ್ರಮ ಇತ್ತು ಯೋಚಿಸ್ರಿ ಕೃಷ್ಣಂದು. ಕೃಷ್ಣ ಒಂದು ಉಪಾಯ ಮಾಡಿದ್ದ, ನಾನು ಭೂಮಿಯಲ್ಲಿ ಬಂದದ್ದೇ ಭೂಮಿಯ ಭಾರ ಪರಿಹಾರ ಆಗಬೇಕು ಅಂತ. ಆವಾಗೆಲ್ಲ ಭಾಳ ಭೂಭಾರ ಆಗಿತ್ತಂತ. ಅಲ್ಲ, ಈಗಲೂ ಭೂಭಾರ ಆಗಿದೆ, ಪರಿಹಾರ ದೇವರೇ ಮಾಡಬೇಕಷ್ಟೆ. ಭೂಭಾರ ಈಗಲೇನು ಕಡಿಮೆ ಆಗಿದೆ ಅಂದ್ಕೊಳ್ಬಾರ್ದು. ಆಗಾಗ ಭೂಮಿಗೆ ಭಾರ ಆಗ್ತಾ ಇರ್ತದೆ. ಭೂಮಿಯ ಭಾರ ಅಂದರೆ ಸ್ವಧರ್ಮವನ್ನು ಬಿಟ್ಟು ನಡ್ಕೊಳ್ಳೋದೇ ಭೂಮಿಯ ಭಾರ ಅಂತಾರೆ. ನಮಗೆ ಯಾವುದು ವಿಹಿತವಿದೆ ಅದನ್ನು ನಾವು ಬಿಡ್ಲಿಕ್ಕೆ ಶುರು ಮಾಡ್ತೀವಿ ಸ್ವಾರ್ಥದಿಂದ. 2 ರೀತಿ ಇದೆ ಭೂಮಿಯ ಭಾರ. ಯಾರು ಯಾವ ಕುಲದಲ್ಲಿ ಹುಟ್ಟಿ ಯಾವ ಧರ್ಮವನ್ನು ಮಾಡಲೇಬೇಕೋ, ಕರ್ತವ್ಯವನ್ನು ಮಾಡಲೇಬೇಕೋ, ನೆಪವಡ್ಡಿ ಅದನ್ನು ಮಾಡದೇ ಇರೋದು ಭೂಮಿಗೆ ಒಂದು ಭಾರ ಅಂತ. ಇನ್ನೊಂದು, ಮಾಡಲೇಬೇಕಾದದ್ದನ್ನು ಬಿಡೋದು, ಮಾಡಬಾರ್ದದ್ದನ್ನು ಮಾಡೋದು. ಎರಡೂ ನಡೀತಾ ಇದೆ ಇವತ್ತು ಸಮಾಜದೊಳಗಲ್ವಾ? ಅಲ್ಲ, ನಾವೇನು ಹೊರತಿದ್ದೇವೆ ಅಂದ್ಕೊಳ್ಬಾರ್ದು. ಮತ್ತೆ ನಾವು ಅದರೊಳಗೆ ಪಟ್ಟಿಯಲ್ಲಿ ಯಾರೋ ಒಬ್ಬರಲ್ಲಿ ಸೇರುತ್ತೇವೆ. ನಮಗೆ ಅಂತ ವಿಹಿತವಾದದ್ದನ್ನು ಮಾಡದೇ ಇರೋದು, ಏನೇನೋ ಕಾರಣ ಹೇಳೋದು. ಈಗ ಹೀಗೆ ಮಾಡ್ಬೋದಲ್ಲ ನೀವು, ಅದನ್ನು ಮಾಡಿದರೆ ಅದಾಗ್ತದೆ ಇದಾಗ್ತದೆ, ವಾದ ಪ್ರತಿವಾದ. ಈಗೆಲ್ಲ ಡಿಬೇಟಿನ ಹುಚ್ಚು ಬಹಳ ನಮ್ಮ ಕಡೆ. ಅದಕ್ಕೊಂದು ತರ್ಕ ಹೇಳಿ, ಯುಕ್ತಿ ಹಾಕಿ, ಲಾಜಿಕ್ಕಿನಿಂದ ಇವ್ರ ಬಾಯಿ ಕಟ್ಟಿಸಿ ಅದು ಚೆನ್ನಾಗಿ ರುಚಿಸ್ತದೆ. ಹಾಗೆ ಸಮಾಜದೊಳಗೆ ಸ್ವಧರ್ಮವನ್ನು ಮಾಡದೇ ಇರೋದು, ಅಧರ್ಮವನ್ನು ಮಾಡೋದು, ಈ ಎರಡೂ ಭೂಮಿಗೆ ಭಾರ. ಕೃಷ್ಣನ ಕಾಲದಲ್ಲಿ ಭೂಮಿಯಲ್ಲಿದ್ದವರು ಇಂಥವರೇ ಆಗಿದ್ರಂತೆ. ಅಧರ್ಮ ಮಾಡೋರು, ಧರ್ಮ ಬಿಡೋರು ಜಾಸ್ತಿ ಆದರು. ಹಾಗಾಗಿ ಕೃಷ್ಣ ಅಂದ, ಜರಾಸಂಧ ಹೇಗಿದ್ರೂ ಯುದ್ಧ ಸಾರ್ತಾನೆ ನನ್ನ ಮೇಲೆ, ಮಥುರಾ ಪಟ್ಟಣದಲ್ಲಿ ನಾನು ಕೂಡ್ತೇನೆ. ಅವ ರಾಜರನ್ನು ಅಲ್ಲಲ್ಲಿ ಕಲೆ ಹಾಕಿ ಅವ್ರ ಸೈನ್ಯ ಎಲ್ಲ ಜಮಾವಣೆ ಮಾಡಿಕೊಂಡು ಇವನ ಮೇಲೆ ಯುದ್ಧ ಮಾಡಲಿಕ್ಕೆ ಬರಬೇಕು, ದಂಡೆತ್ತಿ ಬರಬೇಕು.
ಕೃಷ್ಣ ಬಲರಾಮರು ಯುದ್ಧ ಮಾಡಿ ಸೈನ್ಯ ಮಾತ್ರ ಕೊಲ್ಲಬೇಕು. ಸೈನ್ಯ ಯಾರನ್ನು ಕರ್ಕೊಂಡು ಬರ್ತಿದ್ದ ರಾಜರನ್ನ ಅವರನ್ನೆಲ್ಲ ಮುಗಿಸ್ಬೇಕು. ಜರಾಸಂಧನ್ ಮಾತ್ರ ಉಳಿಸಿ ವಾಪಸ್ ಮಗಧ ದೇಶಕ್ಕೆ ಕಳಿಸಿಬಿಡು. ಕೃಷ್ಣ ಇದ್ದದ್ದಲ್ಲಿ ಮಥುರಾ ಪಟ್ಟಣದಲ್ಲಿ, ಜರಾಸಂಧ ಇದ್ದದ್ದು ಮಗಧ ದೇಶ, ಅಂದರೆ ಪಾಟ್ಲಿಪುತ್ರ ಅಂತ ಅರ್ಥ, ಇವತ್ತಿನ ಬಿಹಾರ್. ಹೀಗೆ ಚುನಾವಣೆ ನಡೀತಾ ಇದೆಲ್ಲ. ಬಿಹಾರದಲ್ಲಿ ಜರಾಸಂಧ ಇದ್ದ. ಅಲ್ಲಿ ಇದ್ದ ಆತ ಭಾರತ ದೇಶದ ಕೆಲವು ರಾಜ್ಯದ ರಾಜರುಗಳನ್ನು ಭೇಟಿ ಮಾಡಿ ಅವರನ್ನು ಹೆದರಿಸಿ ಬೆದರಿಸಿ ಅವ್ರ ಹತ್ರ ಇದ್ದ ಸೈನ್ಯವನ್ನು ಕಸುಕೊಂಡು ತಾನು ತಂದೊಂದಿಷ್ಟು ಸೈನ್ಯ ಜಮಾವಣೆ ಮಾಡಿಕೊಂಡು ತಾನು ಹಿಂದೆ ಇದ್ದು ಸೈನ್ಯ ಎಲ್ಲ ಮುಂದೆ ಕಳಿಸಿ ಮಥುರಾ ಪಟ್ಟಣದ ಮೇಲೆ ದಾಳಿ ಮಾಡೋದು. ಉಗ್ರಸೇನ ನಾಮಕೆಗೆ ಅಷ್ಟೆ, ಹೆಸರಿಗಷ್ಟೇ ಉಗ್ರಸೇನ. ಕೃಷ್ಣ ಬಲರಾಮರು ಯುದ್ಧ ಮಾಡಬೇಕು, ಎಲ್ಲ ಸೈನ್ಯ ಸಾಯಬೇಕು, ಜರಾಸಂಧ ಮತ್ತೆ ವಾಪಸ್ ಬಿಹಾರಕ್ಕೆ ಬರಬೇಕು, ಪಾಟ್ಲಿಪುತ್ರಕ್ಕೆ ಬರಬೇಕು. ಇದರಿಂದ ಏನಾಯಿತು? ಭೂಮಿಗೆ ಭಾರಭೂತರಾದವರೆಲ್ಲ ತಾನಾಗೆ ಕೃಷ್ಣನಿಂದ ಹತರಾಗಲಿಕ್ಕೆ ಶುರುವಾದ. ಕೃಷ್ಣನ ರಾಜನೀತಿ, ನಾನೇ ಹೋಗಿ ಆ ರಾಜರ ಜೊತೆ ಯುದ್ಧ ಮಾಡಿ ಭೂಮಿಯ ಭಾರ ಕಡಿಮೆ ಮಾಡೋದ್ರ ಬದಲು ನಾನಿದ್ದಲ್ಲೇ ಎಲ್ಲರೂ ಬರ್ತಿದ್ದಾರೆ, ಅದಕ್ಕೆ ಜರಾಸಂಧ ಸರಿಯಾಗಿ ಸಿಕ್ಕಿದ್ದಾನೆ, ಎಷ್ಟು ಸಲಿ ಬೇಕಾದಷ್ಟು ಸಲಿ ಬಾಪ, ನಾನು ಯಾವಾಗಲೂ ಯುದ್ಧಕ್ಕೆ ಸಿದ್ಧ ಅಂತಿದ್ದ ಕೃಷ್ಣ. ಯಾವಾಗಲೂ ಯುದ್ಧಕ್ಕೆ ಸಿದ್ಧ, ಎಷ್ಟು ಸಲಿ ಆದರೂ ಬಾ, ಎಷ್ಟು ಅಕ್ಷೋಹಿಣಿ ಆದರೂ ಕರ್ಕೊಂಡು ಬಾ ಅಂದ್ಬಿಟ್ಟಿದ್ದ. ಹೀಗೆ ಕೃಷ್ಣ ಭೂಭಾರ ಹರಣ ಮಾಡಿದ ಅಂತ ಇತಿಹಾಸ ಹೇಳ್ತದೆ. ಯೋಚಿಸಿದರೆ ಒಂದು ಗಂಭೀರವಾದ ವಿಷಯ. ಮನುಷ್ಯ ಧರ್ಮ ಮಾಡದೇ ಇರೋದಕ್ಕೆ ಇದು ಒಂದು ಕಾರಣ ಅಂತ. ಅಧರ್ಮದ ಪರಿಸರ ಜಾಸ್ತಿ ಆದಾಗಲೂ ಮನುಷ್ಯನಿಗೆ ಧರ್ಮದ ಅಭಿರುಚಿ ಕಡಿಮೆ ಆಗ್ತದಂತೆ. ಕೃಷ್ಣ ಅದನ್ನು ಸರಿಪಡಿಸಿದ. ಆ ಕಾಲದಲ್ಲಿ ಸಜ್ಜನರು ಬೇಕಾದಷ್ಟಿದ್ದಾರೆ, ಅವರಿಗೆ ಸ್ವಧರ್ಮ ಮಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಸುತ್ತಲೂ ಅಧರ್ಮ ಮಾಡೋರ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ಯಾವಾಗಲೂ ಹಾಗೆ ಸುತ್ತಲೂ ಇಟ್ಕೊಳ್ಳೋರ್ದೆಲ್ಲ ಮಾರ್ಕೆಟು ಅದರದ್ದೇ ಅಂಗಡಿಗಳಾಗಿಬಿಟ್ರೆ ಒಂದು ಮೆಡಿಕಲ್ ಶಾಪ್ ನಡೀತದೆ ಅಷ್ಟೇ. ಭಾಳ ಆದರೆ ಎಲ್ಲ ಕುಡುಕರದೇ ಅಂಗಡಿ, ಮಧ್ಯದಲ್ಲಿ ಒಂದು ಮೆಡಿಕಲ್ ಶಾಪ್. ಜಾಸ್ತಿ ಆದಾಯ ಯಾರಿಗೆ? ಕುಡುಕರ ಶಾಪಿಗೋ ಮೆಡಿಕಲ್ ಶಾಪಿಗೋ? ಯೋಚಿಸಿದರೆ ಎಂಥ ಅದ್ಭುತವಾದ ವಿಷಯ ಇದು. ಹಾಗೆ ಎಲ್ಲ ಕಡೆಯಲ್ಲೂ ಕೂಡ ಅಧರ್ಮ ಮಾಡೋರ ಸಂಖ್ಯೆ ಹೆಚ್ಚಾದಾಗ ಧರ್ಮಕ್ಕೆ ಪರಿಸರ ಕಡಿಮೆ ಆಯಿತು ಅಂತ ಬಿಡೋರು ಜಾಸ್ತಿ ಆಗ್ತಿತ್ತು. ಅದಕ್ಕೆ ಕೃಷ್ಣ ಅಧರ್ಮ ಮಾಡೋರ ಸಂಖ್ಯಾಬಲವನ್ನು ಕುಗ್ಗಿಸಿದ್ದಂತೆ. ಇನ್ನು ಧರ್ಮ ಮಾಡ್ರಿ ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಕೃಷ್ಣ ಹಾಗೆ ಮಾಡ್ತಾ ಬಂದದ್ರಿಂದಲೇ ಆ ಕಾಲದ ಉಳಿದ ಸಜ್ಜನರಲ್ಲಿ ಆಟೋಮೆಟಿಕ್ಲಿ ಧರ್ಮದಲ್ಲಿ ಪರಿವರ್ತನೆ ಆಗಿಬಿಡ್ತದೆ. ಇದು ನಮ್ಮ ಜವಾಬ್ದಾರಿ. ಮನೆ ಒಳಗೆ ನಾವು ಒಂದು 5-6 ಜನರ ಪರಿಸರ ಕುಟುಂಬದ ಸದಸ್ಯರಿದ್ದರೆ 3 ಜನ ಧರ್ಮ ಮಾಡಲಿಕ್ಕೆ ಶುರು ಮಾಡಿದರೆ ಅನಿವಾರ್ಯವಾಗಿ ಇಬ್ಬರು ಅದಕ್ಕೆ ಒಗ್ಗುತ್ತಾರಂತೆ. ಅನಿವಾರ್ಯವಾಗಿ ಆದರೂ ಒಗ್ಗುತ್ತಾರೆ. ಕೊನೆಗೆ ಅದು ಅಡಾಪ್ಟ್ ಆಗಿಬಿಡ್ತದೆ. ಓ, ಇದೇ ಸರಿಯಾದ ಧರ್ಮ ಅಂತ. ಇದಕ್ಕೆ ವಿರುದ್ಧನೂ ಇರ್ತದೆ. ಮತ್ತೆ 3 ಜನ ಅಧರ್ಮ ಶುರು ಮಾಡಿದರೆ ಇನ್ನಿಬ್ಬನು ಬಿಡ್ತಾನ ಮತ್ತವ. ಇಷ್ಟೇ ವ್ಯವಸ್ಥೆ. ಇದನ್ನೇ ಕೃಷ್ಣ ನಿರೀಕ್ಷೆ ಮಾಡ್ತಾನೆ ಎಲ್ಲ ಕಡೆ. ಯಾವುದನ್ನು ಕಡಿಮೆ ಮಾಡಿದರೆ ಯಾವ್ದು ಜಾಸ್ತಿ ಆಗ್ತದೆ ಅನ್ನೋ ವಿವೇಕ ನಿಮಗಿರಲಿ. ಹಾಗಾಗಿ ಅಧರ್ಮ ಮಾಡ್ತಿದ್ದವರನ್ನು ಸಂಹರಿಸ್ತಾನೆ ಕೃಷ್ಣ. ಅಂದರೆ ಸೈನ್ಯ ಎಲ್ಲ ಸಂಹಾರ ಮಾಡಿ ಭೂಭಾರ ಹರಣ ಮಾಡಿದ. ತಾನಾಗೆ ಧರ್ಮ ತಾನಾಗೆ ಸಂಕ್ರಮಣ ಆಗ್ಲಿಕ್ಕೆ ಶುರು ಆಯ್ತು. ಎಲ್ಲ ಕಡೆ ಪರಿಸರಿಸ್ಲಿಕ್ಕೆ ಶುರು ಆಯಿತು. ಈ ಸ್ಥಿತಿ ಆ ಕಾಲದಲ್ಲಿ ಇತ್ತು. ಇಂಥ ಜರಾಸಂಧ ಸೈನ್ಯ ಎಲ್ಲ ಕಳ್ಕೊಂಡ. ಅವಮಾನ ಆಗ್ತಾ ಇತ್ತು ಪದೇ ಪದೇ ಕೃಷ್ಣನಿಂದ ಸೋತೆ ಅಂತ. ಅವನಿಗೆ ಉಳಿದದ್ದೇ ಒಂದು ಉಪಾಯ ಅಂತ. ಏನು ಉಪಾಯ? ಪರಮ ಸುಂದರಿಯಾದ ರುಕ್ಮಿಣಿ ಭೀಷ್ಮಕ ರಾಜನ ಮಗಳು. ವಿವಾಹಕ್ಕೆ ಅವಳಿಗೆ ವಯಸ್ಸಾಗಿದೆ. ವಯಸ್ಸು ವಿವಾಹದ್ದು ಆಯಿತು ಅವಳಿಗೆ. ಅವಳನ್ನೇ ಲಕ್ಷ್ಮಿ ಅನ್ನೋ ಭಾವನೆಯಲ್ಲಿ ಎಲ್ಲರೂ ಕಾಣ್ತಾನೂ ಇದ್ರಂತ. ಅಷ್ಟು ಸುಂದರಳಾಗಿದ್ಲಂತವಳು. ಆ ಕಾಲದಲ್ಲಿ ಕ್ಷತ್ರಿಯ ರಾಜಕುವರಿಯರು ಯಾರ್ಯಾರು ಎಲ್ಲೆಲ್ಲಿರ್ತಾರೆ ಅಂತ ಎಲ್ಲ ಕ್ಷತ್ರಿಯರಿಗೆ ಗೊತ್ತಿರ್ತಿತ್ತಂತೆ. ಅದು ಹಾಗಿರ್ತಿತ್ತು ನೆಟ್ವರ್ಕು. ಯಾರಿಗೆ ಕನ್ಯೆ ಹುಟ್ಟಿದಾಳೆ, ಯಾರಿಗೆ ವರ ಹುಟ್ಟಿದಾನೆ, ಯಾರನ್ನು ಯಾರು ತಗೊಳ್ಬೇಕು, ಯಾರಿಗೆಲ್ಲಿ ಮದುವೆ ಮಾಡಿಕೊಡ್ಬೇಕು, ಎಲ್ಲಿ ಸ್ವಯಂವರ ಮಾಡಬೇಕು, ಸ್ವಯಂವರಕ್ಕೆ ಯಾವ್ಯಾವ ಕ್ಷತ್ರಿಯರನ್ನು ಕರಿಬೇಕು, ಕರೆದಾಗ ಯಾವ ಕ್ಷತ್ರಿಯ ಹೆಚ್ಚು ತನ್ನ ಬಲವನ್ನು ಪ್ರದರ್ಶನ ಮಾಡ್ತಾನೆ ಅದೇ ತಾನೇ ಶುಲ್ಕ, ಪರಾಕ್ರಮ ಶುಲ್ಕ ಕೊಡಬೇಕು. ಅಂಥ ರಾಜನ ಜೊತೆಗೆ ನಾನು ಬೀಗಸ್ತನ ಬಯಸಬೇಕು ಅಂತಿದ್ರಂತೆ ಹಿಂದೆಲ್ಲ. ಈಗೆಲ್ಲ ಸ್ವಲ್ಪ ಮಾಡಿಫೈ ಆಗಿದೆ, ಅದು ಬೇರೆ. ಅದನ್ನು ಹೆಚ್ಚು ಉಪನ್ಯಾಸ ಮಾಡೋದು ಬೇಡ.
ಅಂದರೆ ಮನುಷ್ಯರ ಸಹಜ ವ್ಯವಸ್ಥೆಗಳಲ್ಲೇ ದೈವ ಹಾಗೂ ಧರ್ಮಗಳು ಹೇಗೆ ತನ್ನ ಸ್ಥಿರತೆಯನ್ನು ಕಾಪಾಡಿಕೊಳ್ಬೇಕು ಅನ್ನೋದನ್ನು ಭಗವಂತ ಮಾರ್ಗದರ್ಶನ ಮಾಡ್ತಾನೆ ಅಂತದೆ ಪುರಾಣ. ಎಲ್ಲ ಗೊತ್ತಿದೆ. ಅದಕ್ಕೆ ಜರಾಸಂಧ ಏನು ಮಾಡಿದ? ರುಗ್ಮಿಯನ್ನು ತನ್ನ ವಶ ಮಾಡಿಕೊಂಡ. ರುಗ್ಮಿ ಅಂದರೆ ರುಗ್ಮಿಣಿಯ ಸಹೋದರ. ಅವನು ಯಾರು? ಹಿರಣ್ಯಕಶಿಪುವಿನ ಕಾಲದಲ್ಲಿ ಅವನಿಗೊಂದಿಷ್ಟು ಭೃತ್ಯರಿರ್ತಿದ್ರಂತೆ. ವಾತಾಪಿ, ಇಲ್ವಲ, ನಮುಚಿ, ಹಯಗ್ರೀವ, ಇವರೆಲ್ಲ ಹಿರಣ್ಯಕಶಿಪುವಿನ ಕಾಲದ ಭೃತ್ಯರು. ಹಿರಣ್ಯಕಶಿಪು ಅಂದ್ರೆ ಈಗ ಬಂದಂಥ ಶಿಶುಪಾಲ. ಶಿಶುಪಾಲ ಬೇರೆ ಅಲ್ಲ, ಹಿರಣ್ಯಕಶಿಪು ಬೇರೆ ಅಲ್ಲ ಅಂತ ಹೇಳಿದ್ವಲ್ಲ. ಆ ವಾತಾಪಿ, ಇಲ್ವಲ, ನಮುಚಿ ಇವರೆಲ್ಲ ದ್ವಾಪರದಲ್ಲಿಯೂ ಅಲ್ಲಲ್ಲಿ ಹುಟ್ಟಿದ್ರಂತೆ. ಅದರಲ್ಲಿ ಇಲ್ವಲ ಅನ್ನೋ ಒಬ್ಬ ಅಸುರ, ಹಿರಣ್ಯಕಶಿಪುವಿನ ಕಾಲದ ಭೃತ್ಯ, ಅವನು ರುಗ್ಮಿಯಾಗಿ ಹುಟ್ಟಿದ್ದ. ವಾತಾಪಿ ಇಲ್ವಲ್ರಿಬ್ಬರು ಸತ್ತದ್ದು ಬಹಳ ದೊಡ್ಡ ಋಷಿಗಳ ಪ್ರಭಾವದಿಂದ. ಮಹಾನುಭಾವರಾದ ಋಷಿಗಳು ಅವರನ್ನು ಸಂಹಾರ ಮಾಡಿದರು. ಅವರು ಆಹಾರವಾಗಿ ಒಳಗೆ ಹೋದರು. ವಾತಾಪಿ ಜೀರ್ಣೋಭವ ಅಂಥೇಳಿ ಅವರನ್ನು ಸಂಹಾರ ಮಾಡಿದರು ಅಂತ ಕಥೆ ಬಹಳ ಪ್ರಸಿದ್ಧ. ಆಗಲೇ ಅವನ ಸಹೋದರ ಇಲ್ವಲ ಇದ್ನಲ್ಲ, ಆ ಇಲ್ವಲನೇ ರುಗ್ಮಿಯಾಗಿ ಹುಟ್ಟಿದ್ನಂತೆ. ಜರಾಸಂಧ ಯಾರು? ಜರಾಸಂಧ ವಿಪ್ರಚಿತ್ತಿ ಅಂತ ಒಬ್ಬ ಅಸುರ. ವಿಪ್ರಚಿತ್ತಿ ಅನ್ನೋ ಅಸುರ ದೇವದಾನವರ ಸಂಗ್ರಾಮದೊಳಗೆ ಪಾಲ್ಗೊಂಡಿದ್ದಂತೆ. ಈಗೆಲ್ಲ ಹೇಳ್ತಾರಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ನಮ್ಮ ಬೇಡ ಬಿಡಿ. ಹಾಗೆ ದೇವದಾನವರ ಸಂಗ್ರಾಮದಲ್ಲಿ ಪಾಲ್ಗೊಂಡಂಥ ಒಬ್ಬ ಅಸುರ ವಿಪ್ರಚಿತ್ತಿ. ವಾಯು ಹಾಗೂ ವಿಪ್ರಚಿತ್ತಿ ಯುದ್ಧ ಮಾಡಿದರು. ವಾಯುದೇವನ ಗದಾ ಪ್ರಹಾರದಿಂದ ವಿಪ್ರಚಿತ್ತಿ ಸತ್ತೋದ. ಸಿಟ್ಟು ಬಂತು ವಾಯುವಿನ ಮೇಲೆ, ಪ್ರತೀಕಾರ ದ್ವೇಷದಿಂದ ಅವನೇ ಭೂಮಿಯಲ್ಲಿ ಜರಾಸಂಧ ಅಂತಾಗಿ ಹುಟ್ಟಿದ. ಅವನಿಗೆ ವಿಪ್ರಚಿತ್ತಿ ಅಂತ ಅಸುರನ ಹೆಸರು. ಆ ವಿಪ್ರಚಿತ್ತಿ ಹಾಗೂ ಈ ಶಿಶುಪಾಲ ಅಂದರೆ ಏನು ಹಿರಣ್ಯ ಕಶ್ಯಪು ಇಬ್ಬರೂ ಸೇರಿಕೊಂಡ್ರು. ಇಲ್ವಲನನ್ನು ತನ್ನ ವಶ ಮಾಡಿಕೊಂಡ್ರು. ಇಲ್ವಲ ಮಾತನಾಡ್ತಾ, ಜರಾಸಂಧ ನೀನೇನು ಯೋಚನೆ ಮಾಡಬೇಡ, ನಾನು ಕೃಷ್ಣನಿಗೆ ಕೊಡಲ್ಲ ನನ್ನ ಸಹೋದರಿಯನ್ನು, ತಂಗಿಯನ್ನು, ನೀನು ಹೇಳ್ದ ಹಾಗೆ ಶಿಶುಪಾಲನಿಗೆ ಕನ್ಯಾದಾನ ಮಾಡಿಸ್ತೇನೆ ಅಂತಂದ. ಅದಕ್ಕೆ ಜರಾಸಂಧ ಅಂದ, ಹೀಗೆಲ್ಲ ಹೇಳಿದರೆ ಸಾಲಲ್ಲ ನನಗೆ. ಹೇಳಿ ಕೇಳಿ ಭೀಷ್ಮಕ ರಾಜ ಅಂದ್ರೆ ಏನು ದೊಡ್ಡ ರಾಜ, ಸಾಮಾನ್ಯ ಅಲ್ಲ, ಬಹಳ ದೊಡ್ಡ ಪರಂಪರೆ ಇದೆ ಆ ರಾಜನಿಗೆ. ಅವನು ಆಳ್ತಾ ಇದ್ದದ್ದು ವಿದರ್ಭ ದೇಶವನ್ನು. ವಿದರ್ಭ ದೇಶ ಅಂತಂದರೆ ಇವತ್ತು ಎಲ್ಲಿ ಬರ್ತದೆ? ಮಧ್ಯ ಝಾನ್ಸಿ, ಇಟಾರ್ಸಿ, ಝಾನ್ಸಿ ಅಂತ ಬರ್ತದಲ್ಲ. ಸೌರಾಷ್ಟ್ರ, ದ್ವಾರಕಾಪಟ್ಟಣ ಕೃಷ್ಣ ವಾಸ ಮಾಡ್ತಾ ಇದ್ದ. ವಿದರ್ಭ ಎಕ್ಸ್ಪ್ರೆಸ್ ಅಂತ ಒಂದು ಟ್ರೈನ್ ಹೋಗ್ತದೆ ಇವತ್ತು. ಆ ಮಧ್ಯದೊಳಗೆ, ಭಾರತದ ಮಧ್ಯದ ಒಂದು ಪ್ರದೇಶದ ರಾಜ್ಯಭಾರ ಮಾಡ್ತಾ ಇದ್ದವನು ಅವತ್ತಿನ ಕಾಲದಲ್ಲಿ ಭೀಷ್ಮಕ ರಾಜ. ಅಂದರೆ ಎಷ್ಟು ದೊಡ್ಡ ರಾಜ ಆತ, ಮಧ್ಯದಲ್ಲಿ ಇದ್ದ. ಈಗ ಕೃಷ್ಣ ವಾಸ ಮಾಡಲಿಕ್ಕೆ ಆರಿಸ್ಕೊಂಡದ್ದು ಮಥುರಾ ಪಟ್ಟಣದಲ್ಲಿ ಸ್ವಲ್ಪ ದಿನ ಇದ್ದು, ಆಮೇಲೆ ಸಮುದ್ರದ ಮಧ್ಯದಲ್ಲಿ ಪಟ್ಟಣ ಕಟ್ಟಿಸ್ಕೊಂಡು ದ್ವಾರಕೆಗೆ ಬಂದ ಕೃಷ್ಣ. ದ್ವಾರಕೆ ಅಂದರೆ ಇವತ್ತಿನ ಪಶ್ಚಿಮ ಸಮುದ್ರ. ಅದು ಪಶ್ಚಿಮ ಸಮುದ್ರದ ಒಂದು ಭಾಗದಲ್ಲಿ ದ್ವಾರಕಾ ನಿರ್ಮಾಣ ಮಾಡಿ ಕೃಷ್ಣನಿದ್ದಾನೆ. ಬಿಹಾರದಲ್ಲಿ ಜರಾಸಂಧ ಇದ್ದಾನೆ. ಮಗಧದಲ್ಲಿ, ಮಗಧ ದೇಶದಿಂದ ಶಿಶುಪಾಲ, ಜರಾಸಂಧ, ಕಾಶಿ ಹತ್ರ ಸಾಲ್ವ ಅಂತ ಒಬ್ಬ ಭೂಪತಿ ಇದ್ದ, ಸಾಲ್ವ ಭೂಪತಿ. ಅವನು ಬ್ರಹ್ಮದತ್ತ ಅಂತ, ತುಂಬ ಜನರ ಹೆಸರಿದೆ, ಮತ್ತೊಂದು ಸಲ ನೋಡೋಣ ಇತಿಹಾಸ. ಅವರನ್ನೆಲ್ಲ ಕರ್ಕೊಂಡು, ಅಂದರೆ ತನ್ನ ವಶದಲ್ಲಿದ್ದ ರಾಜರನ್ನೆಲ್ಲ ಕರ್ಕೊಂಡು ಭೀಷ್ಮಕ ರಾಜನ ಮನೆಗೆ ಬಂದುಬಿಟ್ರಂತೆ. ಒಂದು ದೊಡ್ಡ ಸಭೆ ಮಾಡೋಣ ಅಂತ ಶುರು ಮಾಡಿದ್ರು. ಸಭೆ ಮಾಡೋಣ, ಸರಿ ಮಾಡಲಿ, ಏನು ಸಭೆ? ಏನಲ್ಲ, ಕೃಷ್ಣನಿಗೆ ಹಾಗೆ ರುಕ್ಮಿಣಿಯನ್ನು ಕಲ್ಯಾಣ ಮಾಡಿಸದೇ ಇರೋ ಹಾಗೆ ಮಾಡಬೇಕು, ಇದೇ ವಿಷಯನೇ ಇದು. ರುಕ್ಮಿಣಿಯನ್ನು ಕೃಷ್ಣನಿಗೆ ಕೊಡಿಸದೇ ಇರೋ ಹಾಗೆ ಮಾಡಬೇಕು ಅನ್ನೋದು ವಿಷಯ. ಅದಕ್ಕೆ ರಾಜರೆಲ್ಲ ಸೇರಿದ್ದಾರೆ. ದೊಡ್ಡ ಅಂತಸ್ತಿನ ಮೇಲೆ ಅಂತಸ್ತು ಕಟ್ಟಿಸಿದ್ರು. ಮಹಲ್ಲು, ಭೀಷ್ಮಕನ ಅರಮನೆ ಮೇಲ್ಭಾಗದಲ್ಲಿ ಕೂತ್ಕೊಂಡಿದ್ದಾರೆ. ಸಾಲ್ವ ಭೂಪತಿ ಅಂತಿದ್ದ, ಸಾಮಾನ್ಯ ಅಲ್ಲ ಆತ. ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ. ಏನು ವರ ಬೇಕು ಅಂತ ಕೇಳಿದರೆ, ನನಗೊಂದು
ನಗರದಂತಹ ವಿಮಾನ ಬೇಕು ಅಂತ ಕೇಳಿದ್ದಂತೆ. ಸೌಭ ಅಂತ ಒಂದು ವಿಮಾನ ಇತ್ತಂತ ಅವನ ಹತ್ರ. ಆ ವಿಮಾನದಲ್ಲಿ ಆತ ಪ್ರಯಾಣ ಮಾಡ್ತಾ ಇದ್ದ ಎಲ್ಲ ಕಡೆ. ಈಗೆಲ್ಲ ವಿಮಾನದಲ್ಲಿ ಪ್ರಯಾಣ ಮಾಡೋರು ಹೇಗೆ ಮಾಡಿರ್ತಾರೆ, ಕ್ಯಾರವ್ಯಾನ್ ಅಂತ ಮಾಡ್ಕೊಂಡಿರ್ತಾರಲ್ಲ, ಹಂಗೆ ಆತ ಆ ಕಾಲದಲ್ಲಿ ಇಟ್ಕೊಂಡಿದ್ದ. ಅದು ಕೆಳಗೆ ಕುಳಿತುಕೊಂಡ್ರೆ ನಗರ, ಆಮೇಲೆ ಅವನ ಮಂತ್ರ ಅದು ಇಚ್ಛೆ ಪಟ್ಟಂಗೆ ಅದೇ ವಾಹನ. ಪ್ರತ್ಯೇಕ ವಾಹನ ಪ್ರತ್ಯೇಕ ನಗರ ಅಂತಿಲ್ಲ, ಒಂದು ಪಟ್ಟಣವೇ ಒಂದು ವಿಮಾನ ಆಗಿತ್ತಂತೆ. ಆಳು ಕಾಳುಗಳು ಇರ್ಲಿಕ್ಕೆ ಬೇಕಾದ ವ್ಯವಸ್ಥೆ, ಬಹಳ ಸುಸಜ್ಜಿತವಾದ ಕ್ಯಾರವ್ಯಾನ್ ಮಾಡ್ಕೊಂಡಿದ್ದ ಮಾರಾಯ. ಏನು ನೋಡ್ರಿ, ಇವರೆಲ್ಲ ಈಗೀಗ ನಾಟಕ ಮಾಡಿ ನಾವೇ ಭಾರಿ ಅಂತ ಇವ್ರು ಫೋಟೋ ಹಾಕ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಕಾರ್ ಹಂಗಿದೆ, ನಮ್ಮ ವ್ಯಾನ್ ಹಿಂಗಿದೆ ಅಂತ, ಇವ್ರು ನಮ್ಮ ಜೆಟ್ ಹಂಗಿದೆ. ನೀವೆಲ್ಲ ಸಣ್ಣ ವ್ಯಕ್ತಿ ಅಂತದೆ ಪುರಾಣ. ಅಲ್ಲಿ ಡ್ರೈವರೇ ಇರಲಿಲ್ಲ ಅದಕ್ಕೆ. ಅವನು ಸುಮ್ಮನೆ ಏನು ಇಚ್ಛೆ ಪಡ್ತಾನೆ, ಇಂಥ ಕಡೆ ಹೋಗ್ಬೇಕು ಅಂದ್ರೆ ಆಕಾಶ ಮಾರ್ಗದಲ್ಲಿ ಅದು ಕರ್ಕೊಂಡು ಹೋಗ್ತಿತ್ತು ಅವನನ್ನು. ಇದು ಸೌಭಪತಿ ಆ ವಿಮಾನದಲ್ಲೇ ಕುಳಿತುಕೊಂಡು ಕೃಷ್ಣನ ಜೊತೆಗೆ ಯುದ್ಧ ಮಾಡಿದ್ದಂತೆ. ಅಲ್ಲಿರೋವರೆಗೂ ಅವನಿಗೆ ಸೋಲಿಲ್ಲ ಅಂತ ಹೊರ ಕೊಟ್ಬಿಟ್ಟಿದ್ರಂತೆ. ಆ ವಿಮಾನದಲ್ಲಿ ಯುದ್ಧ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ಸೋಲಿಲ್ಲ ಅಂತ. ಇಂಥವೆಲ್ಲ ಮಾಡ್ಕೊಂಡಿದ್ರು ಹಿಂದಿನವರು. ಅಂಥವನೂ ಕೂಡ ಜರಾಸಂಧನಿಗೆ ವಶನಾಗಿದ್ದಂತೆ. ಜರಾಸಂಧನ ಬಲ ಆ ರೀತಿಯಾಗಿತ್ತು. ಸುಮ್ಮನೆ ಒಬ್ಬನ ಉದಾಹರಣೆ ಕೊಟ್ಟಿದ್ದೇನೆ, ತುಂಬ ಜನ ಇದ್ರು ಇಂಥವರೆಲ್ಲ. ಜರಾಸಂಧ ಇನ್ನೂ ಇಬ್ಬರಿದ್ರು, ಹಂಸ ಡಿಬಿಕಾ ಅಂತ ಇನ್ನೂ ಇಬ್ಬರಿದ್ರಂತೆ, ಜರಾಸಂಧನ ಬಲಗೈ ಭಂಟರು. ಇವರೆಲ್ಲ ಮೇಲ್ಮನೆ ಸದಸ್ಯರು ಅಂತ ಇರ್ತಾರಲ್ಲ, ಕೇಂದ್ರ ಸಚಿವರು ಇವರು. ಕೇಂದ್ರ ಸಚಿವರು ಇವರೆಲ್ಲ ಸಣ್ಣ ಸಣ್ಣ ಲೆವೆಲ್ಲಿಗೆ ಬರೋಲ್ಲ, ಕೇಂದ್ರದ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ರಂತೆ. ಹಂಸ ಡಿಬಿಕಾ ಯಾವಾಗಲೂ ಜರಾಸಂಧನ ಹಿಂಬಾಲಕರಾಗಿರ್ತಿದ್ರಂತೆ. ಇಂಥವರನ್ನೆಲ್ಲ ಕೂಡಿಸ್ಕೊಂಡು ದೊಡ್ಡ ಸಭೆ ಸೇರಿಸಿ ಕ್ಷತ್ರಿಯ ಕುವರಿಯರನ್ನ ಕಲ್ಯಾಣ ಮಾಡಿಕೊಡಲಿಕ್ಕೆ ಎಲ್ಲ ಕ್ಷತ್ರಿಯರನ್ನು ಸೇರಿಸಿ ಸ್ವಯಂವರ ಮಾಡಬೇಕಾದದ್ದು ಧರ್ಮವೇ. ಆದರೆ ಜರಾಸಂಧನ ಮಾತಿನಂತೆ ಕೃಷ್ಣನಿಗಂತೂ ರುಕ್ಮಿಣಿನ ಕೊಡೋ ಮನಸ್ಸಿಲ್ಲ. ಭೀಷ್ಮಕ ರಾಜನ ದೂರ ಇಟ್ಟಿದ್ರು, ಅವ ಬೇಡ ಅಂತ ದೂರ ಸರಿಸಿದ್ರು ಜರಾಸಂಧಾದಿಗಳು. ನಾವು ಮಾತ್ರ ಸೇರಿ ಇದನ್ನು ಸಭೆ ಸೇರಿದ್ದ ಉದ್ದೇಶ ಯಾವ ಕಾರಣಕ್ಕೂ ಕೃಷ್ಣನಿಗೆ ಕಲ್ಯಾಣ ಮಾಡಿ ಕೊಡೋ ಹಾಗಿಲ್ಲ. ಹಾಗಾದರೆ ಸ್ವಯಂವರದಲ್ಲಿ ಬಂದು ಇನ್ಯಾರಾದರೂ ಕ್ಷತ್ರಿಯರು ರುಕ್ಮಿಣಿಯನ್ನು ವರಿಸೋ ಹಾಗಾದರೆ ಏನು ಮಾಡಬೇಕು? ಇಲ್ಲ ಜರಾಸಂಧ ಅವ್ರಿಗೆ ಮೊದಲೇ ಪತ್ರ ಬರೀತಾನೆ ಅಂತ ಅದನ್ನು ಹೇಳಿದ್ರಂತೆ. ಏನು ಪತ್ರ ಬರೆದಿದ್ದ ಜರಾಸಂಧ ಅಂದರೆ, ನೀವೆಲ್ಲ ಭೀಷ್ಮಕನ ಅರಮನೆಗೆ ಬರಬೇಕು, ಸ್ವಯಂವರದಲ್ಲಿ ಪಾಲ್ಗೊಳ್ಬೇಕು, ಯಥೋಚಿತವಾದ ಸತ್ಕಾರವನ್ನು ಸ್ವೀಕಾರ ಮಾಡಬೇಕು, ಆದರ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು. ಆದರೆ ಪ್ರದರ್ಶನ ಮಾತ್ರ ಯಾರೂ ಮಾಡೋ ಹಾಗಿಲ್ಲ ತಮ್ಮ ಪರಾಕ್ರಮವನ್ನು ಅಂತಿದ್ರಂತೆ. ಒಂದು ವೇಳೆ ಏನಾದರೂ ಪ್ರದರ್ಶನ ಮಾಡಿದರೆ ಜರಾಸಂಧನ ಗದೆ ಅವರ ತಲೆ ಮೇಲೆ ಬೀಳ್ತದೆ ಅಂತ ಬಿಟ್ಟಿದ್ದು. ಇದು ವಿಶೇಷ ನೋಟ್ ಅಂತ ಹಾಕಿರ್ತಾರಲ್ಲ, ಈ ಪತ್ರ ಎಲ್ಲ ಬರೆದ ಮೇಲೆ ನೋಟ್ ಅಂತ ಮಾಡ್ತಾರಲ್ಲ, ಹಂಗೆ ಡಿಕೋಟ್ ಮಾಡಿ ಇಡಲಾಗಿದೆ ಅಂತ ಅದನ್ನು ಹಳದಿ ಕಲರಲ್ಲಿ ಬರೆದು ಕಳಿಸ್ಬಿಟ್ಟಿದ್ರಂತೆ. ಈ ರಾಜರೆಲ್ಲ ಪತ್ರ ನೋಡಿ ಅವ್ರದ್ದೆಲ್ಲ ಏನೆಲ್ಲ ಆಯುಧ ಹಿಡ್ಕೊಂಡು ಹೊರಟಿದ್ರಲ್ಲ ಸ್ವಯಂವರಕ್ಕೆ, ಅದನ್ನು ಅಲ್ಲೇ ಇಟ್ಬಿಟ್ಟಿದ್ರಂತೆ. ಯಾಕೆ ಬೇಕು, ಹೇಗಿದ್ರು ಸುಮ್ಮನೆ ನಾವೆಲ್ಲ ಇದು ಮ್ಯಾಚ್ ಫಿಕ್ಸಿಂಗ್ ಇದ್ದಂಗಿದೆ, ಇಲ್ಲಿ ನಮ್ದೇನು ನಡಿಲಿಕ್ಕಿಲ್ಲ, ನಾವು ಆಭರಣ ಹಾಕ್ಕೊಂಡು ಹೋದ್ರೇ ಒಳ್ಳೆಯದು, ಸೆಲ್ಫಿ ತೆಗೆಸ್ಕೊಂಡು ವಾಪಸ್ ಬಂದುಬಿಟ್ರೆ ಆಯಿತು. ಭೀಷ್ಮಕನ ಜೊತೆಗೆ ನಿಂತುಕೊಂಡು ಅಲ್ಲಲ್ಲಿ ಈಗೆಲ್ಲ ಮಂಟಪ ಮಾಡಿ ಫೋಟೋ ತೆಗಿಲಿಕ್ಕೊಂದು ಮಂಟಪ ಮಾಡಿ ಇಟ್ಟಿರ್ತಾರೆ ಈಗ ಕಲ್ಯಾಣ ಮಂಟಪದೊಳಗೆ. ಅವು ಪಾಪ ವಧುವರರದ ಲಗ್ನನೋ ಇವ್ರದೇ ಲಗ್ನನೋ ಅನ್ನೋ ಹಂಗೆ ಹೋದೇನೋ ಫೋಟೋ ತೆಗೆಸ್ಕೊಂಡೇನೋ ಬಂದೇನೋ, ನಮಗೆ ಯಾಕೆ ಬೇಕಪ್ಪ, ಯಾರ್ಯಾರು ಬಂದಿದ್ರು ಅಂತ ನಾಳೆ TV ಚಾನಲ್ನವರು ಒಂದಿಷ್ಟು ಒದರ್ಲಿಕ್ಕೆ ಶುರು ಮಾಡ್ತಾರೆ. ನಾನೂ ಬಂದಿದ್ವಿ ಅಂತ ಆಗ್ತದೆ, ಪಾಲ್ಗೊಂಡಿದ್ವಿ ಅಂತ, ಪ್ರದರ್ಶನ ಯಾರ್ದು ಇಲ್ಲ ಅಂತ ಹೀಗೆ ಜರಾಸಂಧ ಪತ್ರ ಬರೀಬೇಕು ಅಂತ ಹೇಳಿದ. ಇಷ್ಟರ ಮಧ್ಯದಲ್ಲಿ ಸಾಲ್ವ ತಕರಾರು ತೆಗೆದ. ನೀವು ಬೇರೆ ಕ್ಷತ್ರಿಯರನ್ನೇನೋ ಬೇಡ ಅಂತ ಅನ್ಬೋದು, ಕೃಷ್ಣ ಏನಾದರೂ ಒಂದು ವೇಳೆ ಬಂದರೆ ಬೇಡ ಅನ್ಲಿಕ್ಕಾಗ್ತದ ಅಂತ ಒಬ್ಬ ಶುರು ಮಾಡಿದ. ಸಾಲ್ವ ತೆಗೆದ ಇದನ್ನು. ಅದಕ್ಕೆ ಜರಾಸಂಧ ಅಂದ, ಕೃಷ್ಣ ಬರೋದಾದರೆ ನಾವು ಮೊದಲೇ ಆಹ್ವಾನಿತರಿಗೆ ಮಾತ್ರ ಪ್ರವೇಶ ಅಂತ ಒಂದು ಬೋರ್ಡ್ ಹಾಕೋಣ ಅಂತಂದ. ಇದೆಲ್ಲ ಆವಾಗಲೇ ಶುರು ಆದದ್ದು. ಓನ್ಲಿ ಫಾರ್ ಇನ್ವೈಟೀಸ್ ಅಂತ ಹಾಕಿರ್ತಾರಲ್ಲ, ಹಾಗೆ ಎಲ್ಲ ಆಹ್ವಾನಿತರಿಗೆ ಪ್ರವೇಶ ಇಡೀ ಸಭಾ ಮಂಟಪಕ್ಕೆ. ಮತ್ತೆ ಸಾಲ್ವ ತಕರಾರು ತೆಗೆದ. ಇನ್ವೈಟೀಸ್ ಅಂತ ಹಾಕ್ತೀವಿ ನಿಜ, ಕೃಷ್ಣ ಬೋರ್ಡೇ ಓದಲ್ಲ ಅಂದ. ಕೃಷ್ಣನ ಜಾಯಮಾನದೊಳಗೆ ಬೋರ್ಡ್ ಓದಿ
ನನಗೆ ಆಹ್ವಾನ ಕೊಟ್ಟಿದ್ದಾರೋ ಇಲ್ವೋ ಅದು ನೋಡಿ ಬರೋನಾದ್ರೆ ಸರಿ, ಅವನು ಅದನ್ನು ನೋಡೋದೇ ಇಲ್ಲ, ಹಾಗೆ ಒಳಗೆ ಬಂದ ಅಂದ್ರೆ ಏನು ಮಾಡೋದು? ಅದಕ್ಕೆ ಜರಾಸಂಧ ಮತ್ತೊಬ್ಬ ಕೂತ್ಕೊಂಡವನು ಇದ್ದು ಹೇಳ್ದ, ಇಷ್ಟಾಗಿಯೂ ಒಳಗೆ ಬಂದರೆ ಅವನಿಗೇಂತೊಂದು ಆಸನನೇ ಇಡೋದು ಬೇಡ ಅಂತಂದ. ಅರ್ಘ್ಯ ಪಾದ್ಯ ಆಚಮನ ಆಸನ ಇದು ತಾನೇ ಬಂದಂಥ ದೊಡ್ಡ ಅತಿಥಿಗಳಿಗೆ ಮಾಡಬೇಕಾದದ್ದು. ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರದ ಯಜಮಾನ ಬರ್ತಾನೆ ಅಂದರೆ ಅವನಿಗೆ ಹೇಗೆ ಗೌರವ ಸಲ್ಲಿಸ್ತಾರೆ ನಮ್ಮ ಕಡೆ ಇವತ್ತು? ಇದೆಲ್ಲ ಮೊದಲು ಇತ್ತು. ಹಾಗಾಗಿ ರಾಜ ಅಂತ ಬರುವವನಿಗೆ ಆದರ ಆತಿಥ್ಯ ಹೇಗೆ ಮಾಡಬೇಕೋ ಅದರಲ್ಲಿ ಒಂದೂ ಮಾಡೋ ಹಾಗಿಲ್ಲ. ಕೃಷ್ಣನಿಗೆ ಆಸನ ಕೊಡೋ ಹಾಗಿಲ್ಲ, ಅರ್ಘ್ಯ ಹಾಕೋ ಹಾಗಿಲ್ಲ, ಪಾದ್ಯ ಕೊಡೋ ಹಾಗಿಲ್ಲ. ಅವಮಾನ ಆಗ್ತದೆ. ಅಷ್ಟು ಅವಮಾನ ಆದರೆ ಸಾಕು, ನಾಳೆ ಟಿ ವಿಯಲ್ಲಿ ಅದೇ ಬರ್ತದೆ. ಕೃಷ್ಣನಿಗೆ ಅವಮಾನ ಮಾಡಲಾಯಿತು, ಇಷ್ಟು ಬಂದರೆ ಸಾಕು ಅಂದ ಜರಾಸಂಧ. ಏನಂತಾರಲ್ಲ, ಮೈ ಪರ್ಚ್ಕೊಂಡ ಅಂತಾರಲ್ಲ, ಹಂಗಾಯ್ತು ಅವನಿಗೆ. ಮೈ ಪರ್ಚ್ಕೊಂಡ ಅನ್ನೋ ಹಂಗೆ, ಕೈಲಾಗಲಾರ್ದವ ಮೈ ಪರ್ಚ್ಕೊಂಡ. ಕೃಷ್ಣನ ಬಗ್ಗೆ ಅಷ್ಟು ದ್ವೇಷ. ಮತ್ತೊಬ್ಬ ಹೇಳ್ದ, ನೀವೇನೋ ಅಂತೀರಿ ಅರ್ಘ್ಯ ಪಾದ್ಯ ಆಸನ ಕೊಡಬಾರ್ದು ಅಂತ, ಯಾವುದಾದ್ರೂ ಆಸನ ಖಾಲಿ ಇದ್ದರೆ ಕೃಷ್ಣ ತಾನೇ ಬಂದು ಕೂತ್ಕೊಂಡ್ಬಿಡ್ತಾನೆ, ಅವನಿಗೆ ಅದೆಲ್ಲ ಏನು ಬೇಕೇ ಆಗಲ್ಲ, ಆ ಸ್ಥಿತಿ ಬಂದಲಾದರೂ ಏನು ಮಾಡಬೇಕು ಅಂದ್ರಂತೆ. ಅದಕ್ಕೆ ಮತ್ತೆ ಹೇಳಿದ್ರಂತೆ, ನೋಡು ಇಷ್ಟು ಹೇಳಿದ್ರು ಈ ರೀತಿ ಕರಾರ ಹಾಕಿದ್ರು ಆತ ಬಂದ ಅಂದರೆ ಆ ಆಸನದ ಕೆಳಭಾಗದಲ್ಲಿ ಅವ್ರವ್ರ ಹೆಸರು ಬರೆಯೋಣ ಅಂದ್ರಂತೆ. ಈಗೆಲ್ಲ ಆ ಹೆಸರು ಬರೆದಿರ್ತಾರಲ್ಲ, VVIP ಇಂಥ ರಾಜರು ಅಂದರೆ ಬೇರೆಯವರು ಕೊಡೋ ಹಂಗಿಲ್ಲ, ಅವರು ಬರೋ ಹಂಗಿಲ್ಲ. ಅದು ಅವಮಾನ ಆಗ್ತದೆ. ಆ ರೀತಿ ಕೃಷ್ಣನಿಗೆ ಅವಮಾನ ಮಾಡಿದ್ರೂ ಸಾಕು. ಕೃಷ್ಣನಿಗೆ ಅವಮಾನ ಮಾಡೋ ಉದ್ದೇಶ ಎಷ್ಟು ದೀರ್ಘವಾಗಿತ್ತು ಅನ್ನೋದು ಪುರಾಣದಿಂದ ನಿಮಗೆ ಅರ್ಥ ಆಗ್ತದೆ. ಅರ್ಘ್ಯ ಬೇಡ, ಪಾದ್ಯ ಬೇಡ, ಆಚಮನ ಕೊಡೋದು ಬೇಡ, ಅವನಿಗೆ ಆಹ್ವಾನ ಕೊಡೋದು ಬೇಡ, ಅವನು ಯಾವ ಕಾರಣಕ್ಕೂ ನಮ್ಮ ಸಭೆಗೆ ಪಾಲ್ಗೊಳ್ಳೋದು ಬೇಡ, ಪಾಲ್ಗೊಂಡ್ರೂ ಆಸನ ಸಿಗೋದು ಬೇಡ, ಆಸನದ ಮೇಲೆ ಇದ್ದ ಆಸನದಲ್ಲಿ ಕೂಡ್ತೀನಿ ಅಂದ್ರೆ ಅವನ ಹೆಸರೇ ಬರೆಯೋದು ಬೇಡ. ಏನು ಮಾಡ್ತಾನೆ ನೋಡೋಣ. ಎಲ್ಲ ಯೋಚನೆ ಮಾಡ್ತಾರೆ ಕೃಷ್ಣನ ಬಗ್ಗೆ. ಇದರ ಮೇಲೆ ಒಂದು ಫರ್ಮಾನ್ ಹಾಕ್ಸಿದ್ರು. ಎಲ್ಲ ಕಡೆಯಲ್ಲೂ ಈ ಫತ್ವ ಎಲ್ಲ ಮೊದಲೇ ಜಾರಿ ಮಾಡ್ತಿದ್ರಂತೆ. ಅದೆಲ್ಲ ಜರಾಸಂಧನಿಂದಲೇ ಶುರು ಆದದ್ದು. ಏನು ಅಂದರೆ, ಭೀಷ್ಮಕ ರಾಜನ ಅರಮನೆಯಲ್ಲಿ ನಡೆಯೋ ಸ್ವಯಂವರಕ್ಕೆ ಕ್ಷತ್ರಿಯರಿಗೆ ಮಾತ್ರ ಅವಕಾಶ ಅಂತ ಹಾಕಬೇಕು. ಕ್ಷತ್ರಿಯರಾಗಿ ಅಷ್ಟೇ ಸಾಲದು, ಯಾರಾದರೂ ಒಬ್ಬ ಪ್ರತಿಷ್ಠಿತ ರಾಜ್ಯದ ರಾಜ ಆಸನದಲ್ಲಿ ಪಟ್ಟಾಭಿಷಿಕ್ತರಾದವರಿಗಷ್ಟೇ ಅವಕಾಶ ಅಂತ ಹಾಕಿದ್ರಂತೆ. ಇವ ಗೊಲ್ಲ, ದನಗಿನ ಕಾಯ್ಕೊಂಡಿದ್ದವ. ಹಾಗಾಗಿ ಅವನು ರಾಜನಲ್ಲ, ಅವನಿಗೆ ಪಟ್ಟಾಭಿಷೇಕ ಆಗಿಲ್ಲ. ಪೇಪರ್ನಲ್ಲಂತೂ ಇಷ್ಟು ಸುದ್ದಿ ಹಬ್ಬಿಸಿಬಿಟ್ರೆ ಕೃಷ್ಣನ ಕಿವಿಗೆ ಬೀಳ್ತದೆ. ಕೃಷ್ಣ ನೋಡಿದ ಕೂಡಲೇ ಇದು ನಮಗೆ ಸಂಬಂಧ ಇಲ್ಲ ಬಿಡು ಅಂತ ಇಟ್ಬಿಡ್ತಾನೆ. ಹಾಗಾಗಿ ಕೃಷ್ಣ ರುಕ್ಮಿಣಿಯ ಸ್ವಯಂವರಕ್ಕೆ ಬರೋದೇ ಇಲ್ಲ ಅಂತ. ಆಸನ ಇಲ್ಲ, ಪಾದ್ಯ ಅರ್ಘ್ಯಗಳಿಲ್ಲ, ಅಷ್ಟೇ ಅಲ್ಲ, ಕ್ಷತ್ರಿಯರಾಗದ ರಾಜ್ಯದಲ್ಲಿ ಪಟ್ಟಾಭಿಷೇಕ ಆಗದ ವ್ಯಕ್ತಿಗಳಿಗೆ ನಮ್ಮ ರಾಜ್ಯದಲ್ಲಿ ಈ ಸ್ವಯಂವರದಲ್ಲಿ ಅವರು ಪಾಲ್ಗೊಳ್ಳೋ ಹಾಗಿಲ್ಲ. ಇಷ್ಟು ಹೇಳಿದ್ರಂತೆ. ಆ ಸಭೆ ಒಳಗೆ ಇನ್ನಿಷ್ಟು ನಿರ್ಧಾರ ಮಾಡಿ ಇದನ್ನೇ ಜಾರಿಗೆ ತರಬೇಕಿನ್ನು ಅಂತ ಹೇಳೋ ಪುರುಸೊತ್ತಿಲ್ಲದೆ ಒಂದು ಗರುಡ ಬಂದಂತೆ ಆಕಾಶದಲ್ಲಿ ಇದ್ದಕ್ಕಿದ್ದ ಹಾಗೆ. ಆ ಗರುಡ ಬಂದು ಆಕಾಶದಲ್ಲಿ ತನ್ನ ರೆಕ್ಕೆ ಬೀಸಿಬಿಟ್ಟ. ಗರುಡನ ಒಂದು ರೆಕ್ಕೆ ಬೀಸಿದ್ರ ಗಾಳಿ ಈ ಯಾರ್ಯಾರು ಆಸನದಲ್ಲಿ ಕುತ್ಕೊಂಡಿದ್ರಲ್ಲ, ಕೃಷ್ಣನಿಗೆ ಆಸನ ಬೇಡ 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 ಅಂತಿದ್ವಲ್ಲ, ಒಮ್ಮೊಮ್ಮೆ ಪಾರ್ಲಿಮೆಂಟಲ್ಲಿ ಹಂಗಾಗಿರ್ತದೆ. ಹೀಗನ್ನೋ ಪುರುಸೊತ್ತಿಲ್ಲದೆ ಆ ಗಾಳಿ ಬೀಸಿದ್ದ ರೆಕ್ಕೆ ಬೀಸಿದ್ದಕ್ಕೆ ಗಾಳಿಗೆ ಎಲ್ಲರೂ ಬಿದ್ರಂತೆ, ದಬ್ಬ 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 ಬಿದ್ರಂತೆ. ಏನಾಯ್ತು 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 ನೋಡ್ತಾನೆ ಜರಾಸಂಧ. ಏನ ಅಂತಾರಲ್ಲ, ಮೈಯೆಲ್ಲ ಮಣ್ಣಾದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಹಂಗೆ ಆ ಜಟ್ಟಿ ಪರಿಸ್ಥಿತಿ ಜರಾಸಂಧಂದಾಗಿತ್ತು. ಮುಖ ಎಲ್ಲ ಕೆಳಗೆ ದಬ್ಬದ್ದು ಬಿದ್ದೋಗಿದ್ದಾನೆ. ಸವರಿಸ್ಕೊಂಡು ಹೇಳ್ತಾನೆ, ನೋಡ್ತಾನೆ, ವಿಷ್ಣುವಿನ ವಾಹನ ಗರುಡ ಅಲ್ವೇ ಇವನು ಅಂತಂದಂತೆ ಜರಾಸಂಧ. ಹೌದು ಅಂದಾಗ ಎಲ್ರಿಗೆ ಸೂಚನೆ ಕೊಟ್ಟನಂತೆ, ನಾಳೆ ನೀವೇನಾದರೂ ಕೃಷ್ಣನಿಗೆ ಅವಮಾನ ಮಾಡಲಿಕ್ಕೆ ಹೋದರೆ ಇವತ್ತು ಇಲ್ಲೇ ಬಿದ್ದೀರಿ, ಇನ್ನೆಲ್ಲಿ ಬೀಳ್ತೀರ ನೋಡ್ರಿ ಅಂತ ಸೂಚನೆ ಕೊಟ್ಟನಂತೆ ಭಗವಂತ. ವಿಷ್ಣು ಬಂದಿಲ್ಲ, ಗರುಡ ಮಾತ್ರ ಬಂದಿದ್ದಾನೆ. ಜರಾಸಂಧನಿಗೆ ಸೂಚನೆ ಅರ್ಥ ಆಯಿತು, ಓ ಇದು ವಿಷ್ಣುವಿನ ವಾಹನ. ಇಷ್ಟೆಲ್ಲ ಪುರಾಣದಲ್ಲಿ ಬರುವ ಕಥೆಗಳನ್ನು ಭಗವತ್ಪಾದರು ಮಹಾಭಾರತ ತಾತ್ಪರ್ಯದಲ್ಲಿ ಅನುಸಂಧಾನ ಮಾಡಿಸ್ತಾರೆ. ಇಷ್ಟಾಯ್ತು, ನಿರ್ಧಾರ ಹೀಗೆ ತಗೊಂಡ್ರು, ಕೆಳಗೆ ಮಣ್ಣಾಗಿ ಬಿದ್ದರು.
ಸರಿ, ಇನ್ನೇನು ಸ್ವಯಂವರ ಮತ್ತೆ ಮುಂದಾಗಲೇಬೇಕು ತಮ್ಮ ನಿರ್ಧಾರದಂತೆಲೆ ಅಂತ ಅನ್ಕೊಂಡಿದ್ದಾರೆ. ಹಠ ಬಿಡ್ತಿಲ್ಲ, ಕೃಷ್ಣನ್ ಕರೆಸೋ ಹಾಗಿಲ್ಲ ಅಂತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಒಬ್ಬ ಗಂಧರ್ವ ಕೆಳಗಿಳಿದು ಬಂದಂತೆ. ಗಂಧರ್ವ ಕೆಳಗಿಳಿದು ಬಂದ. ರುಕ್ಮಿಣೀ ದೇವಿಗೆ ಇಬ್ಬರು ಚಿಕ್ಕಪ್ಪಂದ್ರಿದ್ರಂತೆ. ಅಂದರೆ ಭೀಷ್ಮಕ ರಾಜನ ತಮ್ಮಂದರು. ಅವರಿಗೆ ಕ್ರಥ ಮತ್ತು ಕೈಶಿಕ ಅಂತ ಹೆಸರು. ಆ ಗಂಧರ್ವರು ಒಂದು ಪತ್ರ ತಂದಿದ್ದಾರೆ ಇಂದ್ರಲೋಕದಿಂದ. ಅದನ್ನು ತಂದು ಕ್ರಥ ಕೈಶಿಕರ ಕೈಯಲ್ಲಿ ಕೊಟ್ಟು ಜರಾಸಂಧಾದಿಗಳಿದ್ದ ಸಭೆಗಳೊಳಗೆ ಇದನ್ನು ಓದಬೇಕು ಅಂತ ಹೇಳಿದ್ರಂತೆ. ಅವು ಪಾಪ ಕೃತ ಕೈಶಿಕರು ಇಂದ್ರ ಕಳಿಸಿದಾನೆ ಅಂತ ಬಹಳ ಭಕ್ತಿಯಿಂದ ಜರಾಸಂಧಾದಿಗಳೆಲ್ಲ ಸೇರಿದಾಗಲೇ ಸಭೆಯೊಳಗೆ ಬಂದು ಆ ಪತ್ರ ಓದಲಿಕ್ಕೆ ಶುರು ಮಾಡಿ. ಏನು ಬರೆದಿದ್ದ ಇಂದ್ರ ಪತ್ರ ಅಂದರೆ, ಇಂಥ ದಿನ ಇಂಥ ಮುಹೂರ್ತದಲ್ಲಿ ಶ್ರೀಕೃಷ್ಣನನ್ನು ಕರೆಸಿ ಸಿಂಹಾಸನದಲ್ಲಿ ಕೂಡಿಸಿ ಇದೇ ಭೀಷ್ಮಕ ರಾಜನ ರಾಜ್ಯದೊಳಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಆದೇಶ ಮಾಡಿದ್ದೇನೆ ಅಂತ ಪತ್ರ ಬರೆದಿದ್ದ ಇಂದ್ರ. ಈ ಪಟ್ಟಾಭಿಷೇಕೋತ್ಸವದೊಳಗೆ ಇಂಥಿಂಥವರು ಸೇರ್ಲಿಕ್ಕಿಲ್ಲ ಅಂತ ಅದು ಬೇರೆ ಹಾಕಿದ್ದಂತೆ. ಇಂಥಿಂಥವರು ನೋಡ್ಲಿಕ್ಕೂ ಇಲ್ಲ ಅಂತ. ಯಾರ್ಯಾರು? ಜರಾಸಂಧ, ಆ ಶಿಶುಪಾಲ, ಸಾಲ್ವ, ರುಗ್ಮಿ ಅವ್ರದ್ದೆಲ್ಲ ಹೆಸರು ಬರೆದಿದ್ದ. ಬರೆದು ಇವರು ಯಾರು ಈ ಸಭೆಯ ಪಟ್ಟಾಭಿಷೇಕೋತ್ಸವಕ್ಕೆ ಪಾಲ್ಗೊಳ್ಳೋ ಹಾಗಿಲ್ಲ. ಒಂದು ವೇಳೆ ಈ ಅಭಿಷೇಕ ನಿಲ್ಲಿಸೋ ಪ್ರಯತ್ನ ಯಾರು ಮಾಡ್ತಾರೆ, ಇಂದ್ರನ ವಜ್ರಾಯುಧ ಅವರ ತಲೆ ಮೇಲೆ ಬೀಳ್ತದೆ ಅಂತ ಅವನ ಪತ್ರ ಬರೆದು ಕಳಿಸಿದ. ಇದನ್ನು ಓದ್ಲಿಕ್ಕೆ ಹೇಳಿದ್ದ ಗಂಧರ್ವ. ಆ ಕ್ರಥ ಕೈಶಿಕರು ಅದನ್ನು ಓದುವಾಗಲೇ ಜರಾಸಂಧನಿಗೆ ಸಿಟ್ಟು ಬರಲಿಕ್ಕೆ ಶುರು ಆಯ್ತಂತೆ. ಇಂದ್ರಾದಿಗಳೆಲ್ಲ ನನಗೆ ಹೆದರ್ಕೊಂಡಿರ್ತಿದ್ರು ಇಷ್ಟು ದಿವಸ. ಈ ಬರ್ತಾ ಬರ್ತಾ ಕೃಷ್ಣ ಬಂದಾಗಿಂದ ಅವರಿಗೆ ಬಲ ಜಾಸ್ತಿ ಆಗಿದೆ. ಮಾಡ್ಕೊಳ್ಳು ಹೋಗ್ರಿ, ನೀವು ಯಾರಿಗಾದರೂ ಪಟ್ಟಾಭಿಷೇಕ ಮಾಡಿಕೊಳ್ಳ್ರಿ, ನಾವು ಬರಲ್ಲ ಅಂದ್ರಂತೆ. ಕ್ರಥ ಕೈಶಿಕರು ಭೀಷ್ಮಕನ ತಮ್ಮಂದರು ತಮ್ಮ ಮನೆ ಒಳಗೆ, ತಮ್ಮ ಅರಮನೆ ಒಳಗೆ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಮಾಡಿ ಕೃಷ್ಣನಿಗೆ ಆಹ್ವಾನ ಕೊಟ್ರಂತೆ. ಆಹ್ವಾನ ಕೊಟ್ಟ ಮೇಲೆ ಕೃಷ್ಣ ಬಂದ. ಎಲ್ಲಿ ಕೂಡಿಸ್ಬೇಕು ಕೃಷ್ಣನ್ನ? ತಾವೇ ಕೂತ ಸಿಂಹಾಸನದಲ್ಲಿ ಕೃಷ್ಣನ್ ಕೂಡಿಸಿದ್ರೆ ಸರಿಯಾಗಿ ಮರ್ಯಾದೆ ಅಲ್ಲ ಅದು. ತಕ್ಷಣಕ್ಕೆ ಇಂದ್ರ ಪಟ್ಟಾಭಿಷೇಕ ಈಗ ಇನ್ನೇನಿದೆ ಅನ್ನೋಷ್ಟರಲ್ಲಿ ತನ್ನ ಲೋಕದಿಂದ ಒಂದು ಸಿಂಹಾಸನ ಕಳಿಸಿದ್ನಂತೆ. ಬಂಗಾರದ ಸಿಂಹಾಸನ ಕಳಿಸಿ ಕ್ರಥಕೈಶಿಕರ ಮನೆ ಒಳಗೆ ಅದನ್ನು ಇರಿಸಿ ಕೃಷ್ಣನನ್ನು ಬರ ಮಾಡಿಕೊಂಡು ಅವನಿಗೆ ಮುತ್ತಿನ ಅಭಿಷೇಕ ಮಾಡಿ ಕೃಷ್ಣನಿಗೆ ರಾಜಾಧಿರಾಜ ಅಂತ ಘೋಷಣೆಗಳನ್ನು ಕೂಗಿ ನೀನೇ ನಿಜವಾದ ಭೀಷ್ಮಕ ರಾಜ ಅಲ್ಲ, ನೀನೇ ರಾಜ ಅಂತ ಪಟ್ಟಾಭಿಷೇಕ ಮಾಡಿ ಅವನಿಗೆ ಪರಾಕಗಳು ಹಾಕಿಬಿಟ್ರಂತೆ. ಸುದ್ದಿ ಮುಟ್ತು. ಪತ್ರಿಕೆಗಳಲ್ಲೆಲ್ಲ ಫೋಟೋ ಹೊಡೆದು ಹಾಕ್ಕೊಂಡ್ರಂತೆ. ಕೃಷ್ಣನನ್ನು ಇಂಥ ಒಂದು ರೀತಿ ಗೌರವಿಸಿ ರಾಜನನ್ನಾಗಿ ಘೋಷಣೆ ಮಾಡಲಾಗಿದೆ ಅಂತ ಹಾಕಿಬಿಟ್ರು. ಅಂದರೆ ಇವರು ಪತ್ರ ಕಳಿಸೋರಿದ್ರಲ್ಲ, ಯಾರು ಪಟ್ಟಾಭಿಷಿಕ್ತ ರಾಜರಲ್ಲ ಅವರಿಗೆ ನಮ್ಮ ಸಭೆಗಳಲ್ಲಿ ಪ್ರವೇಶ ಇಲ್ಲ ಅಂತಂದಿದ್ರಲ್ಲ, ಅದು ಅವಮಾನ ಆಯ್ತಂತೆ. ಹೀಗೊಂದು ಘಟನೆ ನಡೆದಿದೆ ಅಂತ ಭಗವತ್ಪಾದರು ಹೇಳ್ತಾರೆ. ಇಷ್ಟರ ಮಧ್ಯದೊಳಗೆ ಕೃಷ್ಣ ಆಗಲೇ ಅಭಿಷೇಕ ಮಾಡಿಸ್ಕೊಳ್ಳಿಕ್ಕೆ ಬಂದಾಗ ಒಂದು ರಾತ್ರಿಯ ಸಮಯದಲ್ಲಿ ಭೀಷ್ಮಕನ ಅರಮನೆ ಒಳಗೆ ಹೋಗಿಬಿಟ್ನಂತೆ. ಹೋಗಿ ಭೀಷ್ಮಕ ರಾಜನನ್ನು ಕರೆದು ಹೇಳ್ತಾನೆ, ಭೀಷ್ಮಕ, ನೀನು ರುಕ್ಮಿಣಿಯನ್ನು ಕಲ್ಯಾಣ ಮಾಡಬೇಕು ಅಂದ್ಕೊಂಡಿದ್ದಿ. ಮನಸ ಯೋಚನೆ ಮಾಡು, ಮನಸ ಚಿಂತಿಸು. ಅಪ್ಪಿ ತಪ್ಪಿ ಅವಳನ್ನು ಬೇರೆಯವರೊಟ್ಟಿಗೆ ಕಲ್ಯಾಣ ಮಾಡಬೇಡ. ಅವಳು ಯಾರು ಅಂತ ನಿನಗೆ ನಾನು ಹೇಳ್ತೇನೆ, ತೋರಿಸ್ತೇನೆ. ನೋಡು ಅವಳು ಯಾರು ಅಂತ ತನ್ನ ವಿಶ್ವರೂಪವನ್ನು ಪ್ರದರ್ಶನ ಮಾಡಿದ್ನಂತೆ ಭೀಷ್ಮಕನ ಅರಮನೆ ಒಳಗೆ. ಕೃಷ್ಣನನ್ನು ಅನೇಕ ರೂಪದಿಂದ ರುಕ್ಮಿಣಿ ಸೇವೆ ಮಾಡ್ತಾ ಇದ್ದದ್ದನ್ನು ಮೊದಲೇ ಭೀಷ್ಮಕನಿಗೆ ತೋರಿಸಿಬಿಟ್ನಂತೆ ರಾತ್ರಿ. ಭಯಭೀತನಾದ, ಇವಳ ರುಕ್ಮಿಣಿ ನನ್ನ ಮಗಳಾದವಳು ಅಂತ. ಹಾಗಾಗಿ ಕೃಷ್ಣನ ಬಗ್ಗೆ ವಿಶೇಷ ಭಕ್ತಿ ಮೂಡಿತು. ವಿಶ್ವರೂಪ ತೋರಿಸಿದ್ರಿಂದ ಸಂಕಲ್ಪ ಮಾಡಿದ ಭೀಷ್ಮಕ, ನಿನಗೇ ಕಲ್ಯಾಣ ಮಾಡಿ ಕೊಡ್ತೇನೆ ಅಂತ. ಇದು ಭಕ್ತ ವಾತ್ಸಲ್ಯ, ಅವನಿಗೆ ದೋಷ ಬರಬಾರದು ಅಂತ. ಹೀಗೆ ಭೀಷ್ಮಕನ ಮೇಲೆ ಕರುಣೆ ತೋರಿ ಇಂದ್ರ ಕಳಿಸಿದಂಥ ಸಿಂಹಾಸನದಲ್ಲಿ ತಾನು ಕೂಡಿಸ್ಕೊಂಡು ಪಟ್ಟಾಭಿಷೇಕ ಮಾಡಿಸ್ಕೊಂಡ. ಆಮೇಲೆ ತಾನು ದ್ವಾರಕಾಪಟ್ಟಣಕ್ಕೆ ಹೋದ. ಇಷ್ಟಾದರೂ ಜರಾಸಂಧಾದಿಗಳು ಹಠ ಬಿಡ್ತಾ ಇಲ್ಲ. ರುಕ್ಮಿಣಿ ಏನು ಮಾತಾಡ್ತಾ ಇಲ್ಲ, ಮನೆಯೊಳಗೆ ಸುಮ್ಮನೆ ಇದ್ದಾಳೆ. ಆಗಿನ ವ್ಯವಸ್ಥೆಗೆ ಅನುಗುಣ ಸುಮ್ಮನೆ ಇದ್ದಾಳಂತ. ನಡೀತಾ ಇರೋದೆಲ್ಲ ಗೊತ್ತಾಗ್ತಾ ಇದೆ ಅವಳಿಗೆ, ಏನೇನು ನಡೀತಾ ಇದೆ ಭೀಷ್ಮಕ ರಾಜನ ಆಸ್ಥಾನದಲ್ಲಿ ಅಂತ. ಆದರೂ ಜರಾಸಂಧನ ಕರ್ಕೊಂಡು ಬಂದ. ಜರಾಸಂಧ ಶಿಶುಪಾಲನನ್ನು ಕರ್ಕೊಂಡು ಬಂದ. ವಿವಾಹ ಮಾಡೋದೇ, ಕಲ್ಯಾಣ ಮಾಡೋದೇ ರುಕ್ಮಿಣಿಗೆ. ಇಷ್ಟಾದರೂ ಮಾಡ್ತೇನೆ ಅಂತ ಹೊರಟ. ಆವಾಗ ರುಕ್ಮಿಣಿ ಪತ್ರ ಬರೆದ್ಲಂತ. ಶ್ರೀಕೃಷ್ಣನಿಗೆ ಅಂತ ಪತ್ರ ಬರೆದು ಕಳಿಸ್ತಾಳೆ.
ಆ ಪತ್ರ ವಿಸ್ತಾರವಾಗಿ ಬರೆದದ್ದನ್ನು ಸುದೇವ ಅಂತ ಒಬ್ಬ ವಿಪ್ರನಿಗೆ ಕೊಟ್ಲಂತೆ. ಸುದೇವ ಅಂದರೆ ಇವತ್ತು ರುಕ್ಮಿಣೀಶ್ ವಿಜಯ ಬರೆದಂಥ ವಾದರಾಜರೇ ಸುದೇವ ಅಂತ ಒಂದು ಇತಿಹಾಸ ಹೇಳ್ತದೆ. ಹಾಗಾಗಿ ಪತ್ರ ಕೊಟ್ಟಂಥ ವಿಪ್ರ ಬೇರೆ ಅಲ್ಲೇ ಅಲ್ಲ, ಅವರೆಲ್ಲ ಕಣ್ಣಾರೆ ಕಂಡಿದ್ದಾರಂತೆ ಈ ಕಥೆಯನ್ನು. ಅವರೇ ಆ ಪತ್ರ ಇಸ್ಕೊಂಡು ರುಕ್ಮಿಣಿ ಕೈಯಿಂದ ಕೃಷ್ಣನಿಗೆ ಅಂತ ದ್ವಾರಕಾಪಟ್ಟಣಕ್ಕೆ ಹೋಗಿ ಸಮರ್ಪಣೆ ಮಾಡಿದರು. ಶ್ರೀಕೃಷ್ಣ ರಥದಲ್ಲಿ ಬರೋ ಹಾಗಾಯಿತು ಅಂತ. ಈ ಕಥೆಯನ್ನು ವರ್ಣಿಸುವಾಗ ವಾದರಾಜರು ಆ ಪತ್ರ ತಂದು ಕೊಟ್ಟಂಥ ವಿಪ್ರನ ಕೈಯಲ್ಲಿದ್ದದ್ದನ್ನು ನೋಡಿ ಏನು ಪತ್ರದಲ್ಲಿದೆ ಅಂತ ಕೃಷ್ಣ ಓದಿದ. ನಿಜ ದ್ವಿಜ ಕಶ್ಚಿದುಪಾಹರತ್ ಅಂತ ವಾದರಾಜರು ವರ್ಣನೆ ಪ್ರಾರಂಭ ಮಾಡ್ತಾರೆ. ಒಬ್ಬ ವಿಪ್ರ ಅದನ್ನು ತಗೊಂಡು ಹೋಗಿ ಕೊಟ್ಟ ಅಂತ. ಸರಿ, ಆ ಪತ್ರ ನೋಡಿದ್ದಂತೆ ಏನೆಲ್ಲ ಇತ್ತಲ್ಲಿ ಬರೆದ ಪತ್ರದಲ್ಲಿ ಏನಾದರೂ ವಿಷಯಗಳು ಬೇಕಲ್ಲ. ಭಾಗವತದಲ್ಲಿ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಅದರದೇ ಸಾರವನ್ನು ಕಾವ್ಯಮಯವಾಗಿಯೂ ಶಾಸ್ತ್ರದ ವಿಷಯಗಳನ್ನು ಒಳಗೊಂಡು ಭಾಗವತಕ್ಕೂ ವ್ಯಾಖ್ಯಾನ ಮಾಡುವಂತೆ ವಾದರಾಜರು ವರ್ಣನೆ ಮಾಡಿದ್ದಾರೆ. ಧನ್ಯಾಬಲಾ ಸಾ ವಿಭವೇ ಭವೇದ್ಯ ವೇದ್ಯಾಯ ಭೂಮ್ನೆ ಪುರುಷಾಯ ಸಾಮ್ನಾ ಸಾಮ್ನಾಯ ಶಾಸ್ತ್ರೋದಿತ ಧರ್ಮ ಪಾತ್ರೇ ಪಾತ್ರೇಶು ದತ್ತಾತ್ಮಪದಾಯ ದತ್ತ. ಇದು ರುಕ್ಮಿಣಿಯ ಮೊದಲನೇ ಮಾತು. ಒಬ್ಬಳು ಕನ್ಯೆಯಾಗಿ ಅವಳು ಅಪೇಕ್ಷಿಸಬೇಕಾದದ್ದು ಹೇಗಿರ್ತದೆ? ಅಪೇಕ್ಷಿಸಲೇಬೇಕು. ಏನನ್ನು ಅಪೇಕ್ಷಿಸಬೇಕು ಅವಳು? ಸಾಮ್ನಾಯ ಶಾಸ್ತ್ರೋದಿತ ಧರ್ಮ ಪಾತ್ರೆ, ಯೋಗ್ಯವರ ನನಗೆ ಸಿಗಲಿ ಅಂತ ಅಪೇಕ್ಷಿಸ್ಬೇಕಂತ. ಅಂದರೆ ಸತ್ಪಾತ್ರನಿರಲಿ ಅಂತ. ಅಪಾತ್ರನಿಗೆ ದಾನ ಆಗಬಾರ್ದು. ದಾನ ಬೇರೆ, ದಯೆ ಬೇರೆ. ಕನ್ಯೆ ಮನೆಯಲ್ಲಿ ಹುಟ್ಟಿದಾಗಲೇ ತಂದೆಗೆ ಬಹಳ ಪುಣ್ಯ ಕೊಡ್ಲಿಕ್ಕೆ ಹುಟ್ಟಿದಾಳೆ ಅಂತ ತಿಳಿಬೇಕು. ಆ ಕನ್ಯೆ ದಾನ ಮಾಡುವ ತಂದೆ ಧನ್ಯ ನೆನೆಸ್ತಾನೆ, ಕನ್ಯೆಯೂ ಧನ್ಯಳೆಳಿಸ್ತಾಳೆ. ಯಾವಾಗ? ಸತ್ಪಾತ್ರನ ಕೈ ಸೇರಿದರೆ ಮಾತ್ರ. ಅದನ್ನು ರುಕ್ಮಿಣಿ ಸಮಾಜಕ್ಕೆ ತಿಳಿಸ್ತಾಳೆ. ಸಾಮ್ನಾಯ ಶಾಸ್ತ್ರೋದಿತ ಧರ್ಮ ಪಾತ್ರೆ, ವೇದಾದಿ ಶಾಸ್ತ್ರಗಳು ಯಾರನ್ನ ಪರಮಪುರುಷ, ಸರ್ವಾಂತರ್ಯಾಮಿ, ಸರ್ವೇಶ್ವರ ಅಂತ ಕೊಂಡಾಡ್ತಾವೆ, ಅಂತಹ ಸತ್ಪಾತ್ರ ನೀನಲ್ಲದೆ ಕೃಷ್ಣ ಇನ್ಯಾರು? ನಿನ್ನ ಕೈ ನಾನು ಸೇರಿದರೆ ನಾನೂ ಧನ್ಯಳು. ನನ್ನನ್ನು ಕನ್ಯಾದಾನ ಮಾಡುವ ಆ ಭೀಷ್ಮಕ ರಾಜ, ನನ್ನ ತಂದೆ, ಅವನು ಧನ್ಯ ನೆನೆಸ್ತಾನೆ. ಇದು ಮೊದಲನೇ ಮಾತಿನ ಅಭಿಪ್ರಾಯ. ಇದು ಲೋಕಕ್ಕೂ ಸಂದೇಶ ಕೊಡುವಂಥದ್ದು. ಕನ್ಯೆ ಧನ್ಯನೆಳೆಸೋದು ಉತ್ತಮನ ಕೈ ಹಿಡಿದಾಗ ಮಾತ್ರ, ತನಗೆ ಯೋಗ್ಯನಾದ ವರನನ್ನು ವರಿಸಿದಾಗ ಮಾತ್ರ ಅನ್ನೋದು ಸ್ಪಷ್ಟ ಆಯಿತು. ಅಪಾತ್ರನ ಕೈ ಸೇರಿದ್ಲು ಅಂದರೆ ಅವಳು ದುಃಖ ಪಡ್ತಾಳೆ, ತಂದೆನೂ ದುಃಖ ಪಡುವ ಹಾಗೆ ತಂದೆ ತಾಯಂದರು ದುಃಖ ಪಡ್ತಾರೆ. ಹಾಗಾಗಿ ಕನ್ಯೆ ನಿರ್ಧಾರ ತಗೊಳ್ಳುವಾಗಲೇ ಹೀಗೆ ನಿರ್ಧಾರ ತಗೊಳ್ಳಿ ಅಂತ ಅವಳೇ ಸೂಚನೆ ಮಾಡಿ ಕೊಡ್ತಾಳೆ. ಎರಡನೇ ಮಾತಿನಿಂದ ಹೇಳ್ತಾಳೆ, ಕನ್ಯೆಗೆ ವಯಸ್ಸಾಗ್ತಾ ಸಹಜವಾಗಿ ಅವಳ ಸೌಂದರ್ಯದ ವೃದ್ಧಿ ದೇವರೇ ಮಾಡಿಸೋದು, ಪ್ರಕೃತಿನೇ ಮಾಡಿಸ್ತದೆ. ಆ ಸೌಂದರ್ಯ ವೃದ್ಧಿ ಇರಲಿಕ್ಕೆ ಕಾಮುಕರು ಕಣ್ಣು ಹಾಕ್ತಾರೆ. ಇದು ರುಕ್ಮಿಣಿ ಹೇಳ್ಕೊಳ್ತಾಳೆ. ಅವಳಂತಾಳೆ, ವಯಸ್ಸಿಗೆ ತಕ್ಕ ವಿವಾಹ ಆಗಿಬಿಟ್ರೆ ಸಮಸ್ಯೆ ಕಡಿಮೆ. ವಯಸ್ಸು ಹೆಚ್ಚಾಗ್ತಾ ಆಗ್ತಾ ವಿವಾಹ ಆಗದೆ ಹೋದರೆ ಕುರ್ವಂತಿ ಕಾಮವಶಗ ಮೈ ಚಿತ್ತ ಮನ್ನೇ ಕುರ್ವಂತಿ ಕಾಗತಯಮಾನುಚರಾನ್ ರಣೇತಾ ದೇಹ್ಯಂಗಜಾಕೃತಿ ಶತೋರ್ಜಿತ ರಮ್ಯ ರೂಪ ದೇಹ್ಯಂಗಜಾತಿ ನಿಲಯಾಂಗ್ರಿ ಸರೋಜ ಸೇವಾ. ಇದು ರುಕ್ಮಿಣಿಯ ಪತ್ರದಲ್ಲಿರುವ ಎರಡನೇ ಮಾತು. ಹೇ ಕೃಷ್ಣ, ಕನ್ಯೆಯಾದವಳಿಗೆ ಒಂದು ವಯಸ್ಸಿಗೆ ವಿವಾಹ ಆಗಲಿಲ್ಲ ಸಕಾಲಕ್ಕೆ ಅಂದರೆ ಅವಳು ವ್ಯಥೆ ಪಡ್ತಾಳೆ ಎರಡು ರೀತಿಯಿಂದ. ಕಾಮವಶಗಾಹ ಮೈ ಚಿತ್ತ ಮನ್ನೇ ಕುರುವಂತಿ. ಈ ಶಿಶುಪಾಲ, ದಂತವಕ್ರ, ರುಗ್ಮಿ ಇವರೆಲ್ಲ ಪರಮ ನೀಚರು. ಕಾಮ ಪರವಶತೆಯಿಂದ, ಕಾಮದೃಷ್ಟಿಯಿಂದ ನನ್ನ ಮೇಲೆ ಕಣ್ಣು ಹಾಕ್ತಾರೆ. ಈ ದುಃಖ ನಾನು ಹ್ಯಾಕೆ ಪರಿಹಾರ ಮಾಡಿಕೊಳ್ಬೇಕು? ಇದು ಲೋಕದಲ್ಲಿ ನಡೀತದೆ. ವಯಸ್ಸಿಗೆ ಬಂದ ಹೆಣ್ಣು ವಿವಾಹಿತಳಾದರೆ ಒಂದರ್ಥದಲ್ಲಿ ಕುಟುಂಬಿ ಆಗ್ತಾಳೆ, ಗೃಹಿಣಿ ಆಗ್ತಾಳೆ. ಅವಳದೇನೋ ಜವಾಬ್ದಾರಿ ಬರ್ತದೆ, ಅವಳ ಮನೆಯಲ್ಲೇ ಇದ್ದು ಅದನ್ನು ನಿಭಾಯಿಸ್ಲಿಕ್ಕೆ ಆಗ್ತದೆ. ಇಲ್ಲ ಅಂತಾದಾಗ ಕಾಮವಶಗಾಹ ಅನ್ನೇ ಚಿತ್ತಂ ಕುರುವಂತಿ,
ಸಮಾಜದಲ್ಲಿ ಕಾಮುಕರ ಸಂಖ್ಯೆ ಹೆಚ್ಚು, ಅವರ ದೃಷ್ಟಿ ಬಹಳ ದುಷ್ಟ, ಅವುಗಳು ಬೀಳ್ತಾವೆ. ಒಂದರ್ಥದಲ್ಲಿ ಇವಳ ಮನಸ್ಸಿಗೂ ಹಿಂಸೆ, ಇನ್ನೊಂದರ್ಥದಲ್ಲಿ ತಂದೆ ತಾಯಂದರ ವಿಚಿತ್ರವಾದ ದುಃಖ. ಇದನ್ನು ಸಹಿಸೋರು ಯಾರು, ಭರಿಸೋರು ಯಾರು? ಹಾಗಾಗಿ ಕೃಷ್ಣ, ನನ್ನ ಮೇಲೆ ಈ ಸ್ಥಿತಿ ಬರುವಂತಾಗಿದೆ, ನೀನು ಬಂದು ಆ ಎಲ್ಲ ಕಾಮಪರವಶರಾಗಿ ನನ್ನ ಮೇಲೆ ಕಣ್ಣು ಹಾಕ್ತಿರೋರನ್ನ ಯಮಪಟ್ಟಣಕ್ಕೆ ಅಟ್ಟು ಅಂತ ಕೇಳ್ಕೊಂಡ್ಲಂತ. ನೋಡಿ ಆ ಶ್ಲೋಕದ ಮಾತಿನ ಅರ್ಥ. ಕುರುವಂತಿಕಾಗತ ಯಮಾನುಚರಾನ್ ರಣೇತಾನ್, ಅಂತಿಕಾಗತ ಯಮಾನುಚರಾನ್. ಅಂತಿಕ ಅಂತ ಯಮಾನುಚರಾನ್, ಅಂತಿಕ ಅಂದರೆ ಯಮದೇವರ ಲೋಕಕ್ಕೆ ಅವರನ್ನು ಅಟ್ಟುವ ಹಾಗೆ ನೀನೇ ಮಾಡಬೇಕು. ಇದರ ಅರ್ಥ ಒಳಗಡೆ ರಹಸ್ಯ ಹೀಗಿದೆ. ಕನ್ಯೆಗೆ ದೈಹಿಕವಾಗಿ ಅಷ್ಟು ಸದೃಢತೆ ಇರಲ್ಲ, ಪುರುಷರಿಗೆ ಅಷ್ಟಿರ್ತದೆ. ಅವರಿಂದ ಆಗುವ ಈ ಅನಾಹುತಗಳನ್ನು ಕೇವಲ ಹೆಣ್ಣು ತನ್ನ ದೇಹದ ಶಕ್ತಿಯಿಂದ ತಡಿಲಾರಳು. ಯೋಗ್ಯ ಪುರುಷನನ್ನು ವಿವಾಹ ಮಾಡಿಕೊಂಡ್ರೆ ಕಾಮುಕ ದೃಷ್ಟಿಯಿಂದ ಯಾರೇ ಹಾಕ್ತಾ ಇದ್ರು ಕಣ್ಣು, ಅವರನ್ನೆಲ್ಲ ಆ ಪುರುಷ ತಡಿಬಲ್ಲ. ಇದು ಸಮಾಜಕ್ಕೆ ಕೊಡ್ತಾ ಇರುವಂಥ ಮತ್ತೊಂದು ಸಂದೇಶ. ಇದರಲ್ಲಿ ಸ್ತ್ರೀ ಸ್ವಾತಂತ್ರ್ಯದ ಹರಟೆ ಮಾಡೋದು ಬೇಡ ಈ ಸದ್ಯಕ್ಕೆ, ಅದೊಂದು ಬೇರೆಯೇ ವಾದ. ಸಹಜವಾದ ಸ್ಥಿತಿಗತಿಗಳನ್ನು ರುಕ್ಮಿಣಿ ಸಮಾಜಕ್ಕೆ ತಿಳಿಸ್ಕೊಡ್ತಾಳೆ. ಕುರುವಂತಿಕಾಗತ ಯಮಾನುಚರಾನ್ ರಣೇತಾನ್. ನೀನೊಬ್ಬ ಪರಮ ಪುರುಷ, ನೀನು ಪರಾಕ್ರಮಿ, ನೀನು ಸ್ಥಿರಚಿತ್ತ. ನೀನು ಬಂದಿ ಅಂದರೆ ನನ್ನ ಜೀವನದಲ್ಲಿ ನನ್ನ ಮೇಲೆ ಯಾರು ಕಣ್ಣು ಹಾಕಿದ್ರೋ ಅವರನ್ನೆಲ್ಲ ಸೆರೆ ಬಡಿದು ಯಮಪಟ್ಟಣಕ್ಕೆ ಕಟ್ತಿ, ಅದಕ್ಕೆ ನೀನೇ ನನಗೆ ಅನುಗ್ರಹ ಮಾಡಬೇಕು ಅಂತ ರುಕ್ಮಿಣಿ ಕೃಷ್ಣನನ್ನು ಕೇಳ್ಕೊಳ್ತಾಳೆ. ಇದು ಎಲ್ಲ ಸ್ತ್ರೀಯರಿಗೂ ಕೂಡ ಕೊಡುವ ಸಂದೇಶ ಅಲ್ವೇ? ದೇಹ್ಯಂಗಜಾ ಕೃತಿಶತೋರ್ಜಿತ ರಮ್ಯ ರೂಪ. ಒಬ್ಬಳು ಕನ್ಯೆ ವಿವಾಹ ಮಾಡ್ಕೊಳ್ಳಿಕ್ಕೆ ವರಿಸುವ ವರನನ್ನು ಅವನಲ್ಲಿ ಏನನ್ನು ಹೆಚ್ಚು ಅಪೇಕ್ಷಿಸ್ತಾಳೆ, ಅಲ್ಲ ಬೇರೆ ಎಲ್ಲ ಇರಬೇಕಾದದ್ದೇ. ಶಾಸ್ತ್ರಗಳು ನಮಗೆ ಹೇಳಿಕೊಟ್ಟದ್ದು ಹೀಗೆ, ಕನ್ಯಾ ವರಯತೆ ರೂಪಂ ಅಂತಾರೆ. ಒಳ್ಳೆ ರೂಪ ಇರಲಿ ನನ್ನ ವರ ಅಂತ, ನನ್ನ ಯಜಮಾನಾಗೋನು ಒಳ್ಳೆ ರೂಪವಂತನಾಗಲಿ. ಸಹಜ ಇದು, ಅದು ತಪ್ಪಲ್ಲ. ಅದನ್ನು ಅವಳು ಹೇಳ್ಕೊಡ್ತಾಳೆ. ದೇಹ್ಯಂಗಜಾ ಕೃತಿ ಶತೋರ್ಜಿತ ರಮ್ಯ ರೂಪ. ನಾನು ಕೂಡ ಕನ್ಯೆಯಾಗಿ ನಾನು ಬಯಸ್ತಿರೋದೇನು, ಅತ್ಯಂತ ಸುಂದರನಾಗಿರಬೇಕು. ಯಾವ ಪುರುಷರಲ್ಲಿಯೂ ಅಂಥ ಸೌಂದರ್ಯ ಇರಬಾರ್ದು, ನನ್ನ ಯಜಮಾನಾಗೋನಲ್ಲಿ ಅಷ್ಟು ಸೌಂದರ್ಯ ಇರಬೇಕು ಅಂತ. ಅದಕ್ಕೆ ರುಕ್ಮಿಣಿ ಬರದ್ಲಂತೆ, ಕೃಷ್ಣ ಲೋಕದಲ್ಲಿರೋ ಪುರುಷರೆಲ್ಲ ನಿನ್ನ ಮುಂದೆ ಏನು ಅಂತಂದ್ಲಂತ ಅವಳು. ನಿನ್ನ ಮುಂದೆ ಏನು? ಯಾಕೆ? ಅಂಗಜಾಕೃತಿ ಶತೋರ್ಜಿತ ರಮ್ಯ ರೂಪ. ಅಂಗಜಾಕೃತಿ ಶತ ಅಂದರೆ ಮನ್ಮಥ. 100 ಮನ್ಮಥರನ್ನು ಒಟ್ಟುಗೂಡಿಸಿದ್ರೆ ಒಬ್ಬ ನೀನಾಗ್ತಿ ಅಂತಂದಂತೆ. ಅಷ್ಟು ಸುಂದರ ಕೃಷ್ಣ. ಹಾಗಾಗಿ ಕನ್ಯಾ ವರಯತೆ ರೂಪಂ. ಮಿತ್ರ ಬಾಂಧವಾಹ ಕುಲಂ ವರಯತೆ ಮಿತ್ರ ಬಾಂಧವಾಹ. ಕನ್ಯೆಯನ್ನು ದಾನ ಮಾಡುವಾಗ ಕನ್ಯೆ ಕಡೆ ಇರುವ ಮಿತ್ರ ಬಾಂಧುಗಳು ಏನನ್ನು ನೋಡಬೇಕು? ಅವನ ಕುಲ ಏನು, ಅವನ ಸಂಪಾದನೆ ಎಷ್ಟು, ಅವನು ಯಾವ ಥರದ ಕೆಲಸದಲ್ಲಿದ್ದಾನೆ, ಅವನ ಆದಾಯ ಎಷ್ಟು, ಇದನ್ನೆಲ್ಲ ಉಳಿದವರು ನೋಡುವ ಜವಾಬ್ದಾರಿ. ತಂದೆ ಅವನ ಸಂಪಾದನೆಯನ್ನು, ಅವನ ಕೆಲಸವನ್ನು ನೋಡಬೇಕು. ಉಳಿದ ಮಿತ್ರ ಬಾಂಧವಗಳೆಲ್ಲ ಅವರು ಅವನ ಅಂತಸ್ತೇನು, ಅವನ ವ್ಯವಹಾರ ಏನು ನೋಡಬೇಕು ಅಂತಿದೆ. ಕನ್ಯೆ ಏನು ನೋಡ್ತಾಳೆ? ವರನನ್ನು ರೂಪ ನೋಡ್ತಾಳೆ ಅಂತಿದೆ. ಹಾಗಾಗಿ ಕನ್ಯಾ ವರಯತೆ ರೂಪಂ. ಅದಕ್ಕನುಗುಣವಾಗಿ ಅವಳು ಪತ್ರದಲ್ಲಿ ಬರೆದಿದ್ದಾಳೆ, ಕೃಷ್ಣ ಒಬ್ಬಳು ಕನ್ಯೆಯಾಗಿ ಬಯಸೋದು ಮೊಟ್ಟ ಮೊದಲು ರೂಪ. ಸಾಕ್ಷಾನ್ ಮನ್ಮಥ ಮನ್ಮಥ ಅಂತ ಹೇಳಿಲ್ವೇ ಪುರಾಣ? ಸಾಕ್ಷಾನ್ ಮನ್ಮಥ, 100 ಮನ್ಮಥರು ಸೇರಿದರೆ ಒಬ್ಬ ನೀನಾಗ್ತಿ ಅಂದರೆ ನಿನ್ನಂಥ ರೂಪ ಯಾರಲ್ಲಿದೆ? ವಯಸ್ಸಿಗೆ ಬಂದ ಕನ್ಯೆಯಾಗಿ ನಾನು ಬಯಸೋದು ತಪ್ಪೇ. ಹಾಗಾಗಿ ನಿನ್ನ ವಿವಾಹ ನಾನು ಮಾಡಿಕೊಳ್ತೇನೆ. ಅಷ್ಟೇ ಅಲ್ಲ, ನಾನು ಕನ್ಯೆಯಾಗಿ ನಿನ್ನನ್ನು ವರಿಸಿ ವಿವಾಹ ಮಾಡಿಕೊಂಡ ಮೇಲೆ ನನ್ನ ಮೇಲೆ ಕಣ್ಣು ಹಾಕಿದವರನ್ನ ಯಮಪಟ್ಟಣಕ್ಕೆ ಅಟ್ಟುತ್ತೀಯಲ್ಲ ನೀನು, ಅದರ ಪರಿಣಾಮ ಏನು ಅಂದರೆ ನಿನ್ನ ಪಾದ ಸೇವೆ ಮಾಡ್ಕೊಂಡು ನಾನಿರ್ತೇನೆ ಅಂತ ಕೇಳ್ಕೊಂಡ್ಲಂತೆ. ನೋಡಿ, ದೇವರ ಸೇವಕಳಾಗಿ ನಾನಿರ್ತೇನೆ ಅನ್ನೋದು ಒಂದು, ವಿವಾಹ ಮಾಡಿಕೊಂಡ ಪತಿಯ ಸೇವೆನೂ ಮಾಡ್ತೇನೆ ಅಂತ ಹೆಣ್ಣಿಗಿರಬೇಕಾದ ಭಾವವನ್ನು ವ್ಯಕ್ತಪಡಿಸೋದು ಮತ್ತೊಂದು.
ನಿನ್ನಲ್ಲಿರುವ ರೂಪ ಇನ್ಯಾರಲ್ಲಿದೆ, ಹಾಗಾಗಿ ರೂಪವನ್ನು ಬಯಸಬೇಕಾದದ್ದು ಕನ್ಯೆ ಅಂತ ತಿಳಿಸೋದು ಮತ್ತೊಂದು. ಯೋಗ್ಯ ವಯಸ್ಸು ಬಂದಾಗ ತಾನು ವಿವಾಹ ಮಾಡಿಕೊಳ್ಳಿ ಅಂತ ಸಮಾಜಕ್ಕೆ ಸಂದೇಶ ಕೊಡೋದು ಮತ್ತೊಂದು. ಇದೆಲ್ಲ ರುಕ್ಮಿಣಿಯ ಮಾತಿನಿಂದ ನಮಗೆ ತಿಳಿಯುವಂಥ ಅಂಶಗಳು. ಭವತಾಪಹರಾಪಾಂಗ ಭವತಾಪಹೃತೈವ ಧೀಹಿ ಚರಣಾಂಕ ಕೃತಾಂಕಾಂ ಮಾಂ ಚರಣಾಂಗಣತೋ ನಯ. ಮೂರನೇ ರುಕ್ಮಿಣಿಯ ಮಾತು, ಮೂರನೇ ಮಾತು. ಇಲ್ಲಿ ಆಪ್ಷನ್ ಇಲ್ಲ ಅಂತ, ಇವತ್ತಿನ ಭಾಷೆ ಆಪ್ಷನ್ ಇಲ್ಲ ಅಂತ ಅರಿತದೆ. ಈಗ ಏನು ಮಾಡೋಣ್ರಪ್ಪ, ಎಲೆಕ್ಷನ್ ಆದರೆ ಈಗಿರೋ ಪ್ರಧಾನಮಂತ್ರಿ ಬೇಡ ಅಂದರೆ ಮತ್ತೊಂದು ಆಪ್ಷನ್ ಕೊಡಿ ಅಂತ ಕೇಳ್ತೇವೋ ಇಲ್ಲೋ? ಹಂಗಿದ್ದಂಗೆ ಭೂಮಿಯಲ್ಲಿ ಬಂದಿದ್ದೇವೆ, ಸ್ತ್ರೀಯಾಗಾದರೂ ಹುಟ್ಟಿದ್ದೇವೆ, ಪುರುಷನಾಗಾದರೂ ಹುಟ್ಟಿದ್ದೇವೆ ಅಂದರೆ ಬಹುಸಂಖ್ಯಾತ ಸಮಾಜ ಯಾವ ದಾರಿಯಲ್ಲಿ ಹೋಗ್ತಿರ್ತದೆ, ಅದನ್ನು ಮೀರಿ ನಾ ಬೇರೆ ಹೋಗ್ತೀನಿ ಅಂದರೆ ಆಪ್ಷನ್ ಇಲ್ಲ. ಆಧಾರ ಕಾರ್ಡ್ ತೊಗೊಂಡಿದೀಯ, ಪ್ಯಾನ್ ಕಾರ್ಡ್ ಮಾಡಿಸಿದೀಯ, ಇನ್ನೊಂದು ಮ್ಯಾರೇಜ್ ಕಾರ್ಡ್ ಮಾಡಿಸ್ಲಿಕ್ಕೆ ಏನು ಸಮಸ್ಯೆ ಅಂತ, ಅದು ಕಾರ್ಡೇ, ಮತ್ತು ಬೇರೆ ಇಲ್ಲ, ಆಪ್ಷನ್ ಇಲ್ಲ. ಇದನ್ನು ಮನುಷ್ಯ ಅರ್ಥೈಸ್ಕೊಳ್ಳಿ ಅಂತಾಳೆ ರುಕ್ಮಿಣಿ. ಸಂಸಾರ ಮುಂದಾಗುವ ಅದರಲ್ಲಿ ಪರಿಣಾಮದ ದುಃಖಗಳು, ಜೊತೆಗೆ ಅನುಭವಿಸುವ ಒಂದಿಷ್ಟು ಸುಖಗಳು, ಅಲ್ಲಿ ಆಗುವ ಕಲಹಗಳು, ಇವನ್ನೆಲ್ಲ ಮೀರಿ ಒಂದು ಹೊಸ ಪ್ರಪಂಚಕ್ಕೆ ಹೋಗ್ತೇನೆ ಅಂದರೆ ರುಕ್ಮಿಣಿ ಅಂತಾಳೆ ಅದಕ್ಕೆ ಆಪ್ಷನ್ನೇ ಇಲ್ಲ ಅಂತಾಳೆ ಅವಳು. ಅದಕ್ಕೆ ಮತ್ತೇನು ಮಾಡಬೇಕು? ಇದ್ದದ್ದನ್ನೇ ಇದೊಂದು ಟಾಸ್ಕು ಅಂತ, ಅದೇ ತಾನೇ ಭಾಷೆ ಇವತ್ತು. ಇದೊಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಅದರಲ್ಲಿ ಜಾಸ್ತಿ ಪಾಯಿಂಟ್ಸ್ ಗಳಿಸ್ಲಿಕ್ಕೆ ನೋಡಬೇಕು ಅಂತಾಳೆ ರುಕ್ಮಿಣಿ, ಬೇರೆ ಏನಿಲ್ಲ ಅಲ್ಲಿ. ಭವತಾಪಹರಾಪಾಂಗ, ಭವ ತಾಪ ಹರ ಈ ಶಬ್ದದ ಅರ್ಥ. ಭವ ಅಂದರೆ ಸಂಸಾರ. ಇಲ್ಲಿರುವಷ್ಟು ತಾಪ ಎಲ್ಲೂ ಇಲ್ಲ ಅಂತ ಎಲ್ರಿಗೂ ಗೊತ್ತಿದೆ ಅಂತ, ಎಲ್ರಿಗೂ ಗೊತ್ತಿದೆ. ನಮ್ಮ ಹಿಂದಿನವರು ಇದನ್ನೇ ಹೇಳಿದರು, ಮುಂದಿನವರು ಇದಕ್ಕಿಂತ ಬೇರೆ ಹೇಳಲ್ಲ. ಮತ್ತೆ ಈಗಲೇ ರೆಕಾರ್ಡ್ ಮಾಡಿಟ್ಟುಕೊಂಡ್ರೆ ಮುಂದಿನವ್ರದ್ದು ಅದೇ ಬರ್ತದೆ ಮತ್ತೆ. ಹಾಗಾಗಿ ಭವತಾಪ, ಮನುಷ್ಯ ಇದನ್ನು ಅನುಭವಿಸಲೇಬೇಕು. ಅದಕ್ಕೆ ನಾನು ಹೇಳಿದೆ ಆಪ್ಷನ್ ಇಲ್ಲ ಅನ್ನೋ ಒಂದೇ ಶಬ್ದದೊಳಗೆ. ಈ ಆಪ್ಷನ್ ಇಲ್ಲದೆ ಇರೋ ವ್ಯವಸ್ಥೆಯನ್ನು ನಿಭಾಯಿಸೋದು ಹೇಗೆ ಅನ್ನೋದೇ ವಿಶೇಷ. ಅದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳಿಕೊಟ್ಟ. ಕೃಷ್ಣ ಅರ್ಜುನನ ಅನೇಕ ಪ್ರಶ್ನೆಗಳಿಗೆ ಟ್ರಿಕಿ ಆನ್ಸರ್ ಅಂತ ಹೇಳ್ತಿರ್ತೀನಿ. ಟ್ರಿಕಿ ಕ್ವಶನ್ಸ್ ಆ್ಯಂಡ್ ಟ್ರಿಕಿ ಆನ್ಸರ್ಸ್. ಕ್ವಶನ್ ಟ್ರಿಕ್ಕಿ ಆಗಿದ್ದರೆ ಆನ್ಸರ್ ಟ್ರಿಕ್ಕಿಯಾಗೆ ಕೊಡ್ತಾನೆ ಕೃಷ್ಣ. ಒಂದು ಸಲ ಕೇಳಿದ್ದಂತೆ, ತುಂಬ ಕಷ್ಟ ಅನ್ನಿಸ್ತಾ ಇದೆ ಕೃಷ್ಣ, ಬ್ಯಾಡ ಯುದ್ಧ, ರಕ್ತಪಾತ ಆಗ್ತದೆ, ಎಲ್ಲರೂ ನನ್ನನ್ನು ಬಂಧುಗಳನ್ನು ಕೊಂದಿ ಅಂತ ಬೈಲಿಕ್ಕೆ ಶುರು ಮಾಡ್ತಾರೆ. ಬಂಧುಗಳನ್ನು ಕೊಂದ ಸಿಂಹಾಸನದ ಮೇಲೆ ಕೂತ್ಕೊಂಡು ಅಧಿಕಾರದ ಲಾಲಸೆಯಲ್ಲಿ ಅರ್ಜುನ ಮೆರೀತಿದ್ದಾನೆ ಅಂತ ಪೇಪರ್ನಲ್ಲಿ ಬರೀತಾರೆ. ಅಪಕೀರ್ತಿ ಬರಲ್ವೇ? ಹಾಗಾಗಿ ಈ ಅಪಕೀರ್ತಿ ಕಟ್ಕೊಳ್ಳೋಕ್ಕಿಂತ ಯುದ್ಧ ಬಿಟ್ಟು ನಾನು ದೂರ ಹೋಗೋದೇ ಒಳ್ಳೆಯದು ಅನ್ನಿಸ್ತಾ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲಿ ಕೇಳಲಿಕ್ಕೆ ಆನಂದ ಆಯ್ತಾ ಇಲ್ಲೋ ಪ್ರಶ್ನೆ. ಇದು ಕರೋಡ್ಪತಿ ಪ್ರಶ್ನೆ, ಇದು ಕೌನ್ ಬನೇಗ. ಹೀಗಿದೆ ಸಹಜವಾಗಿ. ನನ್ನಷ್ಟಕ್ಕೆ ಯಾವುದೋ ನದಿ ತೀರದಲ್ಲಿ ಅಲ್ಲೇ ಒಂದು ಕಡೆ ಈಗೆಲ್ಲ ಬಿ ಅಲೋನ್ ಅಂತ ಒಂದು ವ್ಯವಸ್ಥೆ ಬಂದಿದೆ. ಏನು ಕೇಳಿದ್ರು ಬಿ ಅಲೋನ್ ಅಂತಾರೆ. ಈಗ ನನ್ನನ್ನು ಒಬ್ಬಂಟಿಗಳನ್ನಾಗಿ ಬಿಟ್ಬಿಡಿ ಅಂತ, ನನ್ನ ಒಬ್ಬಂಟಿಗಳನ್ನಾಗಿ ಬಿಟ್ಟು ನನಗೆ ಯಾರೂ ಹೇಳಲಿಕ್ಕೆ ಬರಬೇಡ, ನಿಮಗೆ ಬೇಕಂದ್ರೆ ನಾನು ಹೇಳಬಲ್ಲೆ ಅನ್ನೋ ಮನಸ್ಥಿತಿ ನಮ್ಮದೆಲ್ಲ. ಹಂಗೆ ಅರ್ಜುನ ಕೇಳುವಾಗ ಹಾಗೇ ಇತ್ತು ಭಾವನೆ ಒಂದು. ಯಾಕೆ ಈ ಯುದ್ಧಕ್ಕೆ ಕರ್ಕೊಂಡು ಬಂದಿ ನನ್ನ? ಒಂದು ಯಾವುದೋ ಯಮುನಾ ನದಿ ತೀರಕ್ಕೆ ಕರ್ಕೊಂಡು ಹೋಗು, ಕೈಯಲ್ಲೊಂದು ಜಪಮಾಲೆನೋ ಒಂದಿಷ್ಟು ಥಾಲಿನೋ ಇಟ್ಕೊಂಡು ಜಪ ಮಾಡ್ತಾ ಕೊಡ್ತೀನಿ ಅಂತ ಅವನಿಗೆ ಪ್ರಶ್ನೆ ಆಗಿತ್ತು. ಇಷ್ಟೆಲ್ಲ ಅಪಕೀರ್ತಿ ಕಟ್ಟುಕೊಳ್ಳೋಕ್ಕಿಂತ ಇದು ವಾಸಿ ಅಂತ. ಕೃಷ್ಣ ಹೇಗೆ ಆನ್ಸರ್ ಮಾಡಬೇಕು? ನೀನು ಯುದ್ಧ ಮಾಡು, ನೀನು ಗೆದ್ದೇ ಗೆಲ್ತಿ, ನನಗೆ ಗೊತ್ತು, ಭರವಸೆ ಇದೆ, ಹಿಂಗೆ ಉತ್ತರ ಕೊಡಬೇಕಾ ಬೇಡ? ಹಂಗೆ ಕೊಡಲಿಲ್ಲ. ಯುದ್ಧ ಮಾಡು ಅಂತ ಹೇಳಲಿಲ್ಲ. ಆವಾಗಲೇ ಒಂದು ಕೆಲಸ ಮಾಡು, ಯುದ್ಧ ಬಿಟ್ಟು ಹೋಗಿಬಿಡೋಣಂತೆ. ಹೋಗುವಾಗ ಬೈಲಿಕ್ಕೆ ಶುರು ಮಾಡ್ತಾರೆ. ಆಗೇನು ಮಾಡ್ತಿ ಅಂತ ಕೇಳ್ದ. ಅವಾಚ್ಯ ವಾದಾಂಶ್ಚ ಬಹೂನ್, ನಿನ್ನ ಪರಾಕ್ರಮ, ನಿನ್ನ ಶೌರ್ಯ, ನಿನ್ನ ಕರ್ತೃತ್ವದ ಶಕ್ತಿಯನ್ನು ಮೆಚ್ಚಿಕೊಂಡ ನಿನ್ನದೇ ಒಂದು ಗುಂಪಿದೆ, ಅದು ನಿನ್ನನ್ನು ಬಹಳ ಆದರಿಸ್ತಿರ್ತದೆ. ಧನುರ್ಧಾರಿಗಳಲ್ಲಿ ಮೊದಲಿಗ ಅರ್ಜುನ, ದ್ರೋಣಾಚಾರ್ಯರ ಶಿಷ್ಯ, ಎಂಥ ಪರಾಕ್ರಮಿ, ಎಲ್ಲರನ್ನ ರಣರಂಗಡದಲ್ಲಿ ಚಂಡಾಡಿಬಿಡ್ತಾನೆ ಅಂತ ಅಂದ್ಕೊಂಡಿದ್ವಿ, ಏನು ಉಪಯೋಗ ಆಗಲಿಲ್ಲ. ಹೀಗೆ ಬೈಲಿಕ್ಕೆ ಶುರು ಮಾಡ್ತಾರೆ. ಇದು ಬೇಕಾ ಅದು ಬೇಕಾ ಅಂತ ಕೇಳಿದ ಕೃಷ್ಣ. ಯುದ್ಧ ಬಿಟ್ಟು ಹೋದ ಮೇಲೂ ಬಯಸಿಕೊಳ್ಳೋದಿದ್ದದ್ದೇ.
ಆಗಲೂ ಬಯಸ್ಕೊಳ್ತಿ. ಯುದ್ಧ ಮಾಡಿದರೂ ಬಂಧುಗಳನ್ನು ಕೊನ್ನಲ್ಲ ಅನ್ನೋ ರೀತಿಯಲ್ಲಿ ಬಯಸ್ಕೊಳ್ತಿ. ಯಾವುದನ್ನು ತಗೊಳ್ತಿ, ನಿನಗೆ ಬಿಟ್ಟದ್ದು ಅನ್ನಂತ. ಇದು ನಾನು ಒಂದು ಉದಾಹರಣೆ ಕೊಟ್ಟಿದ್ದೇನೆ ಅಷ್ಟೇ. ಇಂಥವು ತುಂಬ ಭಗವದ್ಗೀತೆಯಲ್ಲಿ ಬರ್ತಾವೆ, ಸಿಕ್ಕಾಪಟ್ಟೆ ಬರ್ತಾವೆ. ಅಂದರೆ ಕೃಷ್ಣ ಕೆಲವು ಆನ್ಸರ್ಸನ್ನು ಹೀಗೂ ಕೊಟ್ಟಿದ್ದಾನೆ. ಅಲ್ಲಿ ನಾವು ಯಾವುದನ್ನು ತಗೊಳ್ತೇವೆ ಅನ್ನೋದು ಬಹಳ ಬುದ್ಧಿವಂತಿಕೆ ಇದೆ. ಇದೇ ಬದುಕು. ಇಲ್ಲಿ ಅನೇಕ ಸಮಸ್ಯೆಗಳಿಗೆ ಭಗವಂತ ನಮ್ಮ ಕಣ್ಣು ಮುಂದೆನೇ ಅನೇಕ ರೀತಿಯಿಂದ ನಮ್ಮ ಕಣ್ಣು ಮುಂದೆನೇ ಪರಿಹಾರಗಳನ್ನು ಇಟ್ಟಿರ್ತಾನೆ. ನಾವು ಯಾವುದನ್ನು ಆರಿಸ್ಕೊಳ್ತೇವೆ ಅನ್ನೋದು ಬಹಳ ಮುಖ್ಯ. ಯಾವುದನ್ನು ಆರಿಸ್ಕೊಳ್ತೀವಿ, ಇದು ಸ್ವಲ್ಪ ಯೋಚನೆ ಮಾಡಿ ನೋಡು ಅಂತಾನೆ ಕೃಷ್ಣ. ಯುದ್ಧ ಬಿಡೋದು ಬಹಳ ಹೊತ್ತಲ್ಲ, ನಿನ್ನನ್ನು ಕರ್ಕೊಂಡು ಹೋಗಿಬಿಡುತ್ತೇನೆ, ಬಹಳ ಹೊತ್ತಿಲ್ಲ ನನಗೆ, ಯಾವುದೋ ಯಮುನಾ ನದಿಯ ದಂಡೆ ಮೇಲೆ ಕೂಡಿಸಿಬಿಡ್ತೇನೆ. ಆದರೆ ಯಾವುದನ್ನು ಮಾಡಬೇಕು ಅನ್ನೋದು ನಿನ್ನ ಬುದ್ಧಿಗೂ ಕೊಡ್ತೇನೆ, ಅದನ್ನು ಆಲೋಚನೆ ಮಾಡು. ಇದು ನಮಗೆಲ್ಲ ಹೇಳಿಕೊಡ್ತದೆ ಭಾಗವತ, ರಾಮಾಯಣ, ಮಹಾಭಾರತ. ಅದನ್ನೇ ರುಕ್ಮಿಣಿ ಹೇಳ್ತಾಳೆ, ಕೃಷ್ಣ ನಾನು ಕನ್ಯೆಯಾಗಿ ಜನಿಸಿದ್ದೇನೆ, ನಾನು ಸಂಸಾರದಲ್ಲಿ ಧುಮುಕಬೇಕಾದದ್ದೇ. ಧುಮುಕಿದ ಮೇಲೆ ಕೈಕಾಲು ಬಡಿದೇ ಇದ್ದರೆ ಹೆಂಗೆ? ಅಲ್ಲ, ನೀರಿಗೆ ಇಳಿದ ಮೇಲೆ ಕೈಕಾಲೇ ಬಡಿಯಲ್ಲ ಅಂದರೆ ಹೆಂಗೆ? ನಮ್ಮ ಕಡೆಯಲ್ಲೆಲ್ಲ ನೀರಿಗೆ ಇಳಿಸುವಾಗಲೇ ಈಜು ಬರ್ತಿರಲ್ಲ, ಈಗೆಲ್ಲ ರಬ್ಬರ್ ಟ್ಯೂಬ್ ಬಂದಿದೆ. ನಮ್ಮ ಕಡೆ ಈಜ್ ಪೆಂಡಿ ಅಂತ ಒಂದಿರ್ತಿತ್ತು, ಈ ಬಿದಿರಿನ ಬೊಂಬುಗಳನ್ನು ಹಾಕಿ ಕಟ್ಟಿರ್ತಿದ್ರು, ಬೆನ್ನಿಗೆ ಕಟ್ಟಿ ಕಾಲು ಬಡಿಯಪ್ಪ ಅಂತ. ಹಾಗೆ ಸಂಸಾರ ಅನ್ನೋದು ಸಾಗರ. ಇಲ್ಲಿ ಮೊದಲು ಕಾಲು ಬಡಿಲಿಕ್ಕೆ ಬರಲಿಲ್ಲ ಅಂದರೆ ಒಂದು ರಬ್ಬರ್ದು ಹಾಕ್ಕೋಬೇಕಾಗ್ತದೆ. ಅಂದರೆ ಬಡಿಲೇಬೇಕು, ಕಾಲು ಬಡಿಬೇಕು, ಕೈ ಬಡಿಬೇಕು. ಅಭ್ಯಾಸ ಆದಮೇಲೆ ಆ ರಬ್ಬರ್ದು ಟ್ಯೂಬ್ ತೆಗಿತಾರೆ, ಇನ್ನು ತಾನೇ ಬಡ್ಕೊಂಡು ಹೋಗ್ತಾನೆ ಬಿಡು ಅಂತ ಬಿಡ್ತಾರೆ ಅಷ್ಟೆ. ನೀರಿಗೂ ಬೀಳಲ್ಲ, ಕಾಲು ಬಡಿಯಲ್ಲ, ಕೈಯೂ ಬಡಿಯಲ್ಲ ಅಂದರೆ ಹೆಂಗೋ ದಡದ ಮೇಲೆ ನಿಂತುಕೊಂಡು ಅಂತಾರೆ. ನೀರಿಗೆ ಬೀಳಲೇಬೇಕು, ಕಾಲು ಬಡಿಲೇಬೇಕು, ಯಾಕಂದರೆ ಇದನ್ನು ದಾಟ್ಲಿಕ್ಕೆ ಬೇರೆ ರೂಟೇ ಇಲ್ಲಲ್ಲ. ಅದಕ್ಕೆ ರುಕ್ಮಿಣಿ ಅಂತಾಳೆ, ಭವ ತಾಪಹರಾಪಾಂಗ. ಕೃಷ್ಣ ನನಗೆ ಗೊತ್ತು ಸಂಸಾರ, ಅಲ್ಲಿರೋ ತಾಪಗಳು, ಆ ಸಮಸ್ಯೆ ಅದು ಸಮುದ್ರದಷ್ಟಿದೆ. ಆದರೆ ಒಂದು ನಾನು ನಂಬಿದ್ದೇನೆ ಅಂತಂದಂತ. ಏನು ನಂಬಿದ್ದೇನೆ? ಇಷ್ಟೆಲ್ಲ ತಾಪಗಳಿದ್ದರೂ ನಾನು ಕೈ ಕಾಲುಗಳು ಬಡ್ದಂಗೆ ಮಾಡಿದರೂ ಸಾಕು, ನೀ ನನ್ನ ದಡ ಸೇರಿಸ್ತಿ ಅನ್ನೋ ವಿಶ್ವಾಸ ಇದೆ, ಅದಕ್ಕೆ ನೀನು ಬಾ ಅಂತ ಕರೆದ್ಲಂತ. ನೋಡಿ, ಇದು ನಾವು ಕಲಿಬೇಕಾದ ಪಾಠ. ಭವತಾಪಗಳನ್ನು ಅಪಹರ ಅಪಾಂಗ. ಅಪಾಂಗ ಅಂದರೆ ಕುಡಿನೋಟ. ಕೃಷ್ಣ ನಿನ್ನ ಒಂದು ಕುಡಿನೋಟ ನನ್ನ ಮೇಲೆ ಯಾವಾಗಲೂ ಇತ್ತು ಅಂತಾದರೆ ಆ ನೋಟದಿಂದಲೇ ನನ್ನ ತಾಪಗಳನ್ನು ನಾ ಮರೀಬಲ್ಲೆ. ಆ ಮರೀಲಿಕ್ಕೆ ಅವಕಾಶ ಇದೆ ನನಗೆ, ಅದಕ್ಕೆ ನೀ ನನ್ನನ್ನು ವಿವಾಹ ಮಾಡಿಕೊಳ್ಳಿಕ್ಕೆ ಕರೆದುಕೊಂಡು ಹೋಗು. ಭವತಾ ಅಪಹೃತ ಇವ ಧೀಹಿ, ನೀ ನನ್ನ ಮನಸ್ಸನ್ನು ಎಂದೋ ಅಪಹರಿಸಿಬಿಟ್ಟಿದ್ದಿ ಅಂತನ್ಲಂತ. ಎಂದೋ ಅಪಹರಿಸಿದ್ದಿ ಅಂದರೆ ಯಾವತ್ತು ಅಪಹರಿಸಿದ್ದಿ? ನಾರದರು ಬಂದು ರುಕ್ಮಿಣಿಗೆ ಸಣ್ಣ ವಯಸ್ಸಿನವಳಿದ್ದಾಗಲೇ ಕತೆ ಹೇಳ್ತಿದ್ರಂತೆ. ಏನು ಗೊತ್ತಾ ಇವತ್ತು ಕತೆ ಕೃಷ್ಣನ್ ನಿನಗೆ ಅಂತಿದ್ರು ಅವರು. ಇಲ್ಲ ಅಂತಿದ್ಲ ಅವಳು. ಪಾಪ ಗೋಕುಲದಲ್ಲಿ ನಡೆದದ್ದೆಲ್ಲ ಹೇಳಬೇಕಂತ. ತುಂಬ ಸಣ್ಣ ವಯಸ್ಸಿನಲ್ಲೇ ಟ್ರೈನಿಂಗ್ ಕೊಟ್ಬಿಟ್ಟಿದ್ರು ನಾರದರು ರುಕ್ಮಿಣಿಗೆ. ಅಲ್ಲ, ಅವಳು ಸರ್ವೋತ್ತಮಳೆ, ಅವಳಿಗೆ ಗೊತ್ತು, ಸರ್ವಜ್ಞಳೆ. ಆದರೂ ನಾರದರ ಉಪದೇಶದಿಂದ ಕೃಷ್ಣನ ಆ ಕಥೆಗಳನ್ನು ಕೇಳಿ ಅವನಿಗೆ ಮನಸ್ಸನ್ನು ಕೊಟ್ಟಾಗಿದೆ. ಅವನೇ ನನ್ನನ್ನು ವಿವಾಹ ಮಾಡಿಕೊಳ್ಬೇಕು ಅಂತ ನಾನು ವರಿಸೆ ಆಗಿದೆ. ಅಲ್ಲ, ಇಷ್ಟು ಜನ ವರ ಇದ್ದಾಗ ನನಗೇ ಪತ್ರ ಬರಿತಿದ್ದೀಯಲ್ಲ, ವರನಿಗೇನು ಕಡಿಮೆ ಇದೆ ಅಂತ. ಅದಕ್ಕೆ ಅವಳು ಕಾರಣ ಕೊಡ್ತಾಳೆ, ಇವರು ಯಾರೂ ನನಗಲ್ಲ, ನಿನ್ನ ಬಿಟ್ಟು ಇನ್ಯಾರೂ ನನಗಲ್ಲ, ಆದ್ದರಿಂದ ನೀನೇ ಬೇಕು ಅಂತಾಳೆ. ಯಾಕೆ? ಒಬ್ಬಳು ಕನ್ಯೆ ಆದವಳು ಪ್ರತಿಷ್ಠಿತ ವ್ಯಕ್ತಿ. ಎಷ್ಟು ಎತ್ತರದಲ್ಲಿರ್ತಾನೋ ಅವನನ್ನು ವರಿಸುವುದರಲ್ಲಿ ತಪ್ಪಿಲ್ಲ. ಅದಕ್ಕೆ ಅವಳು ಹೇಳುವ ಮಾತು, ಧಿಕೃತ್ಯ ಅಹಂ ಉಮೇಶ ಹಂಸಗಮನೋ. ಉಮೇಶ ಹಂಸಗಮನೋ ಇದೆಲ್ಲ ಸ್ವಲ್ಪ ಶಾಸ್ತ್ರೀಯವಾದ ಮಾತು, ಅದರದ್ದು ಅರ್ಥ ಚಿಂತನೆ ಮಾಡಬೇಕು. ಉಮೇಶ ಅಂದರೆ ಶಿವ, ಹಂಸಗಮನ ಅಂದರೆ ಬ್ರಹ್ಮ. ಇವಳು ಲಕ್ಷ್ಮಿ ಆದ್ದರಿಂದ ಪತ್ರ ಬರೆಯುವಾಗ ನಾನು ಅವರಿಬ್ಬರನ್ನು ನನ್ನ ವರನನ್ನಾಗಿ ವರಿಸಿಲ್ಲ ಅಂತಂದ್ಲಂತ. ಯಾಕೆ ವರಿಸಿಲ್ಲ? ಅವರನ್ನು ನಾನು ಧಿಕ್ಕರಿಸಿದ್ದೇನೆ, ವರಿಸಿಲ್ಲ. ಸ್ವರ್ಗದ ಅಧಿಪತಿ ಇಂದ್ರನನ್ನು ವರಿಸ್ತಾ ಇಲ್ಲ, ಅವನು ಬೇಡ, ನನಗೆ ಯೋಗ್ಯನಲ್ಲ. ಅಗ್ನಿಯನ್ನು ವರಿಸಿಲ್ಲ. ಇವರನ್ನೆಲ್ಲ ನೀನೇ ನಿರ್ಧಾರ ಮಾಡಿದೆಯಾ ಬೇಡ ಬೇಡ ಅಂತ? ಅಥವಾ ಇವರನ್ನು ಬೇಡ ಅಂತ ನಿರ್ಧರಿಸ್ಲಿಕ್ಕೆ ಏನಾದರೂ ಉಪಾಯವನ್ನು ಹುಡುಕಿದೆಯಾ, ಪರೀಕ್ಷೆ ಮಾಡಿದೆಯಾ, ವಿಮರ್ಶಿಸಿದೆಯಾ?
ಅದಕ್ಕೆ ಅವಳು ಇಂಥ ಕಾರಣ ಕೊಟ್ಟಳು. ನಾನಾಗಿ ನಿಶ್ಚಯ ಮಾಡಿದ್ದಲ್ಲ, ವೇದಶಾಸ್ತ್ರಗಳನ್ನೆಲ್ಲ ಸದಾ ಚರ್ಚೆ ಮಾಡುವ ಒಂದು ಗುಂಪಿದೆ ಲೋಕದಲ್ಲಿ. ಅವ್ರ ಹತ್ರ ಕೇಳಿದಾಗ ಯಾರು ಸರ್ವೋತ್ತಮ ಅಂತ ಅವರು ನಿಶ್ಚಯಿಸಿಕೊಟ್ರು. ನನಗೆ ಯಾವ ದಾರಿಯಲ್ಲಿ ನಿಶ್ಚಯಿಸಿಕೊಟ್ರು? ಎಲ್ಲ ಶಾಸ್ತ್ರಗಳನ್ನು ಅವಲೋಕನ ಮಾಡಿ ದೇವತೆಗಳಲ್ಲಿ ಒಂದಲ್ಲ ಒಂದು ರೀತಿಯಿಂದ ಕುಂದು ಕೊರತೆಗಳಿವೆ, ಯಾವ ಕುಂದುಗಳೂ ಇಲ್ಲದ, ಕುಂದುಗಳು ಎಳ್ಳಷ್ಟು ಇಲ್ಲದವನು ಒಬ್ಬನೇ ಒಬ್ಬನಿದ್ದಾನೆ ಅಂತ ನಿಶ್ಚಯಿಸಿಕೊಟ್ಟಿದ್ದಾರೆ. ಅದನ್ನೆಲ್ಲ ನಾನು ಪಾಲ್ಗೊಂಡು ಸಭೆಗಳಲ್ಲಿ ತುಂಬ ಡಿಬೇಟ್ನಲ್ಲಿ ಪಾಲ್ಗೊಂಡಿದ್ದೇನೆ ಅಂತಾಳೆ ರುಕ್ಮಿಣಿ ದೇವಿ. ಅಂದರೆ ಬಹಳಷ್ಟು ಸೆಮಿನಾರ್ಗಳಿಗೆ ಅಟೆಂಡ್ ಆಗಿದ್ದಾಳೆ. ಪ್ರೊಫೆಸರ್ಸು ಅಸೋಸಿಯೇಟ್ಸು ತಮ್ಮ ಪತ್ರಿಕೆಗಳನ್ನು ಮಂಡಿಸುವಾಗೆಲ್ಲ ಕೇಳಿದಾಳೆ. ಎಲ್ಲ ವೇದದ ಶಾಖೆಗಳನ್ನು, ಋಕ್ಶಾಖೆ, ಯಜುಶಾಖೆ, ಸಾಮಶಾಖೆ, ಬ್ರಹ್ಮಸೂತ್ರ, ಮಹಾಭಾರತ, ಪುರಾಣಗಳ ಪ್ರಪಂಚವನ್ನು ಯಾರೆಲ್ಲ ಹೇಗೆ ಒಂದೊಂದು ರೀತಿ ವಿಷಯಗಳನ್ನು ಮಂಡಿಸ್ತಾ ಇದ್ರೋ ಅದನ್ನು ಕೇಳಿದಾಳೆ. ಕೇಳಿ ಹೇಳುವಾಗ ಅಂತಾಳೆ, ಸಚ್ಚಾಸ್ತ್ರಾಧ್ವನಿಕೋ ವಿಧಾನಪಿ ಬುಧಾನ್ ತ್ವಯ್ಯೇವ ಯತ್ ಸತ್ಸ್ಪೃಹ ವಿಶ್ವಾಧೀಶ್ವರತಾಂ ಭವಘ್ನ ಭವತಸ್ತನ್ನಿಶ್ಚಿನೋಮಿ ಪ್ರಭೋ. ಇಷ್ಟು ಸಂಖ್ಯೆಯಲ್ಲಿ ಸೆಮಿನಾರ್ಗಳು ನಡೆದು, ಸಭೆಗಳು ನಡೆದು, ದೊಡ್ಡ ದೊಡ್ಡ ಪ್ರೊಫೆಸರ್, ಅಸೋಸಿಯೇಟ್ ಲೆವೆಲಲ್ಲಿದ್ದಂಥ ಋಷಿಗಳು, ಮುನಿಗಳು ವೇದ ರಾಶಿಗಳನ್ನೇ ಪ್ರಮಾಣವಾಗಿ ಎವಿಡೆನ್ಸ್ ಆಗಿ ಕೊಟ್ಟು ನೀನೇ ಪ್ರಪಂಚಕ್ಕೆ ಸರ್ವೋತ್ತಮ ಅಂತ ನಿಶ್ಚಯಿಸಿ ಸಾರಿದ್ದನ್ನು ನಾನು ಕಿವಿಯಿಂದ ಕೇಳಿ ನಿಶ್ಚಯ ಮಾಡಿಕೊಂಡಿದ್ದೇನೆ ಅಲ್ಲಂತ ನೋಡಿ. ವಿತ್ ಪ್ರೂಫ್ ಮಾಡಿದಾಳು. ಅವಳೇನು ಸುಮ್ಮನೆ ಮಾಡಲಿಲ್ಲ. ಯಾರೋ ಏನೋ ರೀಲ್ಸ್ ಮಾಡಿಬಿಟ್ಟಿದ್ರು, ಅವನು ನೋಡದೆ ಎಷ್ಟು ಚಂದಿದ್ದಾನಲ್ಲ ಅಂತ ಹಂಗೆ ಒರೆಸಿಲ್ಲ ನಾನು ಅನ್ಲಂತೆ. ಅಂದರೆ ಈಗೆಲ್ಲ ಮೊಬೈಲ್ ನೋಡಿ ಹುಚ್ಚುತನ ಬಹಳ ನಮ್ಮದೆಲ್ಲ. ನಾನು ಬಹಳಷ್ಟು ಶಾಸ್ತ್ರಗಳ ಕೋವಿದರಾದ ಪರಿಣತ ವಿದ್ವಾಂಸರ ಮಧ್ಯದೊಳಗೆ ಪಾಲ್ಗೊಂಡ ಸಭೆಗಳಲ್ಲಿ ನಿಶ್ಚಯಿಸಿದ್ದೇನು ಅಂದರೆ, ನೀನು ಸರ್ವೋತ್ತಮ ಅಂತ, ನೀನೇ ಜಗತ್ತಿನ ಕಾರಣ, ನೀನೇ ಶಾಸ್ತ್ರಗಳಿಂದ ಪ್ರತಿಪಾದ್ಯ, ನೀನೇ ನಿರ್ದೋಷ, ನೀನೇ ಗುಣಪರಿಪೂರ್ಣ, ನೀನೇ ಭಕ್ತವತ್ಸಲ ಎಲ್ಲ ನಿಶ್ಚಯ ಮಾಡ್ಕೊಂಡು ಬಂದಿದೆ. ಹೆಣ್ಣಿಗೆ ವಿವಾಹಾದಿಗಳ ವಿಷಯದಲ್ಲಿ ತನ್ನನ್ನು ವರಿಸಲಿಕ್ಕೆ ಬರ್ತಿರುವ ವರನನ್ನು, ತಾನು ವರಿಸ್ತಿರುವ ವರನನ್ನು ಪರಿಪೂರ್ಣವಾಗಿ ನಿಶ್ಚಯಿಸಿಕೊಳ್ಳಿ ಅನ್ನೋದನ್ನು ರುಕ್ಮಿಣಿನೇ ಹೇಳ್ಕೊಟ್ಬಿಟ್ಲು ಸಮಾಜಕ್ಕೆ. ಅವನು ಹೇಗಿದ್ದಾನೆ, ಈಗೆಲ್ಲ ಒಂದು ಕಂಪ್ನಿಗಳಲ್ಲಿ ಸೇರಿಸ್ಕೊಳ್ಬೇಕಾದ್ರೆ ಮೊದಲೇನು ಕೇಳ್ತಾರೆ? CS ಕೇಳ್ತಾರೆ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳ್ತಾರೋ ಇಲ್ಲೋ? ಎಷ್ಟು ಇಂಪಾರ್ಟೆಂಟ್ ಆಗಿದೆ. ನೀವು ಯಾವಾಗ ಬೇಕಾದರೂ ಬಿಡ್ಬೋದಾದಂಥ ಕಂಪ್ನಿಗಳೇ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳ್ತಾವೆ. ಇನ್ನೊಂದು 40 ವರ್ಷ ಬಾಳಿ ಬದುಕಬೇಕಾದಂಥ ವ್ಯವಸ್ಥೆಗಳೊಳಗೆ ಎಲ್ಲರದ್ದು ಸರ್ಟಿಫಿಕೇಟ್ ಬೇಕೇ ಬೇಕಾಗ್ತದೆ. ಅದನ್ನೇ ರುಕ್ಮಿಣಿ ಸಮಾಜಕ್ಕೆ ತೋರಿಸ್ಕೊಡ್ತಾಳೆ. ನಾನು ಯಾರನ್ನು ವರಿಸ್ಬೇಕು ಅಂತಿದ್ದೇನೆ, ನನ್ನ ವರ ಅವನು ಹೇಗಿದ್ದಾನೆ ಅಂತ ಒಬ್ಬರಲ್ಲ, ಇಬ್ಬರಲ್ಲ, ಮೂವರಲ್ಲ, ಬಹುಶಾಸ್ತ್ರ ಕೋವಿದರು, ಪರಿಣತರು ವೇದಗಳನ್ನು ಚೆನ್ನಾಗಿ ವಿಮರ್ಶಿಸಿ ವರೆಗಲ್ಲಿಗೆ ಹಚ್ಚಿ ಇವನಂಥ ವರ ಜಗತ್ತಿನಲ್ಲೇ ಇಲ್ಲ ಅಂತ ನಿಶ್ಚಯಿಸಿದರು. ಆಮೇಲೆ ನಿನಗೆ ಪತ್ರ ಬರೆದಿದ್ದೇನೆ ಅಂತ ಅನ್ಲಂತೆ. ವಿಶ್ವಾಧೀಶ್ವರತಾಂ ಭವಘ್ನ ಭವತಃ ತನ್ನಿಶ್ಚಿನೋಮಿ ಪ್ರಭೋ. ಕೃಷ್ಣ ಕೇಳ್ದ, ಇಷ್ಟೊಂದು ಮಾತಾಡ್ತಿದ್ದೀಯಲ್ಲ ಪತ್ರದ ಮೂಲಕ, ನೀನು ಯಾರು ಅಂತ ಕೇಳಿದ ಕೃಷ್ಣ. ನೀನು ಯಾರು, ನೀನು ಏನಂಥ ಪತ್ರ ಬರಿತಾ ಇದ್ದಿ ಊದಕ್ಕೆ, ಯಾರು ನೀನು ಅಂತ ಕೇಳ್ಬೋದು. ಅದಕ್ಕೆ ಅವಳನ್ನು, ನಾನು ಯಾರ? ಶಂಭು ಪುತ್ರ ಸಮಃ ಸಮೇ ಪುರರಿಪು ಪೌತ್ರ ಶಶಿ ಸೋದರ. ನನಗೆ ಜಗತ್ತನ್ನು ಸೃಷ್ಟಿ ಮಾಡಿದ ಚತುರ್ಮುಖ ಮಗನಿಗೆ ಸಮಾನನಾಗ್ತಾನೆ. ಶಿವ ಇದ್ದಾನೆ, ಜಗತ್ತನ್ನು ಸಂಹಾರ ಮಾಡುವ, ನನ್ನ ಮೊಮ್ಮಗ ನೆನೆಸ್ತಾನೆ. ಜಗತ್ತನ್ನು ಬೆಳಗುವ ಚಂದ್ರ ಬಹಳ ಪ್ರಸಿದ್ಧ, ಅವ ನನಗೆ ಸಹೋದರ. ನೋಡಿ, ತನ್ನ ಪರಿಚಯ ಹಾಗೆ ಮಾಡಿಕೊಂಡ್ಲಂತ. ಅವಳು ನಾನು ಒಬ್ಬಂಟಿಗಳಲ್ಲ ಅಂತಾಳೆ. ನನಗೊಬ್ಬ ಮೊಮ್ಮಗನ ಸಮಾನನಿದ್ದಾನೆ, ಅವನು ಸೃಷ್ಟಿಕರ್ತ. ಸಂಹಾರ ಮಾಡುವ ಶಿವ ಇದ್ದಾನೆ, ಅವನ ಮಗ. ಬೆಳಗಿಸುವ ಚಂದ್ರ ನನ್ನ ಸಹೋದರ. ಎಲ್ಲೆಡೆಯಲ್ಲಿರುವ ಭೋರ್ಗರಿತ ಇದೆ ಸಮುದ್ರದ್ದು, ಆ ಸಮುದ್ರದ ಅಭಿಮಾನಿ ವರುಣ ನನ್ನಪ್ಪ ಅನ್ಲಂತ. ಯಾರನ್ನಾದರೂ ಕೇಳ್ಕೊಂಬ, ನಾನು ಯಾರು ಅಂತ ನಿನಗೇನಾದರೂ ಬೇಕು ಅಂದರೆ ಅವ್ರನ್ನೆಲ್ಲ ಕೇಳ್ಕೊಂಬ. ನಿಮ್ಮ ತಂಗಿ ಹೆಂಗಿದ್ದಾಳೆ ಅಂತ ಚಂದ್ರನ್ ಕೇಳು, ನಿನ್ನ ಮಗಳು ಏನಂತಾಳೆ ಅಂತ ಸಮುದ್ರನನ್ನು ಕೇಳು. ಸಿಂಧುರ್ಮೇ ಜನಕಾಯಿತೋ ಮಧುಸಖೋ ಅಂದರೆ ಮನ್ಮಥ. ಆ ಮನ್ಮಥ ನನಗೆ
ನಿನ್ನ ವಿವಾಹ ಮಾಡಿಕೊಂಡ ಮೇಲೆ ಮುಂದೆ ಹುಟ್ಟುವ ಮಗ ಅನ್ಲಂತೆ. ಭವಿಷ್ಯ ನುಡಿದಿದ್ದಾಳು, ಭವಿಷ್ಯ ನುಡಿದ್ಲು. ಮತ್ ಸಖಃ ಮತ್ ಸೂನು ಕಲ್ಪ ಪ್ರಭೋ, ಮುಂದೆ ನನ್ನ ಮಗಳಾಗಿ ಹುಟ್ಟುವಂಥವನು. ಹಾಗಾದರೆ ನೀನು ಯಾರು? ಅಂಬಾಹಂ ಸಕಲಸ್ಯ ಚೇತಿ ಜನನಿ, ಸಕಲಸ್ಯ ಚ ಅಹಂ ಅಂಬಾ. ಈ ಭೂಮಂಡಲಕ್ಕೆ ನಾನು ತಾಯಿ ಅಂತ ಮಾಡಿಕೊಟ್ಟಿದ್ದಿ ನೀನು, ಅದಕ್ಕೆ ನನ್ನನ್ನು ತಾಯಿ ಅಂತ ಗುರುತಿಸ್ತಾರೆ ಎಲ್ಲರೂ. ನಾನೇ ಸ್ವಾಮಿ, ನನ್ನ ಮನಸ್ಸಿನ ದುಂಬಿ ನಿನ್ನಲ್ಲೇ ಯಾವಾಗಲೂ ಲಗ್ನವಾಗಿದೆ ಅಂತ ತನ್ನ ರೂಪವನ್ನು ಸ್ಪಷ್ಟಪಡಿಸಿದ್ಲು ಅನ್ನೋ ಮಾತು ಇದು 4ನೇ ಶ್ಲೋಕದಲ್ಲಿ ಬರ್ತದೆ, ರುಕ್ಮಿಣೀಶ್ ವಿಜಯ. ಇದು ಒಂದು ಹೆಣ್ಣು ತನ್ನನ್ನು ಪರಿಚಯಿಸೋದ್ರಲ್ಲಿ ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಡ್ತದೆ. ಹೆಣ್ಣು ಪರಿಚಯ ಹೇಗೆ ಮಾಡಿಕೊಳ್ಬೇಕು, ತನ್ನ ಪರಿವಾರವನ್ನು, ತನ್ನ ಎಲ್ಲ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಇವರೆಲ್ಲರ ಜೊತೆಗಿದ್ರೇ ಅವಳಿಗೆ ಚಂದ ಅಂತ. ಯಾರು ಬೇಡ ಅನ್ನೋದು ಬಹಳ ದೊಡ್ಡದಲ್ಲ, ಇವರೆಲ್ಲರ ಜೊತೆಗೂಡಿ ಮಧ್ಯದೊಳಗೆ ತಾನಿದ್ರೇ ಅವಳಿಗೆ ಮಹತ್ವ ಹೆಚ್ಚಂತ. ಅದನ್ನು ರುಕ್ಮಿಣಿ ಹೇಳಿಕೊಟ್ಲು, ನಾನು ಇಂಥವಳು ಅಂತ, ನಾನಿಷ್ಟು ಇದ್ದೇನೆ. ಯಾಕಂದರೆ ಈಗೆಲ್ಲ ಬೇಜವಾಬ್ದಾರಿ ಅಂತ ಒಂದಿರ್ತದೆ, ಅದು ಪುರುಷರಿಗೂ ಒಳ್ಳೆಯದಲ್ಲ ಸ್ತ್ರೀಗೂ ಒಳ್ಳೆಯದಲ್ಲ. ಯಾವ ರೀತಿಯಿಂದ ಜವಾಬ್ದಾರಿ ತಗೊಳ್ಳೋದಿಲ್ಲ. ಕೆಲವು ಪುರುಷರು ಮನೆಯಲ್ಲಿ ಇರ್ತಾರೆ, ಏನು ಜವಾಬ್ದಾರಿ ತಗೊಳ್ಳೋದಿಲ್ಲ, ಯಾವುದೂ ತಗೊಳ್ಳೋದಿಲ್ಲ. ಅಲ್ಲ, ಉಳಿದೆಲ್ಲ ಮಾಡ್ತಿರ್ತಾರೆ, ಊಟ ತಿಂಡಿ ತಿನಿಸು ಚೆನ್ನಾಗೇ ಬೇಕಾ, ಮತ್ತೆ ಅದು ಏನು ಕಡಿಮೆ ಇಲ್ಲ, ಚೇ 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 ತುಳೋತ್ನಾಗೆ ತಗೊಳ್ತಾರೆ ಊಟಕ್ಕೆ ಕೂತ್ರೆ. ಆದರೆ ಜವಾಬ್ದಾರಿ ತಗೊಳ್ಳೋ ಹಾಗೆ ಈ ಕಡೆ ಮನೆಯೊಳಗೆ ಬೈಯೋ ಹಂಗಿಲ್ಲ, ಆಡೋ ಹಂಗಿಲ್ಲ. ಏನಾದರೂ ಆಡ್ಲಿಕ್ಕೆ ಹೋದರೆ ಮನೆ ಬಿಟ್ಟೇ ಹೋಗಿಬಿಡ್ತಾರೆ, ಅದು ಇನ್ನೂ ಘೋರ. ಹೇಳದೆ ಹೋದರೆ ಒಂದು ತಪ್ಪು, ಹೇಳಿದರೆ ಇನ್ನೊಂದು ತಪ್ಪು. ಎಲ್ಲ ನಿಮ್ಮನಿದು ಅಂತಲ್ಲ, ಇದು ಎಲ್ಲರ ಮನೆ. ಇದನ್ನು ಯಾರು ಟಿ ವಿಯಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ? ಅದಕ್ಕೆ ಹೇಳಲಿಕ್ಕೆ ಶುರು ಮಾಡಿದೆ ಅಷ್ಟೇ. ಮನುಷ್ಯರಿಗೆ ಭೂಮಿಯಲ್ಲಿ ಬಂಧು ಕೂಡ, ಅದು ಹೆಣ್ಣಾಗಲಿ ಗಂಡಾಗಲಿ, ತನ್ನದೇ ಬಂಧುಗಳು, ತನ್ನ ತಂದೆ ತನ್ನ ತಾಯಿ ತನ್ನ ಅಣ್ಣ ತನ್ನ ತಮ್ಮ, ಈ ಬಾಂಧವ್ಯಗಳಲ್ಲಿ ವೈರಾಗ್ಯ ಜಾಸ್ತಿ. ವೈರಾಗ್ಯ ಅಂತ ಅನಬಾರ್ದು, ಅದು ಅವಮಾನ ಆಗ್ತದೆ ಶಬ್ದಕ್ಕೆ. ಬೇಜವಾಬ್ದಾರಿಯನ್ನು ವೈರಾಗ್ಯದ ಹೆಸರಿನಲ್ಲಿ ಬಿಂಬಿಸೋರಾಗಿದ್ದೇವೆ ನಾವೆಲ್ಲ. ಎಲ್ಲ ಬೇಜವಾಬ್ದಾರಿ ಅಂತ ಆ ರೀತಿ ವರ್ತಿಸೋರು ಎಷ್ಟು ಜನ ಇಲ್ಲ. ಆದರೆ ಪುರಾಣ ಶಾಸ್ತ್ರಗಳು ಧರ್ಮ ವೈರಾಗ್ಯ ಭಕ್ತಿಯ ಹೆಸರಿನಲ್ಲಿ ವ್ಯಕ್ತಿಯ ವ್ಯಕ್ತಿತ್ವ ಜವಾಬ್ದಾರಿಯನ್ನು ಯಾವತ್ತೂ ಮೊಟಕುಗೊಳಿಸ್ಲಿಕ್ಕೆ ಹೇಳಲಿಲ್ಲ. ಅದು ಎಲ್ಲೂ ಹೇಳಿಲ್ಲ. ಹೀಗ್ಯಾಕಿದ್ದೀರಿ? ನಾವು ಆಚಾರ್ಯರ ಪುರಾಣ ಕೇಳಿದ ಮೇಲೆ ಬಹಳ ವಿರಕ್ತರಾಗಿದ್ದೇವೆ. ವೈರಾಗ್ಯ ಅಂದರೆ ಬೇಜವಾಬ್ದಾರಿ ಅಲ್ಲ. ಏನದ ಹೇಳ್ರಿ ಸಂಸಾರದಲ್ಲಿ ಹೀಗೆ ಅಲ್ಲ. ಈಗಿನ್ನೂ 30-25 ವರ್ಷದ ವಯಸ್ಸಿನ ಹುಡುಗ ಈಗಲೇ ವೈರಾಗ್ಯದ ಉಪದೇಶ ಹೇಳಲಿಕ್ಕೆ ಶುರು ಮಾಡ್ತಾನೆ. ಈಗೇನು ಚಾತುರ್ಮಾಸ್ಯ ವ್ರತ ಮಾಡ್ತಿದ್ದೇವೆ, ಮಾಡಪ್ಪ, ಯಾರು ಬೇಡ ಅಂತಾರೆ. ಆದರೆ ಈಗೇನಾಗಿದೆ, ನಮ್ಮ ಉಪನ್ಯಾಸ ಉಪದೇಶ ಪುರಾಣಗಳ ಇಂಟರ್ಪ್ರಿಟೇಷನ್ ಏನಾಗ್ತಿದೆ, ಯಾವ ವಯಸ್ಸಿಗೆ ಯಾವ ವ್ಯಕ್ತಿಗೆ ಮುಟ್ಟಬೇಕೋ ಅವರಿಗೆ ಮುಟ್ತಾ ಇಲ್ಲ. ಅಂದರೆ ಎಲ್ಲ ಕಸರು ಮೊಸರು ಸಾಂಕ್ರಾಮಿಕ ವ್ಯವಸ್ಥೆ ಸಂಕೀರ್ಣಗೊಂಡ್ಬಿಟ್ಟಿದೆ. ಅವನಿಗೆ ಧರ್ಮ ಭಕ್ತಿ ದೇವರು ದೇವಸ್ಥಾನ ಇದು ರೋಷ್ ಹೋಗೋ ಹಾಗೆ ಆಗಬಾರ್ದಂತೆ, ಅದು ಧರ್ಮದ ಹೆಸರಿನಲ್ಲಿ ಮನುಷ್ಯನಿಗೆ. ಯಾಕೆಂದರೆ ಭಗವಂತ ಭೂಮಿಯಲ್ಲಿ ಸೃಷ್ಟಿ ಮಾಡಿದ್ದೇ ನಮ್ಮನ್ನು ಎಲ್ಲ ಅನುಭವಿಸಲಿ ಅಂತ. ಯೌವನ ಅನುಭವಿಸು, ಎಲ್ಲ ಕಡೆ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸು, ನೀರಿನ ತಾಣಗಳನ್ನು ನೋಡು, ಆಕಾಶದಲ್ಲಿ ಹಾರುವ ಪಕ್ಷಿಯನ್ನು ನೋಡು, ಎಲ್ಲ ಅನುಭವಿಸು ಅಂತ ಹೇಳೇ ಮಾಡಿರ್ತಾನೆ. ಎಲ್ಲ ವೈರಾಗ್ಯದ ಹೆಸರಿನಲ್ಲಿ ಎಲ್ಲ ಬಿಟ್ಬಿಟ್ಟು ವೈರಾಗ್ಯದಿಂದ ಇರಬೇಕು ಅಂತ ಹೇಳಿದ್ದಾರೆ ಪುರಾಣಗಳಲ್ಲಿ. ವೈರಾಗ್ಯ ಅಂದರೆ ಅದು ಹೇಳಿಲ್ಲ ಅಂತದೆ ಪುರಾಣ. ರೂಪ ರಸ ಗಂಧ ಸ್ಪರ್ಶ ದೇವರೇ ವಿಷಯ ಪದಾರ್ಥಗಳನ್ನು ಸೃಷ್ಟಿಸಿ ಸುದೃಢವಾದ ದೇಹವನ್ನು ಕೊಟ್ಟು ಒಳ್ಳೆಯ ಸಂಪತ್ತನ್ನು ಕೊಟ್ಟು ಅನುಭವಿಸೋ ಮಾರಾಯ ಅಂದರೆ ದೇವರೇ ನಾನು ವೈರಾಗ್ಯದಿಂದ. ನಿನಗಲ್ವೋ ಈ ವೈರಾಗ್ಯ? ವೈರಾಗ್ಯದ ಅರ್ಥ ಬೇರೆ ಇದೆ ಅಂತದೆ ಶಾಸ್ತ್ರ. ಅಂದರೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ವರ್ತಿಸುವಾಗ ಮತ್ತೊಬ್ಬರ ವೇದನೆಯನ್ನು ಅರ್ಥೈಸಿಕೊಳ್ಳದೆ ಇದ್ದು ಬಿಟ್ಟರೆ ಅವರನ್ನು ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂತ ಹೇಳ್ತಾನೆ ಒಬ್ಬ ಕವಿ. ಯಾರು ತನ್ನ ಅವಲಂಬಿತವಾದ ವ್ಯವಸ್ಥೆಗಳನ್ನು ತಾನು ಯಾವತ್ತೂ ಅದರ ಕಡೆ ಗಮನ ಹರಿಸದೆ ಹೋದರೆ ಹೆಸರಿಗಷ್ಟೇ ಮನುಷ್ಯ ಅಂತೆ, ಅವನು ಮೃಗನೇ ಅಂತ ಹೇಳ್ತಾರೆ.
ನಾನು ಈಗೀಗ ಮೃಗ ಅಂತ ಹೇಳೋದನ್ನು ಬಿಟ್ಬಿಟ್ಟಿದ್ದೇನೆ, ಯಾಕಂದ್ರೆ ಕಾಡಿನಲ್ಲಿರೋ ಮೃಗಗಳು ಭಾರಿ ಜವಾಬ್ದಾರಿ ತಗೊಂಡಿರ್ತಾವೆ. ಅವು ನಮ್ಮನ್ನು ನೋಡಿ ನಗಲಿಕ್ಕೆ ಶುರು ಮಾಡಿ, ಏನು ಸ್ಮಾರ್ಟ್ ಸಿಟಿಯಲ್ಲಿ ಇದ್ದಾವಷ್ಟೇ, ಎಲ್ಲೂ ಓಡಾಡಲ್ಲ, ಓಡಾಡಿದ್ರೆ ಟ್ರಾಫಿಕ್ ಅಂತ ಹೆದರ್ತಾರೆ, ಏನು ತಿನ್ನಲ್ಲ, ಉಣ್ಣಲ್ಲ, ಸರಿಯಾಗಿ ಅನುಭವಿಸಲ್ಲ, ಮಕ್ಕಳನ್ನು ಮಾಡ್ಕೊಳ್ಳೋದಿಲ್ಲ. ನಾವೇ ಆರಾಮು ಅಂತವು. ಪಾಪ ಕಾಡಿನಲ್ಲಿ ಅವ್ರು ಭಾಳ ಆರಾಮಿದ್ದಾವು, ನೋಡಿ ನಗಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನಾವೆಷ್ಟು ಆರಾಮಿದ್ದೇವಲ್ಲ, ಎಂಥ ಗೂಡು ಕಟ್ಕೊಂಡಿವಿ, ಎಷ್ಟು ವಿಹಾರ ಮಾಡ್ತಿದ್ದೀವಿ, ಎಷ್ಟು ಆಹಾರ ತಗೊಳ್ತೀವಿ, ನಮ್ಮನ್ನು ನೋಡಿ ಅವ್ರು ನಗೋ ಹಂಗಾಗಿದೆ. ಇದ್ಯಾವ ಸ್ಥಿತಿ ಬಂತು ನೋಡ್ರಿ ನಮಗೆಲ್ಲ. ಒಂದು ಗೂಡಿನಲ್ಲಿ ಕೂತಾಗಿದ್ದೇವೆ, ನಾವು ಬಂಧಿತರಾಗಿಬಿಟ್ಟಿದ್ದೇವೆ. ಅದು ಬ್ಯಾಡ ಅಂತದೆ ಶಾಸ್ತ್ರ. ಅದಕ್ಕೆ ಸ್ವಾವಲಂಬಿಯಾಗಿ ಜವಾಬ್ದಾರಿಯಿಂದ ವರ್ತಿಸಬೇಕು ಅಂಥೇಳಿ ರುಕ್ಮಿಣಿ ಜಗತ್ತಿನ ತಾಯಿಯಾದರೂ ವೈಕುಂಠದಲ್ಲಿದ್ದ ಮಹಾಲಕ್ಷ್ಮಿ ಭೂಮಿಯಲ್ಲಿ ಅವತರಿಸಿದಾಗ ತಾನು ಒಬ್ಬ ಸಾಮಾನ್ಯ ಮಹಿಳೆಯಂತೆ ಪತ್ರ ಬರೆದು ಕೃಷ್ಣನಿಗೆ ತನ್ನ ಮನಸ್ಸಿನ ಭಾವನೆಯೋ ಎಂಬಂತೆ ಎಲ್ಲ ಸಮಾಜದ ಸ್ತ್ರೀಯರಿಗೆ ಜವಾಬ್ದಾರಿಯನ್ನು ಹೇಳಿಕೊಡ್ತಾಳು. ನನ್ನ ಮೊಮ್ಮಗ ಇವ, ಅವನಿಗೆ ಕೆಡಕಾಗಬಾರ್ದು, ನನ್ನ ಮಗ ಶಿವ, ನನ್ನ ಮಗ ಬ್ರಹ್ಮ, ನನ್ನ ಸಹೋದರ ಚಂದ್ರ, ಅವನಿಗೆ ಕೆಡಕ್ಕೆ ಅನ್ನಿಸ್ಬಾರ್ದು, ಮನೆಯೊಳಗೆ ತಂಗಿ ವಿವಾಹನೆ ಮಾಡ್ಕೊಳ್ಳಿಲ್ಲಲ್ಲ ಅಂತ ಅವನಿಗೆ ಅನ್ನಿಸ್ಬಾರ್ದು, ನಮ್ಮ ಅಪ್ಪ ಸಮುದ್ರ ರಾಜ, ಅವ ಕೊರಗಬಾರ್ದು, ಅವರೆಲ್ಲ ನನ್ನ ಬಂಧುಗಳು, ಅವ್ರ ಜೊತೆಗೆ ನಾನಿದ್ದೇನೆ, ನನ್ನನ್ನೂ ಜಗತ್ತಿನ ತಾಯಿಯ ಸ್ಥಾನದಲ್ಲಿ ನೀನೇ ಇರಿಸಿದ್ದಿ, ಇಲ್ಲಿ ನಾನು ಕಲ್ಯಾಣ ಆಗದೆ ಹೋದರೆ ನನ್ನ ಏನಂತಾರೆ, ಇದೇ ನನ್ನ ವ್ಯಕ್ತಿತ್ವ ಅಂತ ಸ್ವಚ್ಛವಾಗಿ ಮುಂದೆ ಇಟ್ಬಿಟ್ಲಂತ. ಕೃಷ್ಣ ಕೇಳ್ದ, ಇಷ್ಟೆಲ್ಲ ನಿನ್ನ ಬಗ್ಗೆ ಬರ್ಕೊಂಡಿದ್ದಿ ನಿಜ, ನನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ಯಾಕಂತಿದ್ದಿ ಅಂತ ಕೇಳ್ದ ಕೃಷ್ಣ. ಅದಕ್ಕೆ ರುಕ್ಮಿಣಿ ಹೇಳ್ತಾಳೆ, ನಿನ್ನನ್ನು ವಿವಾಹ ಮಾಡಿಕೊಂಡ್ರೆ ನಿತ್ಯ ಸೌಭಾಗ್ಯವತಿ ಆಗ್ತೇನಲ್ಲ ಅನ್ನೋ ಲೋಭ ಇದೆ, ಅದಕ್ಕೆ ಅಂತಂದ್ಲಂತೆ. ಈ ಲೋಭ ತಪ್ಪಲ್ಲ. ನಿತ್ಯ ಸೌಭಾಗ್ಯವತಿ ನೀನು ಹೇಗಾಗ್ಲಿಕ್ಕೆ ಸಾಧ್ಯ, ನೀ ನಿತ್ಯನಾದ್ರಿಂದ ಅಂತಂತ ಕಾರಣ ಕೊಟ್ಲು. ನಾ ನಿತ್ಯ ಅಂತ ನಿನಗೆ ಹೇಗೆ ಗೊತ್ತಾಯ್ತು ಅಂತ ಕೇಳಿದ ಕೃಷ್ಣ. ಅರೇ, ನಿನಗಿರೋ ನಾಮ ನನಗೆ ತಿಳಿಸ್ತು ಅಂದ್ಲಂತೆ. ನಿನ್ನ ನಾಮ ಅಚ್ಯುತ. ಕೃಷ್ಣನ 3 ನಾಮಗಳಲ್ಲಿ ಅಚ್ಯುತ, ಅನಂತ, ಗೋವಿಂದ ಅಂತ 3 ನಾಮಗಳಲ್ಲಿ ಬಹಳ ಪ್ರಸಿದ್ಧವಾದ ಅಚ್ಯುತ ಅಂತ ನಾಮ ನಿನ್ನನ್ನು ಹೇಳ್ತದಲ್ಲ, ಆ ನಾಮದಿಂದ ನನಗೆ ನಿಶ್ಚಯವಾಯಿತು. ಚ್ಯುತಿ ಅಂದರೆ ನಾಶ. ದೇಹದಿಂದ ನಾಶ ನಿನಗಿಲ್ಲ, ಗುಣಗಳಿಂದ ನಾಶ ಇಲ್ಲ, ಆಯವ್ಯಯಗಳಿಂದ ನಾಶ ಇಲ್ಲ, ಏನೂ ನಾಶ ಇಲ್ಲದೆ ಒಬ್ಬ ಪುರುಷ ನನಗೆ ವರನಾಗ್ತಾನೆ ಅಂದರೆ ಯಾರಿಗೆ ಬೇಡ ಕೃಷ್ಣ. ಹಾಗಾಗಿ ನಾನು ನಿತ್ಯ ಸೌಭಾಗ್ಯವತಿ ಆಗಬೇಕಾದ್ರೆ ನಿತ್ಯ ನನ್ನ ವರಿಸಬೇಕು ಅನ್ನೋ ಕಾರಣಕ್ಕೆ ನಿನ್ನನ್ನು ಮದುವೆ ಮಾಡಿಕೊಳ್ಳಿಕ್ಕೆ ಅಂತ ಪತ್ರ ಬರದೆ ಅಂದಂತೆ. ಇದನ್ನೂ ರುಕ್ಮಿಣಿ ಸಮಾಜಕ್ಕೆ ಸಂದೇಶವಾಗಿ ಕೊಡ್ತಾಳೆ. ಸದೃಢ ಕಾಯನನ್ನು ವಿವಾಹ ಮಾಡ್ಕೋ, ಸ್ಥಿರನನ್ನು ವಿವಾಹ ಮಾಡ್ಕೋ, ಅಸ್ಥಿರನನ್ನು ಬೇಡ, ಚಂಚಲನನ್ನು ವಿವಾಹ ಮಾಡ್ಕೊಳ್ಬೇಡ, ಸ್ಥಿರನನ್ನು ವಿವಾಹ ಮಾಡ್ಕೋ, ಒಳ್ಳೆ ಸಂಪತ್ತಿರೋನನ್ನು ವಿವಾಹ ಮಾಡ್ಕೋ, ವರಸು. ಯಾಕೆ, ನಿನ್ನ ಬಾಳಲ್ಲಿದೆ, ನಿನ್ನ ಬದುಕಲ್ಲಿದೆ. ಹೀಗೆಲ್ಲ ರುಕ್ಮಿಣಿ ಕೃಷ್ಣನಿಗೆ ಪತ್ರ ಬರೆಯೋದ್ರ ಮೂಲಕ ತಾನೂ ಲೋಕಕ್ಕೆ ಸಂದೇಶವನ್ನು ಕೊಡ್ತಾ ಬರ್ತಾಳೆ. ಇನ್ನು ಮುಂದಿನ ಶ್ಲೋಕಗಳನ್ನು ನಾಳೆ ಮತ್ತೆ ಮುಂದುವರಿಸಿ ಆ ರುಕ್ಮಿಣಿ ಕಲ್ಯಾಣದ ಪತ್ರ ಕೆಲವು ಶ್ಲೋಕಗಳೊಂದಿಗೆ ತಿಳಿಸಿ ಕಲ್ಯಾಣದ ಘಟ್ಟವನ್ನು ನಾಳೆ ಹೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.